ಇಂದಿನ ಈ ಕಾವ್ಯ ವಾಚನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀಯುತ ರಾಧಾಕೃಷ್ಣ ಉಯ್ಯದಡ್ಡ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಈ ಕಾರ್ಯಕ್ರಮದ ಕುರಿತಾದ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀ ಉಮೇಶ್ ಎಂ ಸಾಲ್ಯಾನ್ ಇವರು. ಶ್ರೀ ಉಮೇಶ್ ಎಂ ಸಾಲ್ಯಾನ್ ಇವರನ್ನು ನಾನು ಸ್ವಾಗತ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಕಾವ್ಯವಾಚನದಲ್ಲಿ ಭಾಗವಹಿಸುವ ಕವಿಗಳು ರಾಧಾಕೃಷ್ಣ ಉಯ್ಯದಡ್ಡ, ರವೀಂದ್ರನ್ ಪಾಡಿ, ರಾಘವ ಕೇಳಿಪಾಡಿ, ಸುಂದರ ಬಾರಡ್ಕ, ಬಿ ಗಣೇಶ್ ಪೈ, ಜ್ಯೋತ್ಸ್ನಾ ಕಡಗದೇರು, ಕುಶಾಲಾಕ್ಷಿ ಕುಲಾ, ಶ್ಯಾಮಲಾ ರವಿರಾಜ್, ಗಣೇಶ್ ಪ್ರಸಾದ್ ನಂಜೇಶ್ವರ, ಶಶಿಕಲಾ ಕುಂಬಳೆ, ವನಿತಾ ಆರ್ ಶೆಟ್ಟಿ, ಶ್ರೀನಿವಾಸ್ ನಾಯಕ್ ಸ್ವರ್ಗ, ವನಜಾ ಪ್ರಕಾಣ ಮತ್ತು ಸುಜಿತ್ ಬೇಗೂರು. ಈಗ ಪ್ರಾಸ್ತಾವಿಕ ನುಡಿ ಶ್ರೀಯುತ ಉಮೇಶ್ ಸಾಲ್ಯಾನ್ ಇವರಿಂದ. ಒಂದು ಲೈಟ್ ಅವರಿಗೆ ಡೈರೆಕ್ಟ್ ಕಣ್ಣಿಗೆ ಹಾಕೋ ಲೈಟ್ ಅವಾಯ್ಡ್ ಮಾಡಿ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಜನ್ಮ ದಿನಾಚರಣೆಯ ಭಾಗವಾಗಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯು ಇವತ್ತು ಈ ಜನ್ಮದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಹೆಸರಾಂತ ಕವಿಗಳು ಸ್ವರಚಿತ ಕವಿತೆ ವಾಚಿಸುವ ಮೂಲಕ ನಮ್ಮ ಪ್ರೀತಿಯ ಕವಿಗಳನ್ನು ನೆನಪು ಮಾಡಿದಂತಹ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇಂದು ಈ ಬೊಮ್ಮಲಿಗದಲ್ಲಿ ಕವಿಗಳ ಜನ್ಮದಿನದ ಭಾಗವಾಗಿ ನಡೆಯುವಂತಹ ಮೊದಲ ಕಾರ್ಯಕ್ರಮ ಇದು. ಸುಮಾರು ವರ್ಷಗಳಿಂದ ಈ ಭವನಿಕ ಕಾರ್ಯಕ್ರಮಗಳನ್ನು ಮಾಡದೆ ಇದ್ದುದರಿಂದ ನಮಗೆ ಇಲ್ಲಿ ಕರೆಂಟಿನ ವ್ಯವಸ್ಥೆಗಳು ಇಲ್ಲದಿದ್ದರಿಂದ ಎಲ್ಲ ವ್ಯವಸ್ಥೆಗಳು ಹೊರಗಿನಿಂದ ಮಾಡಬೇಕಾದುದರಿಂದ ನಮ್ಮ ಕರೆಂಟಿನ ಆಪರೇಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಾಹಿತಿಗಳು ಇಲ್ಲಿ ಆಗಮಿಸಿದ್ದಾರೆ. ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯ ಕಾಸರಗೋಡಿನ ಹಿರಿಯ ಕವಿಗಳಾದ ರಾಧಾಕೃಷ್ಣ ಉಯ್ಯದಡ್ಡ ಅವರು, ಅದೇ ರೀತಿಯಲ್ಲಿ ನಮ್ಮ ರವೀಂದ್ರನ್ ಪಾಡಿಯವರು, ರಾಘವನ್ ಬೆಳ್ಳಿಪಾಡಿಯವರು, ಸುಂದರ ಬಾರಡ್ಕ ಅವರು, ಬಿ ಗಣೇಶ್ ಪೈ ಅವರು, ಕುಶಾಲಾಕ್ಷಿ ಕುಲಾಲ್ ಅವರು, ಶ್ಯಾಮಲಾ ರವಿರಾಜ್ ಅವರು, ಗಣೇಶ್ ಪ್ರಸಾದ್ ಮಂಜೇಶ್ವರ ಅವರು, ಶಶಿಕಲಾ ಕುಂಬಳೆ, ವನಿತಾ ಆರ್ ಶೆಟ್ಟಿ, ಶ್ರೀನಿವಾಸ್ ನಾಯಕ್ ಸ್ವರ್ಗ, ವನಜಾಕ್ಷಿ ಚಂದ್ರಲಾಲ,
ಸುಜಿತ್ ಬೇಕು, ಹೀಗೆ ವಿವಿಧ ಭಾಷೆಗಳ ಕವಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಸ್ವರಚಿತ ಕವಿತೆಗಳನ್ನು ಕೇಳೋಣ. ಕಾರ್ಯಕ್ರಮಗಳು ಪ್ರಾರಂಭವಾಗಿ ಈಗಲೇ ಅರ್ಧ ಗಂಟೆ ಲೇಟ್ ಆಗಿದೆ. ನಮ್ಮ ಕವಿತಾ ವಾಚನ ನಂತರ ಸ್ಥಳೀಯ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮಗಳು, ಸುಗಮ ಸಂಗೀತ ಕಾರ್ಯಕ್ರಮಗಳು, ಜನಪದ ಗಾಯನಗಳು ನಡೆಯಲಿದೆ. ಅದೇ ರೀತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವು 4:15 ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಅದರ ನಂತರ ನಮ್ಮ ವಿಧುಚಲ್ ನಿರ್ದೇಶನದ ಸೂತ್ರಶಿವ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ಈಗ ನಾವು ಎಲ್ಲ ಕಾರ್ಯಕ್ರಮವನ್ನು ಚಂದವಾಗಿ ನಡೆಸೋಣ. ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರನ್ನು ಸಹ ಸ್ವಾಗತ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೋಸ್ಕರ. ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಕವಿಗಳಿಗೂ ಸಾಹಿತಿಗಳಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬೇಕಾಗಿ ನಮ್ಮ ಸದಸ್ಯರನ್ನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ವೇದಿಕೆಯಲ್ಲಿ ಹಲವಾರು ವರ್ಷಗಳ ನಂತರ ಕಾರ್ಯಕ್ರಮ ನಡೀತಾ ಇರುವುದರಿಂದ ಹಲವಾರು ತಾಂತ್ರಿಕ ಸಮಸ್ಯೆಗಳಿಗಾಗಿ ನಾವು ವಿಷಾದಿಸ್ತಾ ಇದ್ದೇವೆ. ಕವಿ ಮನಸ್ಸಿನ ಮತ್ತು ಸಾಹಿತ್ಯಾಭಿಮಾನಿಗಳಾದ ತಾವೆಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸುವಿರಾಗಿ ಆಶಿಸ್ತೇವೆ. ಮೊದಲಿಗೆ ಈ ಕಾವ್ಯ ವಾಚನದಲ್ಲಿ ಕವನವನ್ನು ವಾಚಿಸಲಿದ್ದಾರೆ ಕವಿಗಳಾದ ಶ್ರೀಯುತ ರವೀಂದ್ರನ್ ಪಾಡಿ. ಕಾಸರಗೋಡಿನ ಜನಪ್ರಿಯ ಮಲಯಾಳ ಕವಿ, ತುಳುನಾಡಿನ ಕುರಿತು ಅಧ್ಯಯನ ನಡೆಸಿ ಕೃತಿ ರಚಿಸಿದ್ದಾರೆ. ಬಹುಭಾಷಾ ಕವಿ ಸಂಗಮದಲ್ಲಿ ಕವನ ವಾಚಿಸಿದ್ದಾರೆ. ಕವನ ಸಂಕಲನಗಳು ಪ್ರಕಟವಾಗಿವೆ. ಕನ್ನಡ ಸಾಹಿತಿಗಳ ಕುರಿತು ಮಲಯಾಳದಲ್ಲಿ ವ್ಯಕ್ತಿ ಚಿತ್ರವನ್ನು ಬರೆದಿದ್ದಾರೆ. ಈಗ ವೇದಿಕೆ ಶ್ರೀಯುತ ರವೀಂದ್ರನ್ ಪಾಡಿ ಇವರಿಗಾಗಿ. വേദിയിൽ ഇരിക്കുന്ന കവി സുഹൃത്തുക്കളെ, ഇവിടെ സംബന്ധിച്ചിരിക്കുന്ന പ്രിയപ്പെട്ടവരെ, സഹോദരി സഹോദരന്മാരെ, നമുക്കറിയാവുന്നതുപോലെ രാഷ്ട്രകവി മഞ്ചേശ്വരം ഗോവിന്ദപ്പയ്യയുടെ 140ാം ജന്മദിനാഘോഷമാണ് ഇന്ന് നാം ഇവിടെ കൊണ്ടാടുന്നത്. നമ്മുടെ നാട് ബഹുഭാഷാ സംഗമ ഭൂമിയാണ്. കേവലാർത്ഥത്തിൽ നമ്മൾ സപ്തഭാഷാ സംഗമ ഭൂമി എന്നാണ് ഈ പ്രദേശത്തെ പറഞ്ഞു പോകുന്നതെങ്കിലും ഇവിടെ 7 ഏതാണ്ട് 30-35 പരം ഭാഷകൾ ഈ പ്രദേശത്തുണ്ട് എന്നാണ് കണക്കാക്കിയിരിക്കുന്നത്. നമ്മുടെ രാഷ്ട്രകവി മഞ്ചേശ്വരം ഗോവിന്ദപ്പയ്ക്ക് 23 പരം ഭാഷകൾ അറിയാമായിരുന്നു. കൊങ്കിണിയാണ് അദ്ദേഹത്തിൻ്റെ മാതൃഭാഷ എങ്കിലും അദ്ദേഹം കന്നഡയിലും തുളുവിലും ഇംഗ്ലീഷിലും ഒക്കെ ഒരുപോലെ കവിതകൾ എഴുതി. നമ്മുടെ നാടിൻ്റെ ഒരു പരിച്ഛേദം തന്നെയാണ് രാഷ്ട്രകവി മഞ്ചേശ്വരം ഗോവിന്ദപ്പൻ. അദ്ദേഹത്തിൻ്റെ ജന്മദിനം ആഘോഷിക്കുമ്പോൾ ഭാഷകളെക്കുറിച്ചുള്ള കുറേ വിചാരങ്ങളും തുളുനാടിനെ കുറിച്ചുള്ള വിചാരങ്ങളും ഒക്കെ നമ്മുടെ മനസ്സിലേക്ക് കടന്നു വരിക സ്വാഭാവികമാണ്. ഞാൻ കവിതയിലേക്ക് കടക്കുകയാണ്. ഗോവിന്ദപ്പയ്യയുടെ ആദ്യത്തെ കവിതാ സമാഹാരത്തിൻ്റെ പേര് ഗിളിവിണ്ടു എന്നാണ്. അദ്ദേഹത്തിൻ്റെ വീട് സ്മാരകമാക്കിയപ്പോൾ ആ വീടിനും ഗിളിവിണ്ടു എന്നാണ് നാമകരണം ചെയ്തിരിക്കുന്നത്. ഗിളിവിണ്ടു എന്ന വാക്കിന് മലയാളത്തിൽ പക്ഷിക്കൂട്ടം, അതല്ലെങ്കിൽ കിളിക്കൂട്ടം, പക്ഷിസങ്കുലം എന്നൊക്കെയാണ് ആ വാക്കിൻ്റെ അർത്ഥം. വളരെ അർത്ഥവത്തായ ആ കവിത ഞാൻ ഈയിടെ വളരെ ശ്രമപ്പെട്ട് ഒരു സുഹൃത്തിൻ്റെ സഹായത്തോടെ മലയാളത്തിലാക്കുകയുണ്ടായി. ഹളേ കന്നഡയിൽ രചിക്കപ്പെട്ട ആ കാവ്യം കന്നഡക്കാർക്ക് പോലും വേണ്ടത്ര ഗ്രഹിക്കാത്തൊരവസ്ഥയുണ്ട്. അത്രയും തത്വചിന്താപരമായ ഫിലോസഫിക്കലായിട്ടുള്ള ഒരു കവിതയാണ് ഈ ഗിളിവിണ്ടു എന്ന് പറയുന്നത്. 1935 ഈ ഗിളിവിണ്ടു എന്ന് പറയുന്ന കവിതാ സമാഹാരം പ്രസിദ്ധീകരിച്ചത്. അതിൽ 46
കവിതകളും ഉമർ ഖയാമിൻ്റെ 75 കവിതകളുടെ വിവർത്തനവും ഉൾക്കൊള്ളുന്നതാണ് ഈ ഗിളിവിണ്ടു എന്ന് പറയുന്ന ഗോവിന്ദപ്പയ്യയുടെ പ്രഥമ കവിതാ സമാഹാരം. ഞാൻ മലയാളത്തിലാക്കിയത് ഇവിടെ വായിക്കാം. കിളിക്കൂട്ടം. ഓ എൻ്റെ വാക്കുകളെ, മൺചെരാതുകൾ ജലത്തിൻ അലകളിൽ ഒഴുക്കും പോലെ നിങ്ങളെ ഞാൻ കാലത്തിൻ അലകളിൽ ഒഴുക്കിവിടുകയാണ്. ഓ എൻ്റെ വാക്കുകളെ, മൺചെരാതുകൾ ജലത്തിൻ അലകളിൽ ഒഴുക്കും പോലെ നിങ്ങളെ ഞാൻ കാലത്തിൻ അലകളിൽ ഒഴുക്കിവിടുകയാണ്. പ്രപഞ്ചചേതന നിങ്ങൾക്ക് മുമ്പിൽ ഒരുങ്ങി വരട്ടെ. മുങ്ങിപ്പോവോളം ജീവിക്കുക എന്നതത്രേ നിങ്ങളുടെ നിയോഗം. പ്രപഞ്ചചേതന നിങ്ങൾക്ക് മുമ്പിൽ ഒരുങ്ങി വരട്ടെ. മുങ്ങിപ്പോവോളം ജീവിക്കുക എന്നതത്രേ നിങ്ങളുടെ നിയോഗം. കുഞ്ഞുങ്ങളെ കരുതലോടെ പുറത്തേക്ക് കൂട്ടിക്കൊണ്ടുപോയ അമ്മക്കിളി സന്ധ്യയാകുമ്പോൾ അവയെ കൂട്ടിലെത്തിക്കും പോലെ ഞാൻ നിങ്ങളെ എൻ്റെ ഈ പുസ്തകത്തിൽ ചേർക്കുകയാണ്. കുഞ്ഞുങ്ങളെ കരുതലോടെ പുറത്തേക്ക് കൂട്ടിക്കൊണ്ടുപോയ അമ്മക്കിളി സന്ധ്യയാകുമ്പോൾ അവയെ കൂട്ടിലെത്തിക്കും പോലെ ഞാൻ നിങ്ങളെ എൻ്റെ ഈ പുസ്തകത്തിൽ ചേർക്കുകയാണ്. നിങ്ങളെ എനിക്ക് എൻ്റെ സ്വന്തക്കാർ എന്ന് കരുതാമോ? നിങ്ങളെ എനിക്ക് എൻ്റെ സ്വന്തക്കാർ എന്ന് കരുതാമോ? എവിടെ നിന്നോ പുറപ്പെട്ട് എങ്ങോട്ടോ പോകുന്ന മൊഴികൾ എൻ്റെ ഹൃദയത്തിൽ അരനാഴിക തങ്ങുന്നതുകൊണ്ട് എൻ്റെ സ്വന്തമാകുമോ? നിങ്ങളെ ഞാൻ എൻ്റേത് എന്ന് എങ്ങനെ പറയും? എവിടെ നിന്നോ പുറപ്പെട്ട് എങ്ങോട്ടോ പോകുന്ന മൊഴികൾ എൻ്റെ ഹൃദയത്തിൽ അരനാഴിക തങ്ങുന്നത് കൊണ്ട് എൻ്റെ സ്വന്തമാകുമോ? നിങ്ങളെ ഞാൻ എൻ്റേത് എന്നെങ്ങനെ പറയും? അവരവരുടെ വഴിയിൽ ഒന്നിനു പിറകെ ഒന്നായി പറന്നു പോകുന്ന കിളിക്കൂട്ടം വഴിയിൽ ഏതോ തോട്ടം കണ്ട് അരക്ഷണം ആ തോട്ടത്തിൽ തങ്ങിയാൽ ആ കിളിക്കൂട്ടം ആ തോട്ടത്തിൻ്റെതാകുമോ? ആ തോട്ടം കിളികളുടേതാകുമോ? അവരവരുടെ വഴിയിൽ ഒന്നിനു പിറകെ ഒന്നായി പറന്നു പോകുന്ന കിളിക്കൂട്ടം വഴിയിൽ ഏതോ തോട്ടം കണ്ട് അരക്ഷണം ആ തോട്ടത്തിൽ തങ്ങിയാൽ ആ കിളിക്കൂട്ടം ആ തോട്ടത്തിൻ്റെതാകുമോ? ആ തോട്ടം കിളികളുടേതാകുമോ? ഇതാണ് കവിത. ಕವಿದ ಕೇಟ ಎಲ್ಲರಿಗೂ ನನ್ನಿ ನಮಸ್ಕಾರ. ಧನ್ಯವಾದಗಳು ಸರ್. ಮುಂದಿನ ಕವನ ವಾಚಿಸಲಿರುವ ಕವಿ ಶ್ರೀ ರಾಘವನ್ ಬೆಳ್ಳಿಪಾಡಿ. ಇವರು ಬ್ಯಾಂಕ್ ಉದ್ಯೋಗಿ, ಸಾಮಾಜಿಕ ಕಾರ್ಯಕರ್ತ, ಮಧುವಾಹಿನಿ ಗ್ರಂಥಾಲಯದ ಸ್ಥಾಪಕ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಡೆದ ಕವಿಗೋಷ್ಠಿಗಳಲ್ಲಿ ಮಲಯಾಳದಲ್ಲಿ ಕವಿತೆ ವಾಚಿಸಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀ ರಾಘವನ್ ಬೆಳ್ಳಿಪಾಡಿ. വേദിയിലുള്ള ആദരണീയ വ്യക്തിത്വങ്ങളെ, സദസ്സിലുള്ള മാന്യ സുഹൃത്തുക്കളെ, ആരാധ്യരെ, സഹോദരി സഹോദരന്മാരെ, കവി ഗോവിന്ദപ്പയ്യയുടെ ഓർമ്മകൾക്ക് മുമ്പിൽ പ്രണാമം അർപ്പിച്ചുകൊണ്ട് നേരെ കവിതയിലേക്ക് കടക്കുകയാണ്. ഒഴുക്കില്ല നദി. നദികളെല്ലാം ഒഴുകുന്നു, കൂട്ടത്തിൽ ഒഴുകാത്ത നദികളുണ്ട്. നദികളെല്ലാം ഒഴുകുന്നു, കൂട്ടത്തിൽ ഒഴുകാത്ത നദികളുമുണ്ട്. അതിൽ പ്രധാനം അക്ഷര നദിയാണ്. അതിന് ഒഴുക്കില്ല, വെറും വെള്ളക്കെട്ട്. അതിൽ പ്രധാനം അക്ഷര നദിയാണ്. അതിന് ഒഴുക്കില്ല, വെറും വെള്ളക്കെട്ട്. അതിൻ്റെ ആഴവും പരപ്പും കണ്ടെത്താൻ വിഷമകരം. അതുകൊണ്ടാണ് അക്ഷരങ്ങൾ തീർത്ത നദികളിപ്പോഴും വികാരവിചാരങ്ങളുടെ ഭാഷ കൊണ്ട് നടനമാടുന്നത്. അതിൻ്റെ ആഴവും പരപ്പും കണ്ടെത്താൻ വിഷമകരം. അതുകൊണ്ടാണ് അക്ഷരങ്ങൾ തീർത്ത നദികളിപ്പോഴും വികാരവിചാരങ്ങളുടെ ഭാഷ കൊണ്ട് നടനമാടുന്നത്.
കാൽപ്പനികതയുടെ മൂടുപടം കൊണ്ട് ദുരൂഹത തീർക്കുന്നത്. കടലാഴങ്ങൾ തേടി തിരമാലകൾക്ക് തീരെഴുതാൻ അക്ഷരനദിക്ക് വയ്യ. കാൽപ്പനികതയുടെ മൂടുപടം കൊണ്ട് ദുരൂഹത തീർക്കുന്നത്. കടലാഴങ്ങൾ തേടി തിരമാലകൾക്ക് തീരെഴുതാൻ അക്ഷരനദിക്ക് വയ്യ. എഴുതി ജയിച്ചവരും തോറ്റവരും തമ്മിലുള്ള അടിയൊഴുക്ക് അക്ഷരനദിയുടെ പിന്നാമ്പുറം. എഴുതി ജയിച്ചവരും തോറ്റവരും തമ്മിലുള്ള അടിയൊഴുക്ക് അക്ഷരനദിയുടെ പിന്നാമ്പുറം. നന്ദി, ನಮಸ್ಕಾರ. ಧನ್ಯವಾದಗಳು. ಮುಂದಿನ ಕವನ ವಾಚಿಸಲಿದ್ದಾರೆ ಕವಿ ಶ್ರೀ ಸುಂದರ ಬಾರಡ್ಕ. ಇವರು ಕತೆ, ಕತೆಗಾರ, ಜಾನಪದ ಸಂಶೋಧಕ ಈ ಎಲ್ಲ ಪ್ರಕಾರಗಳಲ್ಲೂ ಕೃತಿ ರಚನೆ ಮಾಡಿದ್ದಾರೆ. ಸಮತಾ ಸಾಹಿತ್ಯ ವೇದಿಕೆ, ಅಂಬೇಡ್ಕರ್ ವಿಚಾರ ವೇದಿಕೆಯ ಸಂಚಾಲಕ, ಸಾಮಾಜಿಕ ಸಾಂಸ್ಕೃತಿಕ ಸಂಘಟಕ. ಈಗ ನಿಮ್ಮ ಮುಂದೆ ಶ್ರೀ ಸುಂದರ ಬಾರಡ್ಕ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಅಪ್ಪ ಮತ್ತು ನಾನು. ಮೊದಲೆಲ್ಲ ಅಪ್ಪನ ಧ್ವನಿ ನನ್ನ ಕೋಣೆಗೆ ಕೇಳುತ್ತಿರಲಿಲ್ಲ. ಮೊದಲೆಲ್ಲ ಅಪ್ಪನ ಧ್ವನಿ ನನ್ನ ಕೋಣೆಗೆ ಕೇಳುತ್ತಿರಲಿಲ್ಲ. ಆದ ಕಾರಣ ಅಪ್ಪನ ಮಾತು ನನಗೂ ನನ್ನ ಮಾತು ಅಪ್ಪನಿಗೂ ಅರ್ಥವಾಗುತ್ತಲೂ ಇರಲಿಲ್ಲ. ಮನೆಯಲ್ಲಿ ಅಪ್ಪ ಮತ್ತು ನನ್ನ ಕೋಣೆಯ ಮಧ್ಯೆ ಒಂದು ದೇವರ ಕೋಣೆ. ಮನೆಯಲ್ಲಿ ಅಪ್ಪ ಮತ್ತು ನನ್ನ ಕೋಣೆಯ ಮಧ್ಯೆ ಒಂದು ದೇವರ ಕೋಣೆ. ಅದು ಅಪ್ಪ ಮತ್ತು ನನ್ನ ಸಂವಹನಕ್ಕೊಂದು ತಡೆಯಾಗಿತ್ತು. ಬಾಲ್ಯದಲ್ಲಿ ಅಪ್ಪನೇ ನನಗೆ ಎಲ್ಲವೂ ಆಗಿದ್ದ. ಬಾಲ್ಯದಲ್ಲಿ ಅಪ್ಪನೇ ನನಗೆ ಎಲ್ಲವೂ ಆಗಿದ್ದ. ಅಪ್ಪನಾದರೋ ನಮ್ಮ ಕೋಣೆಯಲ್ಲೇ ದೇವರನ್ನು ಪೂಜಿಸುತ್ತಿದ್ದ. ಅಪ್ಪನಾದರೋ ನಮ್ಮ ಕೋಣೆಯಲ್ಲೇ ದೇವರನ್ನು ಪೂಜಿಸುತ್ತಿದ್ದ. ನಿತ್ಯ ಭಜನೆ, ಪ್ರಾರ್ಥನೆ ಎಲ್ಲವೂ ಅಲ್ಲೇ ನಡೆಯುತ್ತಿತ್ತು. ಅಪೂರ್ವಕ್ಕೊಮ್ಮೆ ಅಪ್ಪ ಬೆಳ್ಳಿ ಮೂಡುವ ಹೊತ್ತು, ಅಪೂರ್ವಕ್ಕೊಮ್ಮೆ ಅಪ್ಪ ರಾತ್ರಿ ಎದ್ದು ಹೋಗುತ್ತಿದ್ದ. ಬೆಳ್ಳಿ ಮೂಡುವ ಹೊತ್ತು ಹಿಂತಿರುಗಿ ಬರುವಾಗ ನರಿ ನಾಯಿಗಳು ಹೂಡಿಡುತ್ತಿದ್ದವು. ಆವಾಗ ನಾನೆಲ್ಲೋ ಗಾಢ ನಿದ್ದೆಗೆ ಜಾರುತ್ತಿದ್ದೆ. ನಾನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ಕೋಣೆ ಬದಲಾಯಿತು. ಆಗ ಅಪ್ಪನ ಜೊತೆ ಮಾತುಕತೆಗೆ ಈ ದೇವರ ಕೋಣೆ ಅಡ್ಡಿಯಾಯಿತು. ಅಪ್ಪನ ಮುಖ ಕಾಣದು, ಮಾತು ಕೇಳದು. ಈಗ ಮನೆ ನವೀಕರಣಗೊಂಡಿದೆ. ಅಪ್ಪನ ಮತ್ತು ನನ್ನ ಕೋಣೆ ಒಂದಾಗಿದೆ. ಅಪ್ಪನ ಮುಖ ಸ್ಮೃತಿ ಪಟಲದಲ್ಲಿ ಮೂಡುತ್ತಿದೆ. ಮಾತು ಅನುರಣಿಸುತ್ತಿದೆ. ಆದರೆ ಅಪ್ಪನ ಮುಖ ಕಾಣುವುದಿಲ್ಲ, ಧ್ವನಿ ಕೇಳುವುದೂ ಇಲ್ಲ. ಕೋಣೆಯೊಳಗೆ ಕಾಣಲು ಕೇಳಲು ಅಪ್ಪನೂ ಇಲ್ಲ. ನಮಸ್ಕಾರ. ಧನ್ಯವಾದಗಳು. ಎಲ್ಲ ಕವಿಗಳಿಗೆ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಸ್ಮರಣಿಕೆ ನೀಡಲಾಗುವುದು. ಅದರಿಂದ ತಾವೆಲ್ಲರೂ ಸಭಾ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇವೆ. ಮುಂದೆ ಕವನವನ್ನು ವಾಚಿಸಲಿರುವವರು ಶ್ರೀಮತಿ ಕುಶಾಲಾಕ್ಷಿ ಕುಲಾಲ್ ಕಣ್ಮತೀರ್ಥ. ಇವರು ತುಳು, ಕನ್ನಡ ಎರಡೂ ಭಾಷೆಗಳಲ್ಲಿ ಸಾಹಿತ್ಯ ಸೃಷ್ಟಿಸುತ್ತಿದ್ದಾರೆ. ಕಾವ್ಯದಲ್ಲಿ ವಿಶೇಷ ಆಸಕ್ತಿ ಇದೆ. ಕನ್ನಡ ಮತ್ತು ತುಳು ಪತ್ರಿಕೆಗಳಲ್ಲಿ ಲೇಖನಗಳು, ಕವಿತೆಗಳು ಪ್ರಕಟಗೊಂಡಿವೆ. ಕೆಲವು ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿವೆ. ಈಗ ಕುಶಾಲಾಕ್ಷಿ ಕುಲಾಲ್ ಕಣ್ಮತೀರ್ಥ. ಸುರುಕಾದ ತುಳುನಾಡ ಮಣ್ಣಿಗೆ ಪುಟ್ಯ ಪಾಡೊಂದು ಗೋವಿಂದ ಪೈಪ್ಲೇನು ಸ್ಮರಣೆ ಮಂತೊಂದು ಈ ಪ್ಲೇಸ್ದ ಗುರುಕರ್ಮೆದ ಮನೆ ಟುಪ್ಪನ ಎಂಕ್ಲೆನ ಗುರುಕುಲೆಗೆ ಪುಟ್ಯ ಪಾಡೊಂದು ಅಂಚನೆ ಮೂಲು ಎದುರುಪ್ಪನ ಮಾತ ಮಲ್ಲ ಕೈಯಲ್ಲ ಪಲೆಯಲ್ಲಿಗೆ
ಪಳಿಯಲ್ಲಿಗೆ ಮೆಗ್ದಿಯಲ್ಲಿಗೆ ಮೆಗ್ಗೆಲ್ಲಿಗೆ ಪೂರ ಪುಡ್ಯ ಪಾಡೊಂದು ಎನ್ನ ಕವಿತೆ ರುಚಿ ಇಜ್ಜಿ ಪಂಡ ರುಚಿ ಇಜ್ಜಿ ಪಂಡ ಇತ್ತೆತ್ತೆ ದಾಯ್ತ ಮಂತುಂಡಲ ರುಚಿ ಇಜ್ಜಿ ಇತ್ತೆತ್ತೆ ದಾಯ್ತ ಮಂತುಂಡಲ ರುಚಿ ಇಜ್ಜಿ ದಾಯ್ತಾಂಡಪ್ಪ ನೆಕ್ ಆನಿ ಪರ್ಪಗು ಮಂತಿ ನಾಟಿಲು ಆನಿ ಪರ್ಪಗು ಮಂತಿ ನಾಟಿಲು ನೆಯ್ ಪೇರು ದಾಂತೆಲ ಏತೊಂಜಿ ಕಮ್ಮೆನ ನೆಯ್ ಪೇರು ದಾಂತೆಲ ಏತೊಂಜಿ ಕಮ್ಮೆನ ಅಂಗೈ ಮುಂಗೈ ನಕ್ಕೊಂದಿತ್ತಿನ ಅಂಗೈ ಮುಂಗೈ ನಕ್ಕೊಂದಿತ್ತಿನ ಬೆಲ್ಲ ಕಮ್ಮ್ಯಾಂಡಲ ತೋಮಣ್ಣನ ಜೋಕಲ್ನೊಟ್ಟಿಗೆ ಬೆಲ್ಲ ಕಮ್ಮ್ಯಾಂಡಲ ತೋಮಣ್ಣನ ಜೋಕಲ್ನೊಟ್ಟಿಗೆ ಬರಕಲಡು ಕುಲೋಂದು ತಿನ್ನಗ ಏತೊಂಜಿ ಸೀಪೆ ಇತ್ತನು ಪಾಯಸ ಬರಕಲಡು ಕುಲೋಂದು ತಿನ್ನೊಂದು ಪುನಗ ಏತೊಂಜಿ ಸೀಪೆ ಇತ್ತನು ಪಾಯಸ ಇತ್ತೆತ್ತೆ ದಾಯ್ತ ಮಂತನಲ ರುಚಿ ಇಜ್ಜಿ ದಾಯ್ತಾಂಡಪ್ಪ ನೆಕ್ ಪೆರ್ನಾಲ್ಗೆ ತಿರ್ತ ಬಿತ್ತಲ್ದ ನೆಬಿಸೇರ್ದಿ ಪೆರ್ನಾಲ್ಗೆ ತಿರ್ತ ಬಿತ್ತಲ್ದ ನೆಬಿಸೇರ್ದಿ ಕೊರೊಂದಿತ್ತಿನ ನೈತನುಪ್ಪು ಕೈ ದಕ್ಕಂಡಲ ಪೋವಂದಿನ ಕಮ್ಮೆನ ಬೊಕರ ನನರ ಕೈ ಮೂಸೊಂದಿತ್ತಿನ ಆ ಮೋಕೆದ ಕಮ್ಮೆನ ಇತ್ತಗೊಂಡು ಬೊಕರ ನನರ ಕೈ ಮೂಸೊಂದಿತ್ತಿನ ಆ ಮೋಕೆದ ಕಮ್ಮೆನ ಇತ್ತಗೊಂಡು ಇತ್ತಿತ್ತೆ ದಾಯ್ತ ಮಂತಂಡಲ ರುಚಿ ಇಜ್ಜಿ ದಾಯ್ತಾಂಡಪ್ಪ ನೆಕ್ ಕ್ರಿಸ್ಮಸ್ಗೆ ಮೇರಿ ಬಾಯಿನ ಇಲ್ಲದ ಬಂಜಾರ ವನಸು ಕ್ರಿಸ್ಮಸ್ಗೆ ಮೇರಿ ಬಾಯಿನ ಇಲ್ಲದ ಬಂಜಾರ ವನಸು ಇರೆಕ್ ಸುರು ಬೂರುನ ದಪ್ಪ ರೊಟ್ಟಿದ ಮಿತ್ತು ಇಜಿನ ತಪ್ಪು ಗಮಸುನ ಮಾಸದ ಗಸಿ ಕಣ್ಣು ಮೂಂಕುಡು ನೀರರಿಪುನ ಕಾರಾಂಡಲ ಅವಳು ಗಮಸೊಂದಿತ್ತಂದು ಪಿರ್ತಿ ಇತ್ತೆತ್ತೆ ದಾಯ್ತ ಮಂತಂದಲ ರುಚಿ ಇಜ್ಜಿ ದಾಯ್ತಾಂಡಪ್ಪ ನೆಕ್ ಆನಿ ಜಾತಿ ಮತ್ತು ತೂವಂದೆ ನಮ್ಮ ಮಾತೆರ್ಲ ಒಂಜೇ ಬಿತ್ತಲ್ದಿತ್ತ ಕೇರಿ ಕಾಲೋನಿ ಒಟಾರ ನಂಕಿಜ್ಜಾಂಡು ಐಕ್ ಧರ್ಮದ ಪುದರಿಜ್ಜಾಂಡು ಪರ್ಪು ನೊಂಜೆ ಪುಡಮಿದ ನೀರು ಉಪ್ಪು ನೊಂಜೆ ಬಾನದ ನಡಿತು ಏತೊಂಜಿ ಲಡೈ ಕೂಟ ಈ ನಡುಟು ಅಂಚಾದೆ ಇತ್ತೆ ದಾಯ್ತ ಮಂತನಲ ರುಚಿ ಇಜ್ಜಿ ಅಟಿಲು ಆವೊಂದುಂಡು ಕೆಂಪು ನೆತ್ತೆರ್ದ ಪಗೆಯ ಮಚ್ಚರದ ಸೂ ಅರ್ಲೊಂದುಂಡು ದಗದಗ ಉಡಲ ಮೋಕೆದ ಪೂವು ಕರೆಂಚಿದೇ ಪೋತುಂಡು ಓಲು ತುಂಡಲ ಅವೇ ಘಾಟುನಾಥ ಬೊಕ ಎಂಚ ಬರು ರುಚಿ ಅಂದು ಅಂಚಾದೆ ಇತ್ತೆ ದಾಯ್ತ ಮಂತಂಡಲ ರುಚಿ ಇಜ್ಜಿ ಅವಕಾಶಗ ಸೊಲ್ಮೇಲೆ. ಧನ್ಯವಾದಗಳು ಮೇಡಮ್. ಮುಂದೆ ಕವನ ವಾಚಿಸಲಿರುವ ಕವಯಿತ್ರಿ ಶ್ರೀಮತಿ ಶ್ಯಾಮಲಾ ರವಿರಾಜ್. ಕವಿ ಹೃದಯದ ಕಲಾವಿದೆ, ಭಾವಪೂರ್ಣವಾಗಿ ಹಾಡಬಲ್ಲ ಕವಯಿತ್ರಿ, ಕವನ ಸಂಕಲನ ಪ್ರಕಟಿಸಿದ್ದಾರೆ. ಕವಿಗೋಷ್ಠಿಗಳಲ್ಲಿ ಭಾಗವಹಿಸುತ್ತಾ ಬಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ ತಮ್ಮ ರಚನೆಗಳ ಮೂಲಕ ಕಾಣಿಸಿಕೊಳ್ಳುತ್ತಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀಮತಿ ಶ್ಯಾಮಲಾ ರವಿರಾಜ್. ಎಲ್ಲರಿಗೂ ವಂದನೆಗಳು. ನಾನು ಒಂದು ಭಕ್ತಿಗೀತೆಯನ್ನು ರಚನೆ ಮಾಡಿದ್ದು, ಕೃಷ್ಣದೇವರ ಭಕ್ತಿಗೀತೆ. ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ. ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ. ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ. ಮುರಳೀಲಾಲ ಮಾಧವ ಶರಣೆನುವೆ ಮನಮೋಹನ. ಮುರಳೀಲಾಲ ಮಾಧವ ಶರಣೆನುವೆ ಮನಮೋಹನ. ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ. ವಸನವಿತ್ತು ಮಾನಿನಿಯ ಮಾನಕಾದ ಮಧುರನಾಥ. ವಸನವಿತ್ತು ಮಾನಿನಿಯ ಮಾನಕಾಯ್ದ ಮಧುರನಾಥ.
ವಸುಧೆಯುಳು ವಿರಾಜಿಪದೇವಾ ವರವೇದ್ಯಾಯದು ನಂದನ ವಸುಧೆಯುಳು ವಿರಾಜಿಪದೇವಾ ವರವೇದ್ಯಾಯದು ನಂದನ ಮಧು ಮಧುರಾ ನಿನ್ನ ನಾಮ ಮಮ ಬಂಧು ಮಧುಸೂದನ ಅನಂತನೇ ಅಕ್ಷರ ವರದ ಆನಂದನೇ ನಂದನ ಕಂದ ಅನಂತನೇ ಅಕ್ಷರ ವರದ ಆನಂದನೇ ನಂದನ ಕಂದ ಆರ್ತರ ಮೊರೆಯ ಆಲಿಸೋ ಆರ್ತರ ಮೊರೆಯ ಆಲಿಸೋ ಆಪದ್ಬಾಂಧವ ಯದು ಕುಲೇಶ ಆಪದ್ಬಾಂಧವ ಯದು ಕುಲೇಶ ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ ಅರ್ಜುನ ಸಾರಥಿ ಗೀತಾಚಾರ್ಯ ಅಖಿಲ ಲೋಕ ಪಾಲಕ ಅರ್ಜುನ ಸಾರಥಿ ಗೀತಾಚಾರ್ಯ ಅಖಿಲ ಲೋಕ ಪಾಲಕ ಅನುದಿನ ಪಾಡುವೆ ನಾಮಾಮೃತವ ಅನುದಿನ ಪಾಡುವೆ ನಾಮಾಮೃತವ ಆರಾಧಿಸುತ್ತ ಪದ ಪಂಕಜವಾ ಪದ ಪಂಕಜವಾ ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ ಮಧು ಮಧುರ ನಿನ್ನ ನಾಮ ಮಮ ಬಂಧು ಮಧುಸೂದನ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಿನ ಕವಿ ಶ್ರೀ ಗಣೇಶ್ ಪ್ರಸಾದ್ ಮಂಜೇಶ್ವರ. ಮಂಜೇಶ್ವರ SAT ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕವನ ಸಂಕಲನ, ಕಾದಂಬರಿಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲಿ ಬರೆಯಬಲ್ಲರು. ಬಹುಭಾಷಾ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀ ಗಣೇಶ್ ಪ್ರಸಾದ್ ಮಂಜೇಶ್ವರ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕವಿ ಮಿತ್ರರೇ, ಅದೇ ರೀತಿ ಸಭೆಯಲ್ಲಿರುವಂಥ ಗೋವಿಂದ ಪೈ ಅವರ ಅಭಿಮಾನಿಗಳೇ, ಸಭಾಸದರೇ, ಅತಿಥಿಗಳೇ, ನಾನು ವಾಚನ ಮಾಡಲಿಕ್ಕಿರುವಂತಹ ಕವಿತೆ ಹೆಸರು ಗೋವಿಂದ ಪೈ. ಈ ಗಿಳಿವಿಂಡುವಿಗೆ ನಾನು ನನ್ನ ಎಳೆ ವಯಸ್ಸಿನಿಂದಲೂ ಕೂಡ ಬರ್ತೇನೆ. ಆಗ ಇದು ಗಿಳಿವಿಂಡು ಆಗಿರಲಿಲ್ಲ, ಗೋವಿಂದ ಪೈ ಸ್ಮಾರಕ ಭವನ. ಆಗಿನಿಂದಲೂ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಅಲ್ಲಿ ನಾನು ನೋಡಿದ್ದು, ಕೇಳಿದ್ದು, ನನ್ನ ಅನುಭವಗಳು, ಆಮೇಲಿನ ನನ್ನ ಓದು, ಇದೆಲ್ಲವೂ ಗೋವಿಂದ ಪೈ ಅವರ ಬಗ್ಗೆ ನಾನು ಏನು ತಿಳ್ಕೊಂಡಿದ್ದೇನೆ ಎಂಬುದರ ಬಗ್ಗೆ ಈ ಕವನ ನಾನು ಬರೆದಿದ್ದೇನೆ. ಕವಿತೆಯ ಹೆಸರು ಗೋವಿಂದ ಪೈ. ಆಗ ನಾನಿನ್ನು ಮಗು, ಆಗ ನಾನಿನ್ನು ಮಗು, ಪ್ರಪಂಚ ತಾಯ ಸೆರಗು. ಹೋಗಿದ್ದೆ ಆ ವಿಸ್ತಾರವಾದ ಹಳೆ ಮನೆಗೆ. ಆಗ ನಾನಿನ್ನು ಮಗು, ಪ್ರಪಂಚ ತಾಯ ಸೆರಗು. ಹೋಗಿದ್ದೆ ಆ ವಿಸ್ತಾರವಾದ ಹಳೆ ಮನೆಗೆ. ಘನವಾಗಿ ನಿಂತಿತ್ತು ಅತ್ಯಮೂಲ್ಯ ಹಳೆಯ ಕಡತದಂತೆ. ಘನವಾಗಿ ನಿಂತಿತ್ತು ಅತ್ಯಮೂಲ್ಯ ಹಳೆಯ ಕಡತದಂತೆ. ಮಹಾಕಾವ್ಯದ ಮೂಲ ಪ್ರತಿಯಂತೆ, ಮಹಾಕಾವ್ಯದ ಮೂಲ ಪ್ರತಿಯಂತೆ. ತುಸು ಧೂಳು ಕುಡಿದದ್ದಂತೂ ನಿಜ. ಒಳಗೊಂದು ಚಿತ್ರಪಟ ಕಂಡು ನನ್ನದು ಒಂದೇ ಹಠ. ಒಳಗೊಂದು ಚಿತ್ರಪಟ ಕಂಡು ನನ್ನದು ಒಂದೇ ಹಠ. ಯಾರಿವರು? ಬೆಳೆಯುತ್ತಲೇ ನಾನು ತಿಳಿವಿಗೆ ಮೀರಿದ ಇವರನ್ನು ತಿಳಿಯುತ್ತಲೇ ಇದ್ದೇನೆ. ಬೆಳೆಯುತ್ತಲೇ ನಾನು ತಿಳಿವಿಗೆ ಮೀರಿದ ಇವರನ್ನು ತಿಳಿಯುತ್ತಲೇ ಇದ್ದೇನೆ. ಬೆಳ್ಳಿ ಮೀಸೆಯ ಮಗು, ಮೀಸೆಯೊಳಗೆ ಅಡಗಿದ ಮೆಲು ನಗು. ಬೆಳ್ಳಿ ಮೀಸೆಯ ಮಗು, ಮೀಸೆಯೊಳಗೆ ಅಡಗಿದ ಮೆಲು ನಗು. ಉಮಿಯೊಳಗಿನ ಬೆಂಕಿಯಂತೆ, ಉಮಿಯೊಳಗಿನ ಬೆಂಕಿಯಂತೆ ಹೊರಗಣ್ಣಿಗೆ ಕಾಣದ ಪ್ರೌಢಿಮೆಯ ಬಿಗು. ಉಮಿಯೊಳಗಿನ ಬೆಂಕಿಯಂತೆ ಹೊರಗಣ್ಣಿಗೆ ಕಾಣದ ಪ್ರೌಢಿಮೆಯ ಬಿಗು. ದ ರಾ ಬೇಂದ್ರೆ ಕಾವ್ಯದ ಬುಗ್ಗೆ, ದ ರಾ ಬೇಂದ್ರೆ ಕಾವ್ಯದ ಬುಗ್ಗೆ. ಒಮ್ಮೆ ಅಂದಿದ್ದರು ಇವರ ಬಗ್ಗೆ, ಒಮ್ಮೆ ಅಂದಿದ್ದರು ಇವರ ಬಗ್ಗೆ. ಹೊರಗೆ ಬರೀ ಹೊಗೆ ಬೂದಿ, ಒಳಗೆ ಅಗ್ನಿಯ ಹಾದಿ. ಹೊರಗೆ ಬರೀ ಹೊಗೆ ಬೂದಿ, ಒಳಗೆ ಅಗ್ನಿಯ ಹಾದಿ. ಅದು ಹೌದು, ಇವರು ಕಾಣದ ಗುರಿ ಹೊಡೆಯುವ ಶಬ್ದವೇದಿ.
ಇವರು ಕಾಣದ ಗುರಿ ಹೊಡೆವ ಶಬ್ದವೇದಿ. ಹಿಡಿದಿದ್ದರಲ್ಲ ಸಂಶೋಧನೆಯ ಹಾದಿ, ಹಿಡಿದಿದ್ದರಲ್ಲ ಸಂಶೋಧನೆಯ ಹಾದಿ. ಬರೆದರು ಶಬ್ದಗಳಿಗೆ ವಿಧಿ, ಬರೆದರು ಶಬ್ದಗಳಿಗೆ ವಿಧಿ. ಇವರೇ ಒಂದು ಶಬ್ದಾಬ್ಧಿ, ಇವರೇ ಒಂದು ಶಬ್ದಾಬ್ಧಿ. ಹೊಸ ಶಬ್ದಗಳಿಗೆ ಆದರೂ ಆದಿ, ಹೊಸ ಶಬ್ದಗಳಿಗೆ ಆದರೂ ಆದಿ. ಒಂದೆಡೆ ಸಂಶೋಧನೆಗಳಿಗೆ ಇವರು ಕನ್ನಡಿಯಾದರೆ, ಒಂದೆಡೆ ಸಂಶೋಧನೆಗಳಿಗೆ ಇವರು ಕನ್ನಡಿಯಾದರೆ, ಹೊಸತನಗಳಿಗೂ ಇವರು ಮುನ್ನುಡಿ, ಹೊಸತನಗಳಿಗೂ ಇವರು ಮುನ್ನುಡಿ. ಪ್ರಾಸದ ಪ್ರಸವದಲ್ಲಿ ಕಾವ್ಯಲೋಕವು ಮುಳುಗಿದ್ದಾಗ, ಪ್ರಾಸದ ಪ್ರಸವದಲ್ಲಿ ಕಾವ್ಯಲೋಕವು ಮುಳುಗಿದ್ದಾಗ, ಪ್ರಾಸ ಮೀರಿ ತ್ರಾಸವಿಲ್ಲದೆ ಬರೆದು, ಪ್ರಾಸ ಮೀರಿ ತ್ರಾಸವಿಲ್ಲದೆ ಬರೆದು ಚರ್ಚೆಗೆ ಗ್ರಾಸವಾದವರು, ಪ್ರಾಸ ಮೀರಿ ತ್ರಾಸವಿಲ್ಲದೆ ಬರೆದು ಚರ್ಚೆಗೆ ಗ್ರಾಸವಾದವರು. ಹೊಸ ಹಾದಿಯನ್ನೇ ಹುಟ್ಟಿಸಿ ಹುಲಿಯಂತೆ ನಡೆದವರು, ಹೊಸ ಹಾದಿಯನ್ನೇ ಹುಟ್ಟಿಸಿ ಹುಲಿಯಂತೆ ನಡೆದವರು. ಭಾಷೆಯಲ್ಲಿ ಮಾತ್ರವಲ್ಲ ಭಾಷೆಗಳೊಡನೆ ಸಂಭಾಷಿಸಬಲ್ಲವರು, ಭಾಷೆಯಲ್ಲಿ ಮಾತ್ರವಲ್ಲ ಭಾಷೆಗಳೊಡನೆ ಸಂಭಾಷಿಸಬಲ್ಲವರು. ಭಾಷೆಗಳಿಂದಲೇ ಪ್ರೀತಿಸಲ್ಪಟ್ಟವರು, ಭಾಷೆಗಳಿಂದಲೇ ಪ್ರೀತಿಸಲ್ಪಟ್ಟವರು. ನಾವು ನೀವು ನಮ್ಮಂಥ ಹಲವರು ಗೂಡು ಕಟ್ಟಿ ಕುಳಿತ ಆಳ ಬೇರುಳ್ಳ ಆಲದ ಮರ. ನಾವು ನೀವು ನಮ್ಮಂಥ ಹಲವರು ಗೂಡು ಕಟ್ಟಿ ಕುಳಿತ ಆಳ ಬೇರುಳ್ಳ ಆಲದ ಮರ. ಗೋವಿಂದ ಪೈಗಳೇ ನಿಮ್ಮ ಕೀರ್ತಿ ಅಜರಾಮರ, ಗೋವಿಂದ ಪೈಗಳೇ ನಿಮ್ಮ ಕೀರ್ತಿ ಅಜರಾಮರ. ಧನ್ಯವಾದಗಳು. ಧನ್ಯವಾದಗಳು ಸರ್. ವೀಕ್ಷಕರ ಗಮನಕ್ಕೆ ಈ ನಮ್ಮ ಕಾವ್ಯ ವಾಚನ ಕಾರ್ಯಕ್ರಮವು ಇದೀಗ ಧ್ವನಿ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನೆಲ್ ಹಾಗೂ ಕೇರಳ ವಿಷನ್ ಟಿವಿ ಚಾನೆಲ್ನ ನಂಬರ್ 45ರಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಜಗದೀಶ್ ಮಂಜೇಶ್ವರ ಇವರ ಸಹಕಾರದೊಂದಿಗೆ ಇದು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಅತೀವ ಸಂತೋಷ ಪಡ್ತಾ ಇದ್ದೇವೆ. ಮುಂದಿನ ಕವಯಿತ್ರಿ ಶ್ರೀಮತಿ ಶಶಿಕಲಾ ಕುಂಬಳೆ. ಚುಟುಕು, ಹನಿಗವನ ಮತ್ತು ಕವನಗಳ ಮೂಲಕ ಜನಪ್ರಿಯರಾಗಿರುವ ಶಶಿಕಲಾ ಅವರು ಸುದೀರ್ಘ ಕಾಲ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇದೀಗ ಶ್ರೀಮತಿ ಶಶಿಕಲಾ ಕುಂಬಳೆ ನಿಮ್ಮ ಮುಂದೆ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಗಿಳಿವಿಂಡಿಗೆ ಹೆಜ್ಜೇರಿಸಿದೆ. ರೋಮಾಂಚನವಾಯಿತು, ನನ್ನ ಪಾಲಿಗೆ ಅಪೂರ್ವ ಕ್ಷಣವಾಯಿತು. ಯಾಕೆಂದರೆ ರಾಷ್ಟ್ರಕವಿ, ಮೊದಲ ರಾಷ್ಟ್ರಕವಿ ಎಂದು ಖ್ಯಾತಿ ಪಡೆದ ಮಂಜೇಶ್ವರ ಗೋವಿಂದ ಪೈಗಳು ತನ್ನ ಸಂಪೂರ್ಣ ಬದುಕನ್ನು ಈ ಮಣ್ಣಿನಲ್ಲಿ ವಾಸವಾಗಿದ್ದುಕೊಂಡು ತನ್ನ ಸಾಹಿತ್ಯ ಕೃಷಿಯನ್ನು ಮಾಡಿದವರು. ಅಂತಹ ಮಹಾ ಕವಿಶ್ರೇಷ್ಠನ ಜನ್ಮದಿನ ಇಂದು. ಅವರಿಗೆ ನನ್ನ ಮೊದಲ ಪ್ರಣಾಮಗಳು. ಶ್ರೀಯುತ ರಾಧಾಕೃಷ್ಣ ಉಳಿಯತ್ತಡ್ಕರ್ ಅವರು ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷರು, ಪ್ರಸಿದ್ಧ ಲೇಖಕರು ಹಾಗೂ ಕವಿಗಳು. ಅವರಿಗೆ ನನ್ನ ನಮಸ್ಕಾರಗಳು. ಕವಿ ಮನಸ್ಸುಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಹೃದಯರಿಗೆ ನನ್ನ ಪ್ರಣಾಮಗಳು. ನನ್ನ ಕವಿತೆಯನ್ನು ವಾಚಿಸ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಮತ್ಯಾಕೆ ಕರೆಯುವಿರಿ, ಮತ್ಯಾಕೆ ಕರೆಯುವಿರಿ. ವಸಂತ ಬರೋಲ್ಲ, ವಸಂತ ಬರೋಲ್ಲ, ಕೂಗಿ ಕರೆದರೂ ಬರುವ ಮನಸ್ಸು ಮಾಡೋಲ್ಲ, ಕೂಗಿ ಕರೆದರೂ ಬರುವ ಮನಸ್ಸು ಮಾಡೋಲ್ಲ. ಧೂಳ ಹೊದಿಕೆಯನ್ನು ಸುತ್ತಿಕೊಂಡು ವಸಂತನ ರಥವು ಮೂಲೆಯಲ್ಲಿ ಇದೆ. ಧೂಳ ಹೊದಿಕೆಯನ್ನು ಸುತ್ತಿಕೊಂಡು ವಸಂತನ ರಥವು ಮೂಲೆಯಲ್ಲಿದೆ. ಎಂದಿನ ಜೀವನೋತ್ಸಾಹ ಇಲ್ಲ, ಎಂದಿನ ಜೀವನೋತ್ಸಾಹ ಇಲ್ಲ. ಯಾಕಾಗಿ ಬರಲಿ, ಯಾಕಾಗಿ ಬರಲಿ? ಬರುವಿಕೆಯ ಖಾತರಿ ಪಡಿಸಲು ಅಲ್ಲಿ ಏನಿದೆ? ಬರುವಿಕೆಯ ಖಾತರಿಪಡಿಸಲು ಅಲ್ಲಿ ಏನಿದೆ? ಮಂದ ಮಾರುತದ ಸ್ಪರ್ಶವಿಲ್ಲ, ಮಂದ ಮಾರುತದ ಸ್ಪರ್ಶವಿಲ್ಲ. ಬರಿಯ ಶುಷ್ಕತೆಯಲ್ಲೆಡೆ, ಬರಿಯ ಶುಷ್ಕತೆಯಲ್ಲೆಡೆ ಬಾನಾಡಿಗಳ ಇಂಚರವಿಲ್ಲ. ಮತ್ತೆ ಯಾಕಾಗಿ ಬರಲಿ,
ಯಾಕಾಗಿ ಬರಲಿ ವಸಂತನ ವಿಲಾಪವಿದು. ಮಾವು ತೋಪುಗಳ ಗೇರು ತೋಪುಗಳ ಹಲಸು ತೋಪುಗಳು ಎಲ್ಲಿವೆ ಅಲ್ಲಿ ಫಲಭಾರದಿ ಕೊಂಬೆ ರೆಂಬೆಗಳು ಬಾಗಿ ತೂಗಿ ನಿಲ್ಲುವುದು ಬೇಡ ಎಂದಾದರೆ ಮತ್ಯಾಕೆ ನಾ ಬರಲಿ? ಫಲಗಳು ಗಮ್ಮನೆ ಪರಿಮಳವ ಸುತ್ತ ಸೂಸಲು ಮಾವು ಗೇರು ಹಲಸು ವೃಕ್ಷಗಳ ಹತ್ತಿ ಹಣ್ಣ ಕಿತ್ತು ತಿಂದು ಚೆಲ್ಲಾಟವಾಡುವ ಚಿನ್ನಾಟಗಳಿಗೆ ಮಣ್ಣ ಎರೆದಿರಿ. ಮತ್ಯಾಕೆ ಕರೆಯುವಿರಿ? ನಾನ್ಯಾಕೆ ಬರಲಿ? ಕುಕ್ಕಿ ಕುಕ್ಕಿ ಹಣ್ಣ ಮೆದ್ದು ಕೊರಳ ಕಂಠವ ಹೊರಹೊಮ್ಮಿಸುತ್ತ ಸುತ್ತ ಇಂಚರ ಲೋಕವ ಸೃಷ್ಟಿಸುವ ಕಗಕುಲಗಳ ಬದುಕಿಗೆ ಕೊಳ್ಳಿ ಇಟ್ಟಿರಿ. ಮತ್ಯಾಕೆ ಕರೆಯುವಿರಿ? ನಾನ್ಯಾಕೆ ಬರಲಿ? ಬಂದರೂ ಪ್ರಯೋಜನವಿಲ್ಲ. ಒಂದು ಸುತ್ತ ನನ್ನ ರಥವ ಓಡಿಸಲು ಜೀವಜಲ ದೊರಕದೆ ಗಂಟಲ ಒಣಗಿಸಲು ಉರಿತಾಪಕ್ಕೆ ಮೈಯ ಒಡ್ಡಲು ಬೆವರ ಇಳಿಸಲು ನಾನ್ಯಾಕೆ ಬರಲಿ? ನಾ ಹೇಗೆ ಬರಲಿ? ಎಲ್ಲವ ನೀಡಿತು ನಿಮಗೆ ಸೃಷ್ಟಿ, ಎಲ್ಲವ ನೀಡಿತು ನಿಮಗೆ ಸೃಷ್ಟಿ, ಆದರೆ ಇಲ್ಲದಾಯಿತು ನಿಮಗೆ ಒಳದೃಷ್ಟಿ, ಆದರೆ ಇಲ್ಲದಾಯಿತು ನಿಮಗೆ ಒಳದೃಷ್ಟಿ. ನಿಮಗೆ ನೀವೇ ಗುಂಡಿ ತೋಡುವಿರಿ, ನಿಮಗೆ ನೀವೇ ಗುಂಡಿ ತೋಡುವಿರಿ. ಎಲ್ಲವ ಒಪ್ಪುವಿರಿ ಮತ್ತೆ ಮತ್ತೆ ತಪ್ಪ ಮಾಡುವಿರಿ, ಎಲ್ಲವ ಒಪ್ಪುವಿರಿ ಮತ್ತೆ ಮತ್ತೆ ತಪ್ಪ ಮಾಡುವಿರಿ. ಮತ್ತೆ ಯಾಕೆ ಕರೆಯುವಿರಿ? ನಾನ್ಯಾಕೆ ಬರಲಿ? ನಾನ್ಯಾಕೆ ಬರಲಿ? ನಾ ಹೇಗೆ ಬರಲಿ? ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್. ಮುಂದೆ ಕವನ ವಾಚಿಸಲಿರುವ ಕವಿ ಶ್ರೀ ಶ್ರೀನಿವಾಸ್ ನಾಯಕ್ ಸ್ವರ್ಗ. ಪ್ರಗತಿಪರ ಚಿಂತನೆಯ ಕವಿ, ಕನ್ನಡದಲ್ಲೂ ಮರಾಠಿಯಲ್ಲೂ ಕವನ ರಚಿಸುತ್ತಿದ್ದಾರೆ. ಕೇರಳ ಮತ್ತು ಕರ್ನಾಟಕದ ಹಲವೆಡೆಗಳಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇದೀಗ ನಿಮ್ಮ ಮುಂದೆ ಶ್ರೀನಿವಾಸ್ ನಾಯಕ್ ಸ್ವರ್ಗ. ಸಹೃದಯ ಸಭಾಸದರೇ, ರಾಷ್ಟ್ರಕವಿಯವರ ವಾದಗಳನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು ನನ್ನ ಒಂದು ಕಿರು ಕವಿತೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಶೀರ್ಷಿಕೆ ಧನ್ಯತಾ. ವಿಧಿಯ ಸತಿಯಳ ಮಡಿಲ ಮಕ್ಕಳು ನಲಿದು ಆಡಿದ ಪುಣ್ಯಧಾಮದಿ, ವಿಧಿಯ ಸತಿಯಳ ಮಡಿಯ ಮಕ್ಕಳು ನಲಿದು ಆಡಿದ ಪುಣ್ಯಧಾಮದಿ ಎನ್ನುವುದು ಭಾಗ್ಯವ ಪಡೆದು ಜನಿಸಿದೆ ಪೂರ್ವ ಪುಣ್ಯವಿದು. ಆ ಮಹಾತ್ಮರು ನಡೆದ ಹೆಜ್ಜೆಯ ಪಾದಧೂಳಿಯ ಗಂಧ ಪಸರಿದೆ, ಆ ಮಹಾತ್ಮರು ನಡೆದ ಹೆಜ್ಜೆಯ ಪಾದಧೂಳಿಯ ಗಂಧ ಪಸರಿದೆ. ನಾಡಿನೆಲ್ಲೆಡೆ ಶಕ್ತಿ ತುಂಬುತ್ತಾ ಕಂಪು ಸೂಸುತ್ತಿದೆ. ಪಾರ್ತಿ ಸುಬ್ಬನು ಬಲಿಪ ಮುಖ್ಯರು ರಾಷ್ಟ್ರಕವಿ ಗೋವಿಂದ ಪೈಗಳು, ಪಾರ್ತಿ ಸುಬ್ಬನು ಬಲಿಪ ಮುಖ್ಯರು ರಾಷ್ಟ್ರಕವಿ ಗೋವಿಂದ ಪೈಗಳು ಖ್ಯಾತಿವೆತ್ತುತ್ತ ಕೀರ್ತಿ ನೀಡಿದ ಜನುಮ ಧಾತ್ರಿ ಇದು. ಮತದ ಹೆಸರಲ್ಲಿ ಖತಿಯ ತಾಳದೆ, ಮತವಿಹೀನತೆ ತೋರಿ ನಡೆಯದೆ, ಕ್ಷಿತಿಜರೆಲ್ಲರೂ ಸೇರಿ ಪೂಜಿಪ ಸ್ಥಿತಿಯ ಸುಖವಿಹುದು. ಹಲವು ಮತಗಳು ಜಾತಿ ಕುಲಗಳು ಮೇಲುವ ಜಲದಿಯೊಳ್ ಭೇದವಿಲ್ಲವು, ಎಳೆಯ ಮಗುವಿಗೂ ಜೊತೆಗೆ ಬಾಳುವ ಕಲೆಯ ಕಲಿಸಿದೆ. ವಸುದೆಯನ್ನು ತೋಯಿಸುವ ಮಳೆಹನಿ ಹೆಸರು ಕೇಳದು ಜಾತಿ ಮತಗಳ, ಕಸುಬು ಮಾಡುವ ಪರಿಯ ನೋಡುತ್ತಾ ಎಸೆವ ಬೀಜಗಳು. ಅನ್ಯ ಜನಪದದೊಳಗೆ ಕಾಣದ ಚಿನ್ನ ಹೃದಯದ ಜನರೆಡೆಯಲ್ಲಿ, ಅನ್ಯ ಜನಪದದೊಳಗೆ ಕಾಣದ ಚಿನ್ನ ಹೃದಯದ ಜನರೆಡೆಯಲ್ಲಿ ಧನ್ಯನಾದೆನು ಮುಂದಕ್ಕೆ ನಿಂತು ರನ್ನ ಭಾಷಿಗರೇ. ವಂದನೆಗಳು. ಧನ್ಯವಾದಗಳು ಸರ್. ಅಲ್ಲಿ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಹಿಂದೆ ಕೂತ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಮುಂದೆ ಬಂದು ಕೂತು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಹಿಂದಕ್ಕೆ ಕೂತಂತ ಪ್ರೇಕ್ಷಕರು ಮುಂದಿನ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮುಂದೆ ಕವನ ವಾಚಿಸಲಿರುವ ಕವಯಿತ್ರಿ ಶ್ರೀಮತಿ ವನಜಾಕ್ಷಿ ಚೆಂಬ್ರಕಾನ.
ಮೌನಭಾವ ಸಂಕಲನದ ಮೂಲಕ ಪ್ರಸಿದ್ಧಿ ಪಡೆದ ಕವಯಿತ್ರಿ, ಸ್ನಾತಕೋತ್ತರ ಪದವೀಧರೆ, ಗ್ರಂಥಪಾಲಕಿ, ಕನ್ನಡ, ತುಳು, ಮರಾಠಿ ಭಾಷೆಗಳಲ್ಲಿ ಕೃತಿ ರಚನೆ ಮಾಡುತ್ತಿದ್ದಾರೆ. ಸಭಾ ಕಾರ್ಯಕ್ರಮಗಳ ನಿರ್ವಾಹಕಿಯಾಗಿಯೂ ಸಹಕರಿಸುತ್ತಿದ್ದಾರೆ. ಇದೀಗ ವೇದಿಕೆಯಲ್ಲಿ ವನಜಾಕ್ಷಿ ಚಮ್ರಕಾನ. ಗಿಳಿವಿಂಡುವಿನ ಮಹಾಚೇತನಕ್ಕೆ ನಮಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ನೆರೆದಿರುವ ಸಹೃದಯರಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತಾ, ನನಗೆ ಈ ವೇದಿಕೆಗೆ ಅವಕಾಶವನ್ನು ನೀಡಿದಂಥ ಶ್ರೀ ಉಮೇಶ್ ಸಾಲ್ಯಾನ್ ಅವರಿಗೆ ಕೂಡ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ನನ್ನ ಕವನದ ಶೀರ್ಷಿಕೆ ಬವಣೆ. ಏರು ತಗ್ಗು ಗಂಡಿಗುಂಡಿಗಳ ದುರಸ್ತಿಗಾಗಿ ಸುಡು ಬಿಸಿಲ ಲೆಕ್ಕಿಸದೆ ಕಾಯಿಸಿ ದಾರಿ ಸುಗಮಗೊಳಿಸುವರು. ಏರು ತಗ್ಗು ಗಂಡಿಗುಂಡಿಗಳ ದುರಸ್ತಿಗಾಗಿ ಸುಡು ಬಿಸಿಲ ಲೆಕ್ಕಿಸದೆ ಕಾಯಿಸಿ ದಾರಿ ಸುಗಮಗೊಳಿಸುವರು. ಮಾಲಿನ್ಯಕ್ಕೆ ಅಸಹ್ಯ ಪಡುವ ಮಲಿನ ಹೃದಯಗಳರಿವರೇ ಹಸಿವಿನ ಸಂಕಟ. ಮಾಲಿನ್ಯಕ್ಕೆ ಅಸಹ್ಯ ಪಡುವ ಮಲಿನ ಹೃದಯಗಳರಿವರೇ ಹಸಿವಿನ ಸಂಕಟ. ತುತ್ತಿಗಾಗಿ ಪಡುವ ಪರದಾಟ, ಕೊಳಕಿನೊಂದಿಗಿನ ಗುದ್ದಾಟ. ತುತ್ತಿಗಾಗಿ ಪಡುವ ಪರದಾಟ, ಕೊಳಕಿನೊಂದಿಗಿನ ಗುದ್ದಾಟ. ಯಂತ್ರಗಳ ಜೊತೆಯಲ್ಲಿ ತಾವು ಯಂತ್ರಗಳಾಗಿ ಬಿಸಿ ಗಾಳಿ ಧೂಳು ಹೊಗೆಯಲಿ ಬೆಂದು ಕರಕಲಾಗಿ. ಯಂತ್ರಗಳ ಜೊತೆಯಲ್ಲಿ ತಾವು ಯಂತ್ರಗಳಾಗಿ ಬಿಸಿ ಗಾಳಿ ಧೂಳು ಹೊಗೆಯಲಿ ಬೆಂದು ಕರಕಲಾಗಿ. ಹಸಿವು ನೀರಡಿಕೆಯ ಮರೆತು ಜಲ್ಲಿ ಕಲ್ಲುಗಳ ಕರಿಯ ಪಾಕ ಹೊರುವ ಕೂರ್ಮಾವತಾರಿಗಳು. ಹಸಿವು ನೀರಡಿಕೆಯ ಮರೆತು ಜಲ್ಲಿ ಕಲ್ಲುಗಳ ಕರಿಯ ಪಾಕ ಹೊರುವ ಕೂರ್ಮಾವತಾರಿಗಳು. ಬಿಸಿಲ ಝಳಕಿ ಕಂಗೆಟ್ಟು ದುಡಿದು ಬಸವಳಿದ ಅಮ್ಮನ ಮಡಿಲೇರುವ ಆಸೆಯಲ್ಲಿ ಬಿಕ್ಕುತಿಹ ಪುಟಾಣಿ ಕೂರ್ಮಗಳು. ಬಿಸಿಲ ಝಳಕೆ ಕಂಗೆಟ್ಟು ದುಡಿದು ಬಸವಳಿದ ಅಮ್ಮನ ಮಡಿಲೇರುವ ಆಸೆಯಲ್ಲಿ ಬಿಕ್ಕುತಿಹ ಪುಟಾಣಿ ಕೂರ್ಮಗಳು. ಎಲ್ಲಕ್ಕೂ ಮಿಗಿಲಾಗಿ ಶತಶತಮಾನಗಳ ಚರಿತ್ರೆಯನ್ನು ತನ್ನೊಳಗೆ ಬಚ್ಚಿಟ್ಟು ತನ್ನಾಶ್ರಯದಲ್ಲಿ ಬೆಚ್ಚಗಿದ್ದ ಜೀವ ಸಂಕುಲಗಳೊಂದಿಗೆ ಧರಾಶಾಯಿಯಾದ ಬೃಹತ್ ವೃಕ್ಷಗಳು. ಎಲ್ಲಕ್ಕೂ ಮಿಗಿಲಾಗಿ ಶತಶತಮಾನಗಳ ಚರಿತ್ರೆಯನ್ನು ತನ್ನೊಳಗೆ ಬಚ್ಚಿಟ್ಟು ತನ್ನಾಶ್ರಯದಲ್ಲಿ ಬೆಚ್ಚಗಿದ್ದ ಜೀವ ಸಂಕುಲಗಳೊಂದಿಗೆ ಧರಾಶಾಯಿಯಾದ ಬೃಹತ್ ವೃಕ್ಷಗಳು. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದೆ ಕವನ ವಾಚಿಸಲಿದ್ದಾರೆ ಶ್ರೀ ಸುಜಿತ್ ಕುಮಾರ್. ಧರ್ಮತಡ್ಕ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತುಳು ಮತ್ತು ಕನ್ನಡದಲ್ಲಿ ಕವನ, ಲೇಖನ, ಕಥೆ ಬರೆಯುತ್ತಿದ್ದಾರೆ. ಸ್ನಾತಕೋತ್ತರ ಪದವೀಧರ. ಜಾನಪದದಲ್ಲಿ ವಿಶೇಷ ಆಸಕ್ತಿ ಇರುವಂತಹ ಶ್ರೀಯುತ ಸುಜಿತ್ ಕುಮಾರ್ ಈಗ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ರಕ್ಷಕ. ತನ್ನೆಲ್ಲ ಆಶೆ ಆಕಾಂಕ್ಷೆಗಳನ್ನು ಬದಿಗಿರಿಸಿ, ತಮ್ಮವರ ಭಾವನೆಗಳನ್ನು ಧಿಕ್ಕರಿಸಿ, ದೇಶ ಸೇವೆಯೇ ಈಶ ಸೇವೆಯೆಂದು ಅರಿತು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡದೆ ಧೈರ್ಯದಿ ಮುನ್ನಡೆದು ಗಡಿ ಕಾಯೋ ವೀರನಿಗೆ ನಮನ. ಚಳಿ, ಗಾಳಿ, ಮಳೆ, ಬಿಸಿಲನ್ನು ಲೆಕ್ಕಿಸದೆ, ತನ್ನ ಅರೆ ಹೊಟ್ಟೆಯ ಬಗ್ಗೆ ಯೋಚಿಸದೆ, ಕಲ್ಲು ಮುಳ್ಳಿನ ಪರಿವೇ ಇಲ್ಲದೆ, ತನ್ನ ಉಸಿರಿನ ಬಗ್ಗೆ ಚಿಂತಿಸದೆ, ತಾಯಿ ಭಾರತೀಯ ಸೇವೆಗೈಯುವ ತ್ಯಾಗಿ ಕಲಿಗೆ ನಮನ. ಎದುರಾಳಿಯ ಸೈನ್ಯವನ್ನು ಸದೆಬಡಿಯುವ, ಶತ್ರು ರಾಷ್ಟ್ರದ ಸದ್ದು ಅಡಗಿಸುವ, ರಾಷ್ಟ್ರದ ಪತಾಕೆಯನ್ನು ಎತ್ತಿ ಹಿಡಿಯುವ, ತನ್ನ ಯೌವನವನ್ನು ಭಾರತಕ್ಕೆ ಅರ್ಪಿಸುವ, ಸದಾ ತಾಯ್ನಾಡಿನ ಸುರಕ್ಷೆಯನ್ನು ಬಯಸುವ ವೀರ ಯೋಧನಿಗೆ ನಮನ. ತಾಯಿ ಭಾರತೀಯೇ ತನ್ನ ಹಡೆದವಳೆಂದು, ಭಾರತೀಯರೆಲ್ಲ ತನ್ನವರೆಂದು, ತಾಯ್ನಾಡಿನ ಹಿತವೇ ತನ್ನ ಹಿತವೆಂದು, ಪ್ರಜೆಗಳ ಸುಖವೇ ತನ್ನ ಸುಖವೆಂದು ನಿಸ್ವಾರ್ಥದಿ ತನ್ನ ಕಾಯಕ ಮಾಡುವ ರಾಷ್ಟ್ರ ರಕ್ಷಕನಿಗೆ ನಮನ. ನಿಸ್ವಾರ್ಥದಿ ತನ್ನ ಕಾಯಕ ಮಾಡುವ ರಾಷ್ಟ್ರ ರಕ್ಷಕನಿಗೆ ನಮನ. ಅವಕಾಶಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು ಸರ್. ಮುಂದಿನ ಕವಯಿತ್ರಿ ಶ್ರೀಮತಿ ವನಿತಾ ಆರ್ ಶೆಟ್ಟಿ. ಇವರು ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆ ಕೊಡ್ಲಮಗವಿರಿನಲ್ಲಿ ಕಾಮರ್ಸ್ ಅಧ್ಯಾಪಿಕೆ, ಕಾಸರಗೋಡು ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಸದಸ್ಯೆಯಾಗಿದ್ದಾರೆ, ಹವ್ಯಾಸಿ ಲೇಖಕಿಯಾಗಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀಮತಿ ವನಿತಾ ಆರ್ ಶೆಟ್ಟಿ. ವೇದಿಕೆಯಲ್ಲಿರುವ ಇಂದಿನ ಈ ಕವಿಗೋಷ್ಠಿಯ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಉಳಿಯತ್ತಡ್ಕ ಸರ್ ಅವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಕವಿವರಿಯರಿಗೆ ಹಾಗೂ ನನ್ನ ಮುಂಭಾಗದಲ್ಲಿರುವ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೆ, ಕೇಳುಗರಿಗೆ ಪ್ರೀತಿಯಿಂದ ವಂದಿಸುತ್ತಾ, ನಾನು ನಿಮ್ಮ ಮುಂದೆ ವಾಚಿಸಲಿರುವ ಕವನದ ಹೆಸರು ಒಂದು ಕನಸು. ಒಂದು ಮುಂಜಾವಿನಲ್ಲಿ ಅರೆ ಬೆಳಕು ಕತ್ತಲಲ್ಲಿ, ನೋವಿನೆಳೆ ಮನದಲ್ಲಿ, ಅರೆನಿದ್ದೆ ಕಣ್ಣಿನಲ್ಲಿ, ಕಂಡೆನ ಕನಸೊಂದನು. ಮಬ್ಬುಗತ್ತಲೆಯಲ್ಲಿ ಮೋಡಗಳು ಗಗನದಲ್ಲಿ, ಮಿಂಚು ಗುಡುಗಿನ ಸದ್ದು ಬೀಸೋ ಗಾಳಿಯು ಎದ್ದು. ಮಬ್ಬುಗತ್ತಲೆಯಲ್ಲಿ ಮೋಡಗಳು ಗಗನದಲ್ಲಿ, ಮಿಂಚು ಗುಡುಗಿನ ಸದ್ದು ಬೀಸೋ ಗಾಳಿಯು ಎದ್ದು, ಕಂಡೆನ ಕನಸೊಂದನು. ಸುತ್ತಮುತ್ತಲು ನನ್ನ 10 ಗಿಡುಗಗಳು, ಕ್ರೂರ ರಣಹದ್ದುಗಳು ಸುತ್ತುತ್ತ ತಲೆ ಮೇಲೆ ಕಾಡುತ್ತಿಹವು, ಕರ್ಕಶದಿ ಕಿರುಚಾಡಿ ಹಾಡುತ್ತಿಹವು. ಸುತ್ತಮುತ್ತಲು ನನ್ನ 10 ಗಿಡುಗಗಳು, ಕ್ರೂರ ರಣಹದ್ದುಗಳು ಸುತ್ತುತ್ತ ತಲೆ ಮೇಲೆ ಕಾಡುತ್ತಿಹವು, ಕರ್ಕಶದಿ ಕಿರುಚಾಡಿ ಹಾಡುತ್ತಿಹವು. ಬೋಳು ಮರದಲ್ಲಿ ಕುಳಿತು ರೆಕ್ಕೆ ಪಟಪಟ ಬಡಿದು ತಮ್ಮಲ್ಲಿ ತಾವು ಮಾತಾಡುತ್ತಿಹವು, ಭಯ ಹುಟ್ಟಿಸುತ್ತೆನಗೆ ನೋಡುತ್ತಿಹವು. ಬೋಳು ಮರದಲ್ಲಿ ಕುಳಿತು ರೆಕ್ಕೆ ಪಟಪಟ ಬಡಿದು ತಮ್ಮಲ್ಲಿ ತಾವು ಮಾತಾಡುತ್ತಿಹವು, ಭಯ ಹುಟ್ಟಿಸುತ್ತೆನಗೆ ನೋಡುತ್ತಿಹವು. ನನ್ನ ಆತ್ಮ ಸಂಬಂಧಿ ಅಲ್ಲಿ ಯಾರೂ ಇಲ್ಲ, ಸಹೃದಯಿ ಮನ ಸನಿಹದಲ್ಲೆಲ್ಲೂ ಕಾಣೋಲ್ಲ. ನನ್ನವರು ಹೋಗಿಹರು ಬಲು ದೂರಕ್ಕೆ, ನನ್ನ ಅರಿವಿಗೆ ನಿಲುಕದ ತಾಣಕ್ಕೆ. ನನ್ನ ಆತ್ಮ ಸಂಬಂಧಿ ಅಲ್ಲಿ ಯಾರೂ ಇಲ್ಲ, ಸನಿಹದಲ್ಲೆಲ್ಲೂ ಸಹೃದಯಿ ಮನ ಕಾಣೋಲ್ಲ. ನನ್ನವರು ಹೋಗಿಹರು ಬಲು ದೂರಕ್ಕೆ, ನನ್ನ ಅರಿವಿಗೆ ನಿಲುಕದ ತಾಣಕ್ಕೆ. ಚಿತ್ರಿಸಲು ವಸ್ತುಸ್ಥಿತಿ ಕುಂಚಲೇಖನಿ ಹಿಡಿದೆ, ಆಗಲೇ ಬಂದಿತ್ತು ಹೊಂಚು ಹಾಕಿದ ಹದ್ದು. ಚಿತ್ರಿಸಲು ವಸ್ತುಸ್ಥಿತಿ ಕುಂಚಲೇಖನಿ ಹಿಡಿದೆ, ಆಗಲೇ ಬಂದಿತ್ತು ಹೊಂಚು ಹಾಕಿದ ಹದ್ದು. ಹಾಳೆಯನ್ನು ಕುಕ್ಕಿತ್ತು, ಕುಂಚವನ್ನು ಹೆಕ್ಕಿತ್ತು, ಬಣ್ಣಗಳ ಕುಪ್ಪಿಯದು ಕುಪ್ಪಳಿಸಿ ಸಾಗಿತ್ತು. ಹಾಳೆಯನ್ನು ಕುಕ್ಕಿತ್ತು, ಕುಂಚವನ್ನು ಹೆಕ್ಕಿತ್ತು, ಬಣ್ಣಗಳ ಕುಪ್ಪಿಯದು ಕುಪ್ಪಳಿಸಿ ಸಾಗಿತ್ತು. ಚಿತ್ರ ವಿಚ್ಛಿದ್ರ, ಕನಸು ಛಿದ್ರ ಛಿದ್ರ. ಚಿತ್ರ ವಿಚ್ಛಿದ್ರ, ಕನಸು ಛಿದ್ರ ಛಿದ್ರ. ಎಚ್ಚೆತ್ತು ನೋಡಿದೆನು ನಿತ್ಯದ ಪಾಡುಗಳನ್ನು, ಕನಸು ನನಸಿನ ಅಂತರವ ಅರಿಯದಾದೆ. ಎಚ್ಚೆತ್ತು ನೋಡಿದೆನು ನಿತ್ಯದ ಪಾಡುಗಳನ್ನು, ಕನಸು ನನಸಿನ ಅಂತರವ ಅರಿಯದಾದೆ. ನಾನು ಈ ಕವನವನ್ನು ಸುಮಾರು 10 ವರ್ಷಗಳ ಮೊದಲು, ಅಂದರೆ 2012ರಲ್ಲಿ ಸಂಭವಿಸಿದ ಒಂದು ದಾರುಣ ಘಟನೆ, ದೆಹಲಿಯ ನಿರ್ಭಯ ಕೊಲೆಯ ಸಂದರ್ಭದಲ್ಲಿ ಬರೆದಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೀಕ್ಷಕರ ಗಮನಕ್ಕೆ ಶ್ರೀಯುತ ಜಗದೀಶ್ ಮಂಜೇಶ್ವರ ಇವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವು ಧ್ವನಿ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನೆಲ್ ಹಾಗೂ ಕೇರಳ ವಿಷನ್ ಟಿವಿ ಚಾನೆಲ್ ನಂಬರ್ 45ರಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಯುತ ರಾಧಾಕೃಷ್ಣ ಕೆ ಉಳಿಯತಡ್ಕ, ಹಿರಿಯ ಪತ್ರಕರ್ತರು, ಕವಿ, ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಮತ್ತು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಮಾಜಿ ಕಾರ್ಯದರ್ಶಿ, ಕೇರಳ ಸರ್ಕಾರದ ತುಳು ಅಕಾಡೆಮಿ ಪಾರ್ತಿಸುಬ್ಬ ಯಕ್ಷಗಾನ ಕಲಾಕ್ಷೇತ್ರ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಾಸರಗೋಡು ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕದ ಉಪಾಧ್ಯಕ್ಷರಾಗಿ ದುಡಿದ ಇವರದ್ದು ಕನ್ನಡ ಹೋರಾಟದಲ್ಲಿ ಸಕ್ರಿಯ ಪಾತ್ರ.
ಕೈಯಾರ ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಕವಿ ಶ್ರೀಯುತ ರಾಧಾಕೃಷ್ಣ ಕೆ ಉಳಿಯತಡ್ಕ. ಈಗ ಈ ವೇದಿಕೆ ಶ್ರೀಯುತ ರಾಧಾಕೃಷ್ಣ ಕೆ ಉಳಿಯತಡ್ಕ ಇವರ ಮಾತುಗಳಿಗೆ ಮತ್ತು ಕವನಕ್ಕಾಗಿ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಜನ್ಮದಿನೋತ್ಸವದ ಅಂಗವಾಗಿ ನಡೆಯುತ್ತಿರುವಂತಹ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಕವಿಗಳೇ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹೃದಯರೇ, ಇಂದಿನ ದಿನ ಸುದಿನ ಅಂತ ಹೇಳ್ತಾರೆ. ಕರ್ನಾಟಕ ಸರ್ಕಾರದ 2 ಕೋಟಿ ರು ಅನುದಾನದಲ್ಲಿ ಬದಿಯಡ್ಕದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಕೈಯಾರ ಕಿಞ್ಞಣ್ಣರೈ ಸ್ಮಾರಕ ಕನ್ನಡ ಅಧ್ಯಯನ ಕೇಂದ್ರ, ಇದರ ಶಿಲಾನ್ಯಾಸ ಇವತ್ತು ಬೆಳಿಗ್ಗೆ ನಡೆಯಿತು. ಅನಂತರ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಒಂದು ಸಭಾ ಕಾರ್ಯಕ್ರಮ ಕೂಡ ನಡೆಯಿತು. ಗೋವಿಂದ ಪೈಗಳ ಈ ಜನ್ಮ ದಿನಾಚರಣೆಯಂದು ಗೋವಿಂದ ಪೈಗಳನ್ನು ಬಹಳವಾಗಿ ನೆಚ್ಚಿಕೊಂಡ ಮತ್ತು ಮೆಚ್ಚಿಕೊಂಡ, ಅವರನ್ನು ಒಂದು ಗುರುವಾಗಿ ಸ್ವೀಕರಿಸಿದಂತಹ ಕೈಯಾರ ಕಿಞ್ಞಣ್ಣರೈಯವರ ಈ ಅಧ್ಯಯನ ಭವನ ಇವತ್ತೇ ಅದಕ್ಕೆ ಶಿಲಾನ್ಯಾಸ ಆಗಬೇಕು ಎನ್ನುವಂತಹ ಒಂದು ಯೋಜನೆ ಅದಿವತ್ತು ಸಾಕಾರಗೊಂಡಿದೆ. ಸಂಶೋಧನೆ ಮತ್ತು ಕಾವ್ಯ ಎರಡನ್ನೂ ಕೂಡ ಸವ್ಯ ಸಾಧಿಸಿದವರು ಗೋವಿಂದ ಪೈಗಳು. ಅವರ ಬಗ್ಗೆ ಕೈಯಾರ ಕಿಞ್ಞಣ್ಣರೈಗಳು 3 ಪುಸ್ತಕಗಳನ್ನು ಬರೆದಿದ್ದಾರೆ. ಗೋವಿಂದ ಪೈ ಕೃತಿ ಸ್ಮೃತಿ, ರಾಷ್ಟ್ರಕವಿ ಗೋವಿಂದ ಪೈ, ಮಹಾಕವಿ ಗೋವಿಂದ ಪೈ. ಒಂದು ಪುಸ್ತಕವನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿದೆ, ಇನ್ನೊಂದನ್ನು ಕೇರಳ ಸರ್ಕಾರ ಪ್ರಕಟಿಸಿದೆ. ಗೋವಿಂದ ಪೈಗಳನ್ನು ಬಹಳವಾಗಿ ನೆಚ್ಚಿಕೊಂಡಿದ್ದಂತಹ ಕೈಯಾರರು ರಾಷ್ಟ್ರಕವಿ ಎನ್ನುವಂತಹ ಒಂದು ಕವನದಲ್ಲಿ ಅವರ ಧೀಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಬಹಳ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಒಬ್ಬ ಕವಿ ಮತ್ತೊಬ್ಬ ಸಂಶೋಧಕ, ಈ 2 ದಿಶೆಗಳಲ್ಲಿ ಪೈಗಳು ಸಾಧಿಸಿದಂತಹ ಅತ್ಯುನ್ನತವಾದಂತಹ ಸಾಧನೆ. ಅವರು ಹಿಮಾಲಯ ಸದೃಶ ವ್ಯಕ್ತಿತ್ವ. ಕೈಯಾರರು ಹೇಳ್ತಾರೆ, ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರೀಶಂಕರ, ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರೀಶಂಕರ, ನಿನ್ನ ಬಣ್ಣಿಸಲೆನ್ನಳವಿ ನಾ ಕಿರಿಯವನು ಕವಿ ಕಿಂಕರ ಅಂತ ಬಹಳ ಪ್ರಾಮಾಣಿಕವಾಗಿ ಆ ಕವಿಯನ್ನು, ಅವರ ಕವಿಯ ಧೀಶಕ್ತಿ ಕ್ರಿಯಾಶಕ್ತಿಯನ್ನು ಕಾವ್ಯದ ಚೌಕಟ್ಟಿನಲ್ಲಿ ಹಿಡಿದಿಡುತ್ತಾ ಕೈಯಾರರು ತನ್ನ ಪ್ರಾಮಾಣಿಕವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಾನು ಕೈಯಾರರು ರಚಿಸಿದಂತಹ, ಅಂದರೆ ಗೋವಿಂದ ಪೈಗಳು ತೀರಿ ಹೋದ ಸಂದರ್ಭದಲ್ಲಿ ಕೈಯಾರರು ರಚಿಸಿದಂತಹ ಒಂದು ಕವನ ರಾಷ್ಟ್ರಕವಿ, ಅದನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಉನ್ನತೋನ್ನತ ಪಶ್ಚಿಮಾದ್ರಿಯು ಬೆನ್ನ ಹಿಂದೆಕೆ ನಿಂತಿದೆ, ಅಳೆಯಲಾರದ ಆಳದಗಲದ ಧೀರ ಶರದಿಯು ಮುಂತಿದೆ. ಗೋವಿಂದ ಪೈಗಳ ಕಾವ್ಯ ಸ್ಫೂರ್ತಿಗೆ ನೀಲ ಶರದಿ ಮತ್ತು ಪಶ್ಚಿಮ ಘಟ್ಟಗಳು ಸ್ಫೂರ್ತಿ ಅಂತ ಅವರು ಹೇಳ್ತಾರೆ. ಉನ್ನತೋನ್ನತ ಪಶ್ಚಿಮಾದ್ರಿಯು ಬೆನ್ನ ಹಿಂದೆಕೆ ನಿಂತಿದೆ, ಅಳೆಯಲಾರದ ಆಳದಗಲದ ನೀಲ ಶರದಿಯು ಮುಂತಿದೆ. ಅತ್ತ ಗಜಶಾರ್ದೂಲ ಗರ್ಜನೆ, ಇತ್ತ ಪೆರ್ದೆರೆ ಮೊರೆತವು, ಇಂಥ ಮೇಳವು ರಾಗ ತಾಳವು ನಿನ್ನ ಸ್ಫೂರ್ತಿಗೆ ದೊರೆತವು. ಗಂಧವತಿ ಈ ಪೃಥ್ವಿ ಕಳಮೆಯ ಕಂಪು ಹೊಲ ಸಿರಿ ಮಂಚವು, ತೆಂಗು ಕಂಗಿನ ತೋಟ ತಲೆಯನ್ನು ತೂಗುತ್ತಿರೆ ರೋಮಾಂಚವು. ಭೂತನರ್ತನ ದುಡಿಯ ವಾದನ, ಯಕ್ಷಗಾನದ ಪಾಡ್ದನ, ನದಿನಿ ನಾದವು ಪಕ್ಷಿ ಕೂಜನ, ನಿನ್ನ ಪ್ರತಿಭೆಗೆ ಸಾಧನ. ಭೂತನರ್ತನ ದುಡಿಯ ವಾದನ, ಯಕ್ಷಗಾನವು ಪಾಡ್ದನ,
ನದಿ ನಿನಾದವು ಪಕ್ಷಿ ಕೂಜನ ನಿನ್ನ ಪ್ರತಿಭೆಗೆ ಸಾಧನ. ಕರುಣೆಯಂ ಕವಿತಾವತಾರವು ನೀನು ವಾಲ್ಮೀಕಿಯ ತೆರ. ಕರುಣೆಯಂ ಕವಿತಾವತಾರವು ನೀನು ವಾಲ್ಮೀಕಿಯ ತೆರ. ದೇವಪುತ್ರನ ಶಿಲುಬೆಗಿಕ್ಕಿದ ನೋವು ಗೊಲ್ಗೊತ ದಾಕರ. ವೇಶ್ಯ ವಾಸವ ದತ್ತೆ ಮಸಣದಿ ಬುದ್ಧ ಭಿಕ್ಷುವ ನಿಕ್ಷಿಸಿ. ಕವಶ ದೇವರ್ಷಿಯ ಮಹಾ ದಾಹಕ್ಕೆ ಸೂಕ್ತವು ಸಾಕ್ಷಿಸಿ. ಉತ್ತಮರ ನೀಚತ್ವ ಪ್ರಕಟಿತ ಹೆಬ್ಬೆರಳ ಬಲಿದಾನದಿ. ತಂಗಿಯಾದಳು ಸುಗತಗ ಮಾ ತಂಗಿ ನಿರ್ಮಲ ಹೃದಯದಿ. ಇದೆಲ್ಲ ಗೋವಿಂದ ಪೈಗಳ ಕೃತಿಗಳ ಬಗ್ಗೆ ಬರೆದದ್ದು. ವೇದ ಬೈಬಲ್ ಧರ್ಮಪದ ಜೈನಾಗಮವನಿ ಜೀರ್ಣಿಸಿ. ಎತ್ತಿ ತೋರಿದೆ ರತ್ನದಂತಹ ಕಾವ್ಯ ಕಥೆಗಳ ಪೂರ್ಣಿಸಿ. ಎದೆಯ ಸ್ನೇಹವ ನೆರೆದು ಉರಿಸಿದೆ ಕಾವ್ಯ ನಂದಾದೀಪವ. ಜೀವ ಕೃಷ್ಣಾರ್ಪಿತವೇ ಎಂಬೆನು ಆ ಅಭಿನ್ನದ ಭಾವವ. ಆತ್ಮನಲ್ಲಿ ಪರಮಾತ್ಮ ದರ್ಶನ ಕಾಂಬ ಮಹಿಮ ದೃಷ್ಟಿಯು. ಅದೇ ನಿರಂತರ ನಿನ್ನ ಚಿಂತನ, ಅದಕ್ಕೆ ಕಾವ್ಯದ ಸೃಷ್ಟಿಯು. ಸತ್ಯದನ್ವೇಷಣೆಗೆ ತೊಡಗಿ ಚರಿತ್ರೆ ಶೋಧನೆ ಮಾಡಿದೆ. ಕವಿಯ ಕಾಲದ ಕಾವ್ಯದಾಳವ ಮತಿಸಿ ಬೋಧನೆ ನೀಡಿದೆ. ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ. ನಿನ್ನ ಬಣ್ಣಿಸಲೆನ್ನಳವಿ ನಾ ಕಿರಿಯವನು ಕವಿ ಕಿಂಕರ. ಕವಿತೆ ಸಂಶೋಧನೆಗಳು ಭಯವು ಸವ್ಯ ಸಾಚಿಸಿ ಸಾಗಿತು. ಆಂಗ್ಲ ಕೊಂಕಣಿ ಕನ್ನಡಗಳ ತ್ರಿವೇಣಿ ಸಂಗಮವಾಯಿತು. ಪದ್ಯದಲ್ಲಿಯೂ ಗದ್ಯದಲ್ಲಿಯೂ ನಿನ್ನ ಶೈಲಿಯು ನಿನ್ನದಿ. ಒಬ್ಬ ಪೈ ಮತ್ತೊಬ್ಬರಿಲ್ಲವು ಎಂಬ ಹೆಮ್ಮೆಯು ನಮ್ಮದಿ. ತವಳವರ ಇತಿಹಾಸ ಇರುಳಲಿ ಮುಚ್ಚಿ ಮರೆತಿರೆ ಬೀರಿದೆ. ಬೆಳಕನಲ್ಲಿಗೆ ತುಳುವ ನಾಡನು ಮೆಚ್ಚಿ ಮಮತೆಯ ತೋರಿದೆ. ಮತ್ತೆ ಮರುಹುಟ್ಟಿದರೆನ್ನನು ಮರಳಿಸವು ನಿನ್ನಂಕಕ್ಕೆ ಎಂದು ತವಳವ ಮಾತೆಯನು ನೀ ಭಿನ್ನವಿಸಿದೈ ಬಿಂಕದಿ. ಹೆತ್ತ ಕೊಂಕಣಿ ತಾಯೆ ನಿನ್ನನು ಇತ್ತಳೈ ತುಳುವಬ್ಬೆಗೆ. ಹೊತ್ತು ಮೆರೆಸಿದಳಲ್ತೆ ಕನ್ನಡ ಮಾತೆ ಬೆಳಕಿಗೆ ಹಬ್ಬುಗೆ. ಭಾರತಾಂಬೆಯ ಭಕ್ತಿ ಎನಿತು ಆತ್ಮಶಕ್ತಿಯ ನಿಂತಿತು. ಎಲ್ಲ ತಾಯಂದಿರ ಹರಕೆಯು ನಿನ್ನ ಸಿರಿಮುಡಿ ಗೆತ್ತಿತು. ದಾಸ್ಯ ದೈತನ ಮುರಿಯ ಬಿಡುಗಡೆ ದೇವರಿಗೆ ಕರೆ ನೀಡಿದೆ. ಭರತ ಮಾತೆಯ ಕಂಬನಿಯ ಕಿಡಿ ನಿನ್ನ ನುಡಿಯೊಳು ನೋಡಿದೆ. ತ್ರಿಷಗೆ ಎರೆದ ನೀರು ಹಾ ಉಪ್ಪಾದುದೆನ್ನುತ್ತ ಮರುಗಿದೆ. ರಾಹು ತೊಲಗಿಸಿ ಕೇತು ತಂದೆಯ ತಂದೆ ಎನ್ನುತ್ತ ಕೊರಗಿದೆ. ಜೇನು ಸುರಿಯುವ ಹಾಲು ಹರಿಯುವ ನಾಡು ಕನ್ನಡ ಹಾಡಿದೆ. ತಾಯೆ ಬಾ ಮೊಗ ತೋರು ಮಕ್ಕಳ ಹರಸು ಎನ್ನುತ್ತ ಬೇಡಿದೆ. ಬೆಣ್ಣೆ ಬರುತ್ತಿರೆ ಮಂತು ಮುರಿಯಿತೆ. ನಿನ್ನ ನೆಲ ಹೊರಗುಳಿಯಿತೆ. ಹಂತ ಗೂಬೆಯ ಗುಂಪು ಗಿಳಿಗಳ ಹಿಂಡ ಚೆದರಿಸಿ ಹೋಯಿತೆ. ಪುಣ್ಯ ಸ್ಮರಣೆಗೆ ಕವನ ಪುಷ್ಪವ ಅರ್ಪಿಸುವರಿ ಕವಿಗಳು. ಆನು ಕಣ್ಣೀರು ತುಂಬಿ ತಂದಿಹೆ ಬಾಷ್ಪ ಬಂದುವೆ ಕೈಗಳು. ಗೋವಿಂದ ಪೈಗಳ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕವನಗಳನ್ನು ಬರೆದು ಅರ್ಪಿಸಿದರು. ಆದರೆ ಕೈಯಾರ ಹೇಳ್ತಾರೆ, ಆನು ಕಣ್ಣೀರು ತುಂಬಿ ತಂದಿಹೆ ಬಾಷ್ಪ ಬಂದುವೆ ಕೈಕೊಡು. ಪುಣ್ಯ ಸ್ಮರಣೆಗೆ ಕವನ ಪುಷ್ಪವ ಅರ್ಪಿಸುವರೈ ಕವಿಗಳು. ನಾನು ಕಣ್ಣೀರು ತುಂಬಿ ತಂದಿಹೆ ಬಾಷ್ಪ ಬಂದುವೆ ಕೈಕೊಡು. ಶೋಕವೇ ಶೋಕತ್ವ ಪಡೆಯಿತು. ಶೋಕವೇ ಶೋಕತ್ವ ಪಡೆಯಿತು ಎನ್ನ ಹೃದಯದ ರಂಗದಿ. ಶೋಕವೇ ಶೋಕತ್ವ ಪಡೆಯಿತು ಎನ್ನ ಹೃದಯದ ರಂಗದಿ. ಕಾವ್ಯ ಕೌಮುದಿ ಕ್ಷೀರ ಸಂಚನ ನಿನ್ನ ಹರಕೆಯ ಸಂಗತಿ. ಕಾವ್ಯ ಕೌಮುದಿ ಕ್ಷೀರ ಸಿಂಚನ ನಿನ್ನ ಹರಕೆಯ ಸಂಗತಿ. ಹೀಗೆ ಕೈಯಾರರು ಗೋವಿಂದ ಪೈಗಳನ್ನು ಕಟ್ಟಿಕೊಟ್ಟಂತಹ ರೀತಿ ಒಂದು ಕವನದ ಮೂಲಕ ಬಹಳ ಮಾರ್ಮಿಕವಾಗಿದೆ. ಗೋವಿಂದ ಪೈಗಳ ಕಾವ್ಯ ಶಕ್ತಿಯಿಂದ ಪ್ರಭಾವಗೊಂಡು
ಅವರ ಸಂಶೋಧನೆ ಮತ್ತು ಅವರ ಭಾಷಣ ಮತ್ತು ಅವರ ಲೇಖನಗಳಿಂದ ಪ್ರಭಾವಗೊಂಡು ಕಯ್ಯಾರರು ತನ್ನ ಕಾವ್ಯ ಜೀವನವನ್ನು, ಸಾಹಿತ್ಯ ಜೀವನವನ್ನು ಸಾರ್ಥಕಗೊಳಿಸಿದವರು. ಇಂತಹ ಒಂದು ಸುದಿನದಲ್ಲಿ ಕಯ್ಯಾರರ ಒಂದು ಸ್ಮಾರಕ ಮಂದಿರಕ್ಕೆ ಶಿಲಾನ್ಯಾಸ ನಡೆದದ್ದು ಮತ್ತು ಇಲ್ಲಿ ಗೋವಿಂದ ಪೈಗಳ ಜನ್ಮದಿನೋತ್ಸವದ ಅಂಗವಾಗಿ ಈ ಕವಿಗೋಷ್ಠಿಯನ್ನು ಆಯೋಜಿಸಿರುವುದು ಬಹಳ ಸ್ತುತ್ಯರ್ಹ ಮತ್ತು ಅಭಿನಂದನೀಯ. ಇದನ್ನು ಆಯೋಜಿಸಿದಂತಹ ಗೋವಿಂದ ಪೈ ಸ್ಮಾರಕ ಸಮಿತಿಗೆ ಅನಂತ ವಂದನೆಗಳು. ಇಲ್ಲಿ ಕವಿತೆಗಳನ್ನು ಪ್ರಸ್ತುತಪಡಿಸಿದಂತಹ ಎಲ್ಲ ಬಹುಭಾಷಿಗರು ಅಂತ ನಾನು ಹೇಳ್ತೇನೆ. ರವೀಂದ್ರನ್ ಪಾಡಿ ಮತ್ತು ನಮ್ಮ ರಾಘವನ್ ಬೆಳ್ಳಿಪಾಡಿಯವರು ಮಲಯಾಳದಲ್ಲಿ ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಉಳಿದವರೆಲ್ಲ ಕನ್ನಡದಲ್ಲಿ ಕವಿತೆಗಳನ್ನು ಕನ್ನಡ ಮತ್ತು ತುಳುವಿನಲ್ಲಿ ಕವಿತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಏನಿದ್ದರೂ ಕೂಡ ಸಾಮಾಜಿಕ ಸ್ಥಿತಿಗತಿಯನ್ನು ನಿರೂಪಿಸುವಂತಹ, ಒಟ್ಟು ವರ್ತಮಾನವನ್ನು ಧ್ವನಿಸುವಂತಹ, ಪ್ರಸ್ತುತದ ಅವ್ಯವಸ್ಥೆಗೆ ತತ್ತರಿಸುವಂತಹ ಎಲ್ಲ ವಸ್ತುಗಳನ್ನು, ವಿಷಯಗಳನ್ನು ಕಾವ್ಯಾಭಿವ್ಯಕ್ತಿಯ ಮೂಲಕ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಈ ಕವಿಗಳು. ಬಹುಶಃ ಗೋವಿಂದ ಪೈಗಳ ಆತ್ಮ ಇಲ್ಲೆಲ್ಲ ಸಂಚರಿಸ್ತಿರಬಹುದು. ಅವರಿಗೆ ಪ್ರಿಯವಾದಂತಹ ಈ ಕವಿತಾರ್ಪಣೆ, ಕಾವ್ಯಾರ್ಪಣೆ ಅವರಿಗೆ ಇಷ್ಟವಾಗಿರಬಹುದು ಅಂತ ಭಾವಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಸಪ್ತ ಭಾಷೆಗಳ ಸಂಗಮ ಭೂಮಿಯಾದ ಕಾಸರಗೋಡಿನಲ್ಲಿ ಮಂಜೇಶ್ವರ ಗೋವಿಂದ ಪೈಗಳ ಜನ್ಮದಿನಾಚರಣೆಯ ಈ ಸುಸಂದರ್ಭದಲ್ಲಿ ಆಯೋಜಿಸಿದ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರಾದ ಕವಿ ಶ್ರೀಯುತ ರಾಧಾಕೃಷ್ಣ ಉಳಿಯತ್ತಡ್ಕ ಇವರಿಗೆ ಹೃದಯ ತುಂಬಿದ ಧನ್ಯವಾದಗಳು. ವಿವಿಧ ಭಾಷೆಗಳಲ್ಲಿ ಕವನ ವಾಚಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟ ಕವಿಗಳಾದ ಶ್ರೀಯುತ ರವೀಂದ್ರನ್ ಪಾಡಿ, ರಾಘವನ್ ಬೆಳ್ಳಿಪಾಡಿ, ಸುಂದರ ಬಾರಡ್ಕ, ಕುಶಾಲಾಕ್ಷಿ ಕುಲಾಲ್ ಕಣ್ವತೀರ್ಥ, ಶ್ಯಾಮಲಾ ರವಿರಾಜ್, ಗಣೇಶ್ ಪ್ರಸಾದ್ ಮಂಜೇಶ್ವರ, ಶಶಿಕಲಾ ಕುಂಬಳೆ, ವನಿತಾ ಆರ್ ಶೆಟ್ಟಿ, ಶ್ರೀನಿವಾಸ್ ನಾಯಕ್ ಸ್ವರ್ಗ, ವನಜಾಕ್ಷಿ ಚಂಬ್ರಕಾನ ಮತ್ತು ಸುಜಿತ್ ಬೇಕೂರು ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಕವಿಗಳಿಗೆ ಈ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಲಾಗುವುದು. ತಾವೆಲ್ಲರೂ ಹಾಜರಿದ್ದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ ಮಗದೊಮ್ಮೆ ತಮಗೆಲ್ಲ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ವೀಕ್ಷಕರ ಗಮನಕ್ಕೆ, ಇನ್ನು ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮಕ್ಕಿಂತ ಮೊದಲು ಸಭಾ ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಉಪಹಾರವನ್ನು ಸ್ವೀಕರಿಸಿ 4:15ಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಉಪಹಾರವನ್ನು ಸ್ವೀಕರಿಸಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಸದಸ್ಯರು ಮಂಜೇಶ್ವರ ಗ್ರಾಮ ಪಂಚಾಯತ್, ಡಾಕ್ಟರ್ ಎಂ ಶ್ರೀಧರನ್, ನಿರ್ದೇಶಕರು ಭಾಷಾ ಅಧ್ಯಯನಾಂಗ ಕಣ್ಣೂರು ವಿಶ್ವವಿದ್ಯಾನಿಲಯ, ಶ್ರೀ ಮಹಮ್ಮದ್ ಅಲಿ ಕೆ, ಪ್ರಿನ್ಸಿಪಾಲ್ ಇನ್ಚಾರ್ಜ್ GPM ಸರಕಾರಿ ಕಾಲೇಜು ಮಂಜೇಶ್ವರ, ಶ್ರೀ ಜಯಾನಂದ KR, ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ, ಶ್ರೀ ಶಿವಪ್ರಕಾಶನ್ ನಾಯರ್ ಎಂ, ಫಿನಾನ್ಸ್ ಆಫೀಸರ್, ಕಾಸರಗೋಡು ಜಿಲ್ಲಾ ಆಡಳಿತ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಮಿಥುನ್ ಪ್ರೇಮ್ರಾಜ್ IAS, ಕಾಸರಗೋಡು ಸಹಾಯಕ ಜಿಲ್ಲಾಧಿಕಾರಿ ಮತ್ತು ಚೇರ್ಮನ್, ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿ. ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮಂಜೇಶ್ವರದ ಶಾಸಕರಾದ ಶ್ರೀ AKM ಅಶ್ರಫ್. ಇಂದು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ ಡಾಕ್ಟರ್ K. ರಮಾನಂದ ಬನಾರಿ. ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಡಾಕ್ಟರ್ C. ಸೋಮಶೇಖರ್, IAS, ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಮುಖ್ಯ ಅತಿಥಿಗಳಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ, ಅಧ್ಯಕ್ಷರು, ಮಂಜೇಶ್ವರ ಗ್ರಾಮ ಪಂಚಾಯತ್, ಶ್ರೀಮತಿ ಸುಂದರಿ R. ಶೆಟ್ಟಿ, ಅಧ್ಯಕ್ಷರು, ಮೀಂಜಾ ಗ್ರಾಮ ಪಂಚಾಯತ್, ಯೂಸಫ್, ಉಪಾಧ್ಯಕ್ಷರು, ಮಂಗಲ್ಪಾಡಿ ಗ್ರಾಮ ಪಂಚಾಯತ್, ಶ್ರೀಮತಿ ಸುಪ್ರಿಯಾ ಶಣೈ, ಸದಸ್ಯರು, ಮಂಜೇಶ್ವರ ಗ್ರಾಮ ಪಂಚಾಯತ್, ಡಾಕ್ಟರ್ AM ಶ್ರೀಧರನ್, ನಿರ್ದೇಶಕರು, ಭಾಷಾ ಅಧ್ಯಯನಾಂಗ ಕಣ್ಣೂರು ವಿಶ್ವವಿದ್ಯಾನಿಲಯ, ಶ್ರೀ ಮಹಮ್ಮದ್ ಅಲಿ ಕೆ, ಪ್ರಿನ್ಸಿಪಾಲ್ ಇನ್ಚಾರ್ಜ್ GPM ಸರಕಾರಿ ಕಾಲೇಜು ಮಂಜೇಶ್ವರ, ಶ್ರೀ ಜಯಾನಂದ KR, ಅಧ್ಯಕ್ಷರು, ಕೇರಳ ತುಳು ಅಕಾಡೆಮಿ, ಶ್ರೀ ಶಿವಪ್ರಕಾಶ ನಾಯರ್ ಎಂ, ಫಿನಾನ್ಸ್ ಆಫೀಸರ್, ಕಾಸರಗೋಡು ಜಿಲ್ಲಾ ಆಡಳಿತ. ಕಾರ್ಯಕ್ರಮವನ್ನು ಇದೀಗ ಸ್ವಲ್ಪ ಹೊತ್ತಿನಲ್ಲಿ ಆರಂಭಿಸಲಿದ್ದೇವೆ. ರವಿ ಕಾಣದ್ದನ್ನು ಕವಿ ಕಂಡ. ಇದು ಕವಿ ಪರಂಪರೆಯ ಉನ್ನತ ನಿಲುವು, ವಿಶಾಲ ದೃಷ್ಟಿಕೋನಗಳಿಗೆ ಕನ್ನಡಿ ಹಿಡಿಯುವ ನಾಣ್ಣುಡಿ. ಇಂತಹ ಓರ್ವ ಅಪ್ರತಿಮ ಪಾಂಡಿತ್ಯ ಹೊಂದಿದ ಬಹುಭಾಷಾ ಧುರೀಣ, ಹಲವು ಪ್ರಕಾರಗಳ ಸಾಹಿತ್ಯ ಕರ್ತೃ, ತನು ಕನ್ನಡ ಮನು ಕನ್ನಡ ಎನ್ನುತ್ತಾ ತನ್ನದೆಲ್ಲವನ್ನು ಕನ್ನಡ ಮಾತೆಗೆ ಸಮರ್ಪಿಸಿದ ಕವಿಶ್ರೇಷ್ಠ ಮಂಜೇಶ್ವರ ಗೋವಿಂದ ಪೈಯವರು ನಮ್ಮ ನಾಡಿನವರು ಎಂಬ ವಾಸ್ತವತೆ ನಮ್ಮಲ್ಲಿ ಸೃಷ್ಟಿಸುವುದು ಅದೇನೋ ಪುಳಕ, ಕುತೂಹಲ ಹಾಗೂ ಧನ್ಯತೆ. ಗೋವಿಂದ ಪೈ ಅವರು ಕನ್ನಡದಲ್ಲಿ ಪ್ರಥಮ ರಾಷ್ಟ್ರಕವಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದವರು. ತನ್ನ ಹೆಸರಿನೊಂದಿಗೆ ಸತತವಾಗಿಯೂ ತನ್ನ ಜನ್ಮಭೂಮಿಯಾದ ಮಂಜೇಶ್ವರವನ್ನು ಸೇರಿಸಿಕೊಂಡು ನಮ್ಮಿ ಮಂಜೇಶ್ವರವು ದೇಶದ ಸಾಂಸ್ಕೃತಿಕ ಸಾಹಿತ್ಯ ರಂಗದಲ್ಲಿ ಗುರುತಿಸಲ್ಪಡುವಂತೆ ಮಾಡಿದವರು ಮಂಜೇಶ್ವರ ಗೋವಿಂದ ಪೈ ಅವರು. ಅವರ ಮಾತೃಭಾಷೆ ಕೊಂಕಣಿಯಾಗಿದ್ದರೂ ಅವರ ಬಹುಪಾಲು ಸಾಹಿತ್ಯ ಸೇವೆ ಕನ್ನಡಕ್ಕೆ ಮೀಸಲಾಗಿತ್ತು. ಸ್ಥಿತಿವಂತ ಕುಟುಂಬದಲ್ಲಿ ಮಂಗಳೂರಿನ ಸಾಹುಕಾರ್ ತಿಮ್ಮಪ್ಪ ಪೈಗಳು ಹಾಗೂ ಮಂಜೇಶ್ವರದಲ್ಲಿ ತವರು ಮನೆಯನ್ನು ಹೊಂದಿದ ತಾಯಿ ದೇವಕಿಯಮ್ಮ ದಂಪತಿಗಳ ಮೊದಲ ಮಗನಾಗಿ ಮಂಜೇಶ್ವರದ ಅಜ್ಜನ ಮನೆಯಲ್ಲಿ 23 ಮಾರ್ಚ್ 1883ರಲ್ಲಿ ಜನಿಸಿದ್ದರು. ತನ್ನ ಪ್ರಾಥಮಿಕ ಹಾಗೂ ಪದವಿ ವಿದ್ಯಾಭ್ಯಾಸಗಳನ್ನು ಮಂಗಳೂರಿನಲ್ಲಿಯೇ ಪೂರೈಸಿದ ಇವರು ತಮ್ಮ ತಂದೆಯವರ ಅನಿರೀಕ್ಷಿತ ಮರಣದ ಕಾರಣ ಮನೆತನದ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತು ತಾವು ಅಭ್ಯಸಿಸುತ್ತಿದ್ದ BA ಪದವಿಯನ್ನು ಪೂರ್ಣಗೊಳಿಸದೆ ಹಿಂದಿರುಗಿದರು. ಕೃಷ್ಣಾಬಾಯಿಯನ್ನು ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಿದ್ದ ಇವರು ಅನಂತರ ತಮ್ಮ ಸಮುದಾಯದ ಬಹುಪಾಲು ಸಾಹಿತ್ಯಕ್ಕೆ ಮೀಸಲಾಗಿಟ್ಟವರು. ಗಿಳಿವಿಂಡು, ನಂದಾದೀಪ, ಹೃದಯರಂಗ ಇತ್ಯಾದಿ ಕವನ ಸಂಕಲನಗಳನ್ನು, ಗೊಲ್ಗೊಥಾ ಮತ್ತು ವೈಶಾಖಿ ಎಂಬ ಕಾವ್ಯಗಳನ್ನು, ಹೆಬ್ಬೆರಳು, ಚಿತ್ರಬಾನು, ಜಪಾನಿ ನಾಟಕಗಳು ಇತ್ಯಾದಿ 10ಕ್ಕಿಂತಲೂ ಮೇಲ್ಪಟ್ಟು ನಾಟಕಗಳನ್ನು, ಪ್ರಬಂಧ ಸಂಕಲನ, ಗದ್ಯಾನುವಾದ ಹಾಗೂ ಇನ್ನಿತರ ಹಲವಾರು ಕೃತಿಗಳನ್ನು ರಚಿಸಿದ ಹಿರಿಮೆ, ಮೇಧಾವಿತನ ಇವರದ್ದು. ಮಾತೃಭಾಷೆ ಕೊಂಕಣಿ ಪರಿಸರದ ಭಾಷೆ, ತುಳು ಅಭಿಮಾನದ ಸಾಹಿತ್ಯದ ಭಾಷೆ, ಪ್ರೀತಿಯಿಂದ ಹಾಲುಣಿಸಿದ ಸಾಕುತಾಯಿ ಕನ್ನಡಾಂಬೆಯ ಭಾಷೆ, ಕಾಲೇಜಿನಲ್ಲಿದ್ದಾಗ ಅಭ್ಯಸಿಸಿದ ಸಂಸ್ಕೃತ, ಫ್ರೆಂಚ್, ಲ್ಯಾಟಿನ್, ಪಾಳಿ, ಬಂಗಾಳಿ ಭಾಷೆಗಳಲ್ಲದೆ ಮನೆಯಲ್ಲಿ ಸ್ವತಃ ಇನ್ನೂ ಹಲವು ಭಾಷೆಗಳ ಅಧ್ಯಯನ ನಡೆಸಿದ ಇವರ ಗ್ರಂಥಾಲಯದಲ್ಲಿ 43 ಭಾಷೆಗಳ ಸಾವಿರಾರು ಗ್ರಂಥಗಳ ಸಂಗ್ರಹವಿತ್ತು ಎನ್ನುವುದು ಅವರ ಜೀವನ ಚರಿತ್ರೆಯ ಉತ್ಖನನ ನಡೆಸುವಾಗ ತಿಳಿದು ಬರುವ ಸತ್ಯ. ಅವರೊಬ್ಬ ಉತ್ತಮ ಸಂಶೋಧನಾ ಸಾಹಿತಿಯೂ ಆಗಿದ್ದರು. 1963 ಸೆಪ್ಟೆಂಬರ್ 6ರಂದು ತನ್ನ 81ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ ಕನ್ನಡ ಸಾಹಿತ್ಯಕ್ಕೆ ತನ್ನ ಅದ್ಭುತ ಕೃತಿಗಳನ್ನು ಕೊಡುಗೆಯಾಗಿತ್ತ ನಮ್ಮಿ ಮಂಜೇಶ್ವರದ ಮಣ್ಣಿನ ಸುವಾಸನೆಯು ಎಲ್ಲೆಡೆ ಘಮಘಮಿಸುವಂತೆ ಮಾಡಿದ ಕವಿಶ್ರೇಷ್ಠ ಮಂಜೇಶ್ವರ ಗೋವಿಂದ ಪೈಗಳ 140ನೇ ಜನ್ಮ ದಿನಾಚರಣೆಯ ಈ ಕವಿ ಪರಂಪರೆಗೆ ಹೊಸ ಮೆರುಗನ್ನು ನೀಡಲಿ. ಅವರ ನಿವಾಸ ಗಿಳಿವಿಂಡು ಹಲವು ಕವಿ ಕೋಗಿಲೆಗಳ ಕೂಚನ ಕಲರವಗಳನ್ನು ಮಾರ್ದನಿಸಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಿದ್ದಾರೆ ಶ್ರೀಮತಿ ಶ್ಯಾಮಲಾ ರವಿರಾಜ್.
ಮಂಚೂರು ತಗೊಂಡು ದೇವಾ ನಮೋ ದೇವಾ ದೇವಾ ನಮೋ ದೇವಾ ಪಾವನ ಗುಣಗಣ ಭಾವ ದೇವಾ ನಮೋ ದೇವಾ ಜಗದಾಕಾರ ಚತುರ್ಭುಜ ಗಗನ ನೀಲ ಮೇಘ ಶ್ಯಾಮ ಜಗದಾಕಾರ ಚತುರ್ಭುಜ ಗಗನ ನೀಲ ಮೇಘ ಶ್ಯಾಮ ನಿಗಮ ಪಾದ ಸುತ ನೀರಜನಾಭ ಅಗಣಿತ ಲಾವಣ್ಯನ ದೇವಾ ನಮೋ ದೇವಾ ಪಾವನ ಗುಣಗಣ ಭಾವ ದೇವಾ ನಮೋ ದೇವಾ. ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಈಗ ಬಂದಿರುವ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಯುತ ಉಮೇಶ್ ಎಂ ಸಾಲ್ಯಾನ್ ಇವರು. ಆತ್ಮೀಯರೇ, ಕನ್ನಡ ಭಾಷೆಯಲ್ಲಿ 1949ರಲ್ಲಿ ಪ್ರಥಮ ರಾಷ್ಟ್ರ ಕವಿ ಗೌರವ ಪ್ರಶಸ್ತಿಯನ್ನು ಪಡೆದ ಮಂಜೇಶ್ವರ ಗೋವಿಂದ ಪೈ ಅವರು 1883 ಮಾರ್ಚ್ 23ರಂದು ಜನಿಸಿದರು. ಮದ್ರಾಸಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ತನ್ನ ಪ್ರತಿಭೆಗಾಗಿ ರಿಫನ್ ಚಿನ್ನದ ಪ್ರಶಸ್ತಿ, ಕವಿಯಾಗಿ, ನಾಟಕ ರಚನೆಗಾರರಾಗಿ, ಭಾಷಾಂತರಗಾರರಾಗಿ, ಸಂಶೋಧಕರಾಗಿ ಮಿಂಚಿದ 22 ಭಾಷೆಗಳನ್ನು ಬಲ್ಲ ಗೋವಿಂದ ಪೈ ಅವರು 800 ಪುಟಗಳ ಸಂಶೋಧನಾ ಪ್ರಬಂಧ, 1500 ಪುಟಗಳ ಸಂಶೋಧನಾ ಲೇಖನ, 2 ಮಹಾಖಂಡ ಕಾವ್ಯ, 2 ನಾಟಕ, 4 ಕಾವ್ಯ ಸಂಕಲನ ಬರೆದಿರುವರು. ಈ ಮಹಾಕವಿಗಳ ಜನ್ಮ ದಿನಾಚರಣೆಯನ್ನು 140ನೇ ಜನ್ಮ ದಿನಾಚರಣೆಯನ್ನು ನಾವಿಂದಿಲ್ಲಿ ಆಚರಿಸ್ತಾ ಇದ್ದೇವೆ. ನಮಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರೀತಿಪೂರ್ವಕವಾಗಿ ನಮ್ಮ ಮಾನ್ಯ ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈಗಳ ಹೆಸರಿನಲ್ಲಿ ಈ ಪ್ರದೇಶದಲ್ಲಿ ಕಟ್ಟಿದಂಥ ಈ ಭವನಿಕ, ಇದರಲ್ಲಿ ಈ ಭವನಿಕದಲ್ಲಿ ಮೊದಲ ಕಾರ್ಯಕ್ರಮವಾಗಿ ಇವರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಕೆಲವು ಕೆಲಸಗಳು ಬಾಕಿ ಇದೆ, ವಿದ್ಯುದೀಕರಣ ಮತ್ತು ಇನ್ನಿತರ ಕೆಲಸಗಳು ಇಲ್ಲಿ ಬಾಕಿ ಇದೆ. ಆದರೂ ಸುಮಾರು ವರ್ಷಗಳಿಂದ ನಮಗೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗದಿದ್ದರೂ ಇವತ್ತಿನಿಂದ ಅವರ ಹುಟ್ಟಿದ ಹಬ್ಬದ ಈ ದಿನದಿಂದ ನಿರಂತರವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂತಹ ಕೆಲಸಗಳು ನಿಮ್ಮೆಲ್ಲರ ಸಹಕಾರದಿಂದ ಆಗಬೇಕೆಂಬುದು ನಮ್ಮೆಲ್ಲರ ಹೃದಯದ ಮಾತು. ಗಿಳಿವೆಂಡು ಎಂಬ ಈ ಒಂದು ಸಮುಚ್ಚಯದಲ್ಲಿ ನಮಗೆ ಗೋವಿಂದ ಪೈಗಳ ನಿವಾಸ, ಅದೇ ರೀತಿಯಲ್ಲಿ ಭವನಿಕ ಹಾಗೂ ಅತಿಥಿಗಳಿಗಾಗಿ 2 ಅತಿಥಿ ಗೃಹಗಳು ಇದೆ. ಈಗಿನ ಪರಿಸ್ಥಿತಿಯ ಬಗ್ಗೆ ನಾನೇನು ವಿವರವಾಗಿ ಇಲ್ಲಿ ಹೇಳ್ತಾ ಇಲ್ಲ, ಎಲ್ಲರಿಗೂ ತಿಳಿದಂಥ ವಿಷಯಗಳು. ಇಲ್ಲಿಯ ವಿದ್ಯುದೀಕರಣದ ವ್ಯವಸ್ಥೆಗಾಗಿ ಹಾಗೂ ಇದನ್ನು ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡುವಂತಹ ವ್ಯವಸ್ಥೆಗಾಗಿ ಈ 1 ವಾರದ ಒಳಗೆ ನಮ್ಮ ಕೇರಳ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಅದು ನಿರ್ಮಿತಿಯ ಸಹಕಾರದೊಂದಿಗೆ ಇಲ್ಲಿ ಬಂದು ಎಸ್ಟಿಮೇಟ್ ಮಾಡಿದ ಮುಖಾಂತರ
ನಮಗೆ 57 ಲಕ್ಷ ರೂಪಾಯಿಯನ್ನು ಕೇರಳ ಸರ್ಕಾರ ಪಾಸ್ ಮಾಡಿದೆ. ಅದರಲ್ಲಿ ಇಲ್ಲಿಗೆ ಬೇಕಾದ ವಿದ್ಯುತೀಕರಣಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಈ ಕಮಿಟಿಯು ಮಾಡಲಾಗುವುದು. ನಾನು ಈ ಗೋವಿಂದ ಪೈ ಸ್ಮಾರಕ ಸಮಿತಿಯ ಕಾರ್ಯದರ್ಶಿಯಾಗಿ ಜನವರಿ ತಿಂಗಳಿಂದ ನಾನು ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅವತ್ತಿನಿಂದ ಇವತ್ತುವರೆಗೆ ಮಾಡಿದ ಪ್ರಯತ್ನದ ಎಲ್ಲ ಫಲಗಳು ಕಾಣಿಸ್ತಾ ಇದೆ. ಯಾಕೆಂದರೆ ನನಗೆ ಎಲ್ಲ ರೀತಿಯ ಸಹಾಯವನ್ನು ಈ ಮೊದಲಿದ್ದ ನಮ್ಮ ಕಾರ್ಯದರ್ಶಿಗಳಾದ KR ಜಯಾನಂದ್ ಅವರು, ಅದೇ ರೀತಿಯಲ್ಲಿ ನಮ್ಮ ಶಾಸಕರಾದ AKM ಅಶ್ರಫ್ ಅವರು, ಅದೇ ರೀತಿಯಲ್ಲಿ ನಮ್ಮ ಮಾಜಿ ಶಾಸಕರಾದ CH ಕುಂಜಂಬು ಅವರು, ಅದೇ ರೀತಿಯಲ್ಲಿ ಉದುಮಾದ ಮಾಜಿ ಶಾಸಕರಾದ KV ಕುಂಜರಾಮನ್ ಅವರು, ಇವರೆಲ್ಲ ಇದನ್ನು ಈ ನಾಡಿನ ಒಂದು ಅತ್ಯುನ್ನತ ಸಾಂಸ್ಕೃತಿಕ ನಿಲಯವಾಗಬೇಕೆಂಬ ಪ್ರೀತಿಪೂರ್ವಕವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದ ನಮ್ಮ ತಾಯಿಯಾಗಿರುವಂತಹ ನಮ್ಮ ಹೃದಯವಾಗಿರುವಂತಹ ಕರ್ನಾಟಕದ ನಮ್ಮ ಆತ್ಮೀಯರಾದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು ನಮಗೆ ನಮ್ಮ 2 ಕೈಗಳಿಂದ ಆಗುವ ಸಹಾಯವನ್ನು ನೀಡಿದ್ದಾರೆ. ಅವರ ಮನಪೂರ್ವಕ ಹೃದಯದಿಂದ ಅವರನ್ನು ನಾವಿಲ್ಲಿ ಸ್ಮರಿಸ್ತಾ ಇದ್ದೇವೆ. ಅವರು ಕಳೆದ ಸಲ ರಾಷ್ಟ್ರಕವಿ ಗೋವಿಂದ ಪೈಗಳ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂಬ ಸದುದ್ದೇಶದಿಂದ ಸುಮಾರು 2 ಲಕ್ಷ ರೂಪಾಯಿಯನ್ನು ಅವರು ಪಾಸ್ ಮಾಡಿದರು. ಆ 2 ಲಕ್ಷ ರೂಪಾಯಿಯಲ್ಲಿ ಅವತ್ತಿನ ಖರ್ಚಾಗಿ ಸುಮಾರು 50,000 ರೂಪಾಯಿ ಖರ್ಚಾಗಿತ್ತು. ಬಾಕಿ ಉಳಿದ ದುಡ್ಡಿನಲ್ಲಿ ಈ ಸಲ ನಾವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದಕ್ಕಿರುವ ಎಲ್ಲ ಅನುಮತಿಯನ್ನು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕಾರ್ಯದರ್ಶಿಗಳಾದಂತಹ ಮತ್ತಿಹಳ್ಳಿ ಅವರು ಸಹ ನಮಗೆ ಪ್ರಕಾಶ್ ಮತ್ತಿಹಳ್ಳಿ ಅವರು ಸಹ ನೀಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ. ಮುಂದಿನ ದಿನಗಳು ಸಹ ರಾಷ್ಟ್ರಕವಿಗಳ ಈ ಒಂದು ಪ್ರದೇಶ ನಮಗೆ ಗೊತ್ತು. ಉಡುಪಿಯಲ್ಲಿ ರಾಷ್ಟ್ರಕವಿ ನಮ್ಮ ಗೋವಿಂದ ಪೈಗಳ ಅಧ್ಯಯನ ಕೇಂದ್ರ ಇದೆ. ಅದೇ ರೀತಿಯಲ್ಲಿ ಅವರು ಇಲ್ಲಿ ಹುಟ್ಟಿ ಅವರ ಬೆಳೆದಂಥ ಈ ಪ್ರದೇಶವನ್ನು ಅದೇ ಮಟ್ಟಿಗೆ ಅದೇ ಎತ್ತರಕ್ಕೆ ಏರಿಸುವ, ಅದಕ್ಕಿಂತ ಮಿಗಿಲಾಗಿ ಇದನ್ನು ನಡೆಸಿಕೊಂಡು ಹೋಗಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯವನ್ನು ಮುಂದುವರಿಸಲಿಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರಗಳನ್ನು ಕೊಡುತ್ತಾ ನನ್ನ ಜವಾಬ್ದಾರಿಗೆ ನಾನು ಬರ್ತಾ ಇದ್ದೇನೆ. ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾದ್ದು ನಮ್ಮ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಭಂಡಾರಿ ಸ್ವಾಗತ್ ರಣವೀರ್ ಚಂದ್ ಅವರು. ಆದರೆ ಹಲವು ಕಾರಣಗಳಿಂದ ಅವರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ. ಅವರ ಪರವಾಗಿ ನಮ್ಮ ಕಾಸರಗೋಡಿನ ಡೆಪ್ಯೂಟಿ ಜಿಲ್ಲಾಧಿಕಾರಿಯಾದಂತಹ ಮಿಥುನ್ ಪ್ರೇಮ್ರಾಜ್ IAS ಅವರನ್ನು ಕಳಿಸಿದ್ದಾರೆ. ಅವರನ್ನು ಮೊದಲಾಗಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸುತ್ತಿರುವವರು ನಮ್ಮವರೇ. ಅವರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಕನ್ನಡ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡು ನಮ್ಮ ಯಾವುದೇ ಭಾಷೆ ಆಗಲಿ, ಸುಮಾರು ಗೋವಿಂದ ಪೈಗಳು 22 ಭಾಷೆಯನ್ನು ಬಲ್ಲವರು. ಇಲ್ಲಿ ಒಬ್ಬೊಬ್ಬರು ಕನ್ನಡಿಗರು 5, 6, 7, 8 ಹೀಗೆ ಹಲವು ಭಾಷೆಗಳನ್ನು ಬಲ್ಲ ಕನ್ನಡಿಗರು ಇದ್ದಾರೆ. ಅದೇ ರೀತಿಯಲ್ಲಿ 4-5 ಭಾಷೆಗಳನ್ನು ಮಧುರವಾಗಿ ಮಾತನಾಡಬಲ್ಲ ನಮ್ಮ ಆತ್ಮೀಯರಾದ AKM ಅಶ್ರಫ್ ಅವರು, ನಮ್ಮ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಪ್ರಶಸ್ತಿಯನ್ನು ಪಡೆದುಕೊಳ್ಳುವವರು ನಮ್ಮವರೇ. ಅವರು ಕನ್ನಡ ಭಾಷೆಯಲ್ಲಿ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಕಾವ್ಯ ರಚನೆಗಳು ಬಹಳಷ್ಟು ಇದೆ. ಶ್ರೇಷ್ಠ ಕುಟುಂಬ ವೈದ್ಯ ಪ್ರಶಸ್ತಿಗೆ ಪಾತ್ರರಾದ ಇವರು ತಮ್ಮ 42 ರೋಗಗಳ ಕುರಿತಾದ ಕವನ ಕೃತಿಗೆ ಡಾಕ್ಟರ್ PS ಶಂಕರ ಪ್ರತಿಷ್ಠಾನದ ಪ್ರಶಸ್ತಿ ಪಡೆದವರು. ಸುಮಾರು 18 ಕವನಗಳನ್ನು ಪ್ರಕಟಿಸಿರುತ್ತಾರೆ. ಸವೆಯುವ ದಾರಿ, ಹಾರಿ ಹೋದ ಹಕ್ಕಿಗಳು,
ಆರೋಗ್ಯ ಸಂವಿಧಾನ, ರೋಗ ವಿಧಾನ, ಸರಳ ವಿಧಾನ, ಭಗವದ್ಗೀತೆ, ನಾನು ಕಂಡಂತೆ, ಅರ್ಥಾಯನ, ಯಕ್ಷಗಾನ ಸಂವಾದ ಭೂಮಿಕೆ ಮೊದಲಾದ ಹಲವಾರು ಕೃತಿಗಳನ್ನು ಕನ್ನಡಕ್ಕೆ ನೀಡಿರುವವರು. ಸುಮಾರು 10ಕ್ಕೂ ಮಿಕ್ಕಿದ ಮೌಲಿಕ ಕೃತಿಗಳನ್ನು ಸಂಪಾದಿಸಿರುತ್ತಾರೆ. ಯಕ್ಷಗಾನದ ಅರ್ಥಗಾರಿಕೆಯು ಮೇರು ವ್ಯಕ್ತಿತ್ವದವರು. ಡಾಕ್ಟರ್ ಭನಾರಿ ಅವರು ಯಕ್ಷಗಾನದ ಕಾವ್ಯದ ಸ್ಪರ್ಶ ನೀಡಿದವರು, ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಅವರನ್ನು ಇಂದು ನಾವು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಅದಕ್ಕಾಗಿ ಅವರು ಇಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ನೀಡುವವರು, ನಾನು ಮೊದಲೇ ಹೇಳಿದ ಹಾಗೆ, ನಮ್ಮ ಎಲ್ಲ ಚಟುವಟಿಕೆಗಳಿಗೂ ನಿರಂತರ ಪ್ರೋತ್ಸಾಹ ನೀಡಿ ಯಾವುದೇ ಕೊರತೆ ಬರದ ಹಾಗೆ ನಮ್ಮನ್ನು ನೋಡಿಕೊಳ್ಳುತ್ತಿರುವವರು, ಸಾಂಸ್ಕೃತಿಕ ಲೋಕಕ್ಕೆ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ನೀಡಿದವರು ನಮ್ಮ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು IAS ಅಧಿಕಾರಿಗಳಾಗಿದ್ದವರು. ಅವರು ಆತ್ಮೀಯರಾಗಿ ನಮ್ಮ ಜೊತೆ ಬೆರೆತುಕೊಂಡಿದ್ದಾರೆ. ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಂಚಾಯತ್ ಅಧ್ಯಕ್ಷರು ಈ ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ನಮ್ಮ ಒಡನಾಡಿಗಳಾಗಿ ಕಲಾವಿದೆಯಾಗಿ ನಮ್ಮ ಜೊತೆ ಸೇರಿಕೊಂಡು ಈ ನಾಡಿ ಮಿಡಿತದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಆತ್ಮೀಯರಾದಂತಹ ಶ್ರೀಮತಿ ಜೀನ್ ಲವಿನೋ ಮೊಂತೆರೋ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಲ್ಪಾಡಿನ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಯೂಸಫ್ ಅವರು ಇಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕಳಿಸಿದ್ದಾರೆ. ಅವರು ಬಂದಿದ್ರೆ ಅವರ ವೇದಿಕೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ವಾರ್ಡಿನ ಸದಸ್ಯರು, ಮಂಜೇಶ್ವರ ಗ್ರಾಮ ಪಂಚಾಯತ್ ಈ ವಾರ್ಡಿನ ಸದಸ್ಯರು ಆದಂತಹ ಶ್ರೀಮತಿ ಸುಪ್ರಿಯಾ ಶೆಣೈ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮೀಂಜಾಪ್ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯು ನಮಗೆಲ್ಲರಿಗೂ ಪ್ರೀತಿಪೂರ್ವಕರಾದಂತಹ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ AM ಶ್ರೀಧರ್ ಅವರು, ನಿಮಗೆ ಗೊತ್ತು, ತುಳು ಮಲಯಾಳ ನಿಘಂಡುವನ್ನು ಹೊರತಂದವರು. ಅಂತಹ ಅನೇಕ ಕೃತಿಗಳಿಗೆ, ನಮ್ಮ ಲಿಂಗ್ವಿಸ್ಟಿಕ್ ಮೈನಾರಿಟಿಯ ಹಲವು ಕೃತಿಗಳಿಗೆ ಅವರು ಸಾಕ್ಷಾತ್ಕಾರಾಗಿ ಅವರನ್ನು ಬೆಳಕಿಗೆ ತಂದಂತೆ, ಅದೇ ರೀತಿಯಲ್ಲಿ ಅವರು ಈಗ ಒಂದು ದೊಡ್ಡ ಪ್ರಯತ್ನಕ್ಕೆ ಹೊರಟಿದ್ದಾರೆ. ಗೋವಿಂದ ಪೈಗಳ ಎಲ್ಲ ಕೃತಿಗಳನ್ನು, ರಾಷ್ಟ್ರಕವಿ ಗೋವಿಂದ ಪೈಗಳ ಎಲ್ಲ ಕೃತಿಗಳನ್ನು ಅವರು ಮಲಯಾಳಕ್ಕೆ ಭಾಷಾಂತರಿಸುವಂತಹ ದೊಡ್ಡ ಒಂದು ಕಾಯಕದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಅವರು ನಮ್ಮ ಡೈರೆಕ್ಟರ್ ಆಗಿದ್ದಾರೆ. ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಸ್ಟಡಿ ಸೆಂಟರ್, ಕಣ್ಣೂರು ಯೂನಿವರ್ಸಿಟಿಯ ಡೈರೆಕ್ಟರ್ ಆಗಿದ್ದಾರೆ AM ಶ್ರೀಧರ್ ಅವರು. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನ ಪ್ರಿನ್ಸಿಪಾಲರನ್ನು ನಾವು ಆಹ್ವಾನಿಸಿದ್ದಾರೆ. ಅವರು ಬಂದಿದ್ರೆ ವೇದಿಕೆ ಬರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮೊಹಮ್ಮದ್ ಅಲಿ ಕೆ ಅವರು ವೇದಿಕೆ ಬರಬೇಕು, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಇಷ್ಟು ಒಳ್ಳೆಯ ಒಂದು, ಅದೇ ರೀತಿಯಲ್ಲಿ ಒಂದು ಗಿಳಿವೆಂಡು ಎಂಬ ಒಂದು ಸಮುಚ್ಚಯ, ಇದೆಲ್ಲ ಪ್ರಾರಂಭವಾಗಲಿಕ್ಕೆ ಯಾರಾದರೂ ಒಬ್ಬರು ಕಾರಣಕರ್ತರೇ ಆಗಲೇಬೇಕು. ಸುಮಾರು 2008ರಲ್ಲಿ ನಮ್ಮ ರಾಷ್ಟ್ರಕವಿಗಳ 125ನೇ ಜನ್ಮದಿನವನ್ನು ಇಲ್ಲಿ ಆಚರಿಸುವ ಸಂದರ್ಭದಲ್ಲಿ ಇದಕ್ಕೆಲ್ಲ ಪ್ರೇರಣಾ ಶಕ್ತಿಯಾಗಿ ನಿಂತು, ನಾನು ಬರುವ ಮೊದಲು ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದ ನಮ್ಮ ಪ್ರೀತಿಯ KR ಜಯಾನಂದ್ ಅವರು, ಇದರ ಕಾರ್ಯದರ್ಶಿಯಾಗಿ ಸುಮಾರು 10 ವರ್ಷಗಳು ದುಡಿದಂತ KR ಜಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೀಗ ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಈ ವೇದಿಕೆ ಕೇಳಿಕೊಳ್ತೇನೆ, ಸ್ವಾಗತವನ್ನು ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮತ್ತೆ ಒಬ್ಬರು ಅಮೂಲ್ಯವಾದ ಒಬ್ಬರು ಅತಿಥಿಗಳಿದ್ದಾರೆ. ಪ್ರಕಾಶ್ ಮತಿಹಳ್ಳಿ ಅವರು. ನಮ್ಮ ಯಾವುದೇ ಒಂದು ಕಾಲ್ ಯಾವಾಗ ಕರೆದರೂ ಅದಕ್ಕೆ ಸ್ಪಾಟ್ ಅಲ್ಲಿ ಸಂಧಿಸುವ ವ್ಯಕ್ತಿತ್ವ.
ಏನಿದ್ರು ಅದಕ್ಕೆ ಆಗಲ್ಲ ಅಂತ ಹೇಳೋ, ನೋಡೋಣ ಅಂತ ಹೇಳಿ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿ ನಮ್ಗೆ ಬೇಕಾದ ಕಡಿನಾಡಾದ ಕಾಸರಗೋಡಿಗೆ ಬೇಕಾದ ಎಲ್ಲ ಸೌಕರ್ಯವನ್ನು ಅಧ್ಯಕ್ಷರ ಜೊತೆ ಸೇರಿಕೊಂಡು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುವಂತಹ ಪ್ರಕಾಶ್ ಮತ್ತಿಹಳ್ಳಿ ಸರ್ ಅವರಿಗೆ ಪೂರ್ವಕ ಸ್ವಾಗತವನ್ನು ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಅವರು ಕರ್ನಾಟಕ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಗಡಿ ಅಭಿವೃದ್ಧಿ ಪ್ರದೇಶ ಕಾರ್ಯದರ್ಶಿಯಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಡಾಕ್ಟರ್ ಮೋಹನ್ ಚುಂಚಾರ್ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಕಾರ್ಯದರ್ಶಿ ಅವರು ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಚಂದಗೊಳಿಸಲಿಕ್ಕೆ ಬೇಕಾಗಿ ಈ ತುಂಬಾ ಸೆಕೆ ಇದೆ ನನಗೆ ಗೊತ್ತು, ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡೋಣ, ಆದರೂ ಅದನ್ನೆಲ್ಲ ಸಹಿಸಿ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಲಿಕ್ಕೋಸ್ಕರ ಇಲ್ಲಿಯ ಸಾಹಿತ್ಯ ಲೋಕದ ದಿಗ್ಗಜರು, ಕವಿಗಳು, ಪತ್ರಕರ್ತರು, ಇಲ್ಲಿನ ಊರ ಬಂಧುಗಳು ಇಲ್ಲಿ ಒಟ್ಟು ಸೇರಿದ್ದೀರಿ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸುಮಾರು 15 ವರ್ಷಗಳ ಹಿಂದೆ 2008ರಲ್ಲಿ ನಾನು ಹಾಗೆ ಹೇಳಿದ ಹಾಗೆ ಇಲ್ಲಿ 125ನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಇಂತಹ ಒಂದು ಗಿಳಿವಿಂಡು ಎಂಬ ಸಮುಚ್ಚಯಕ್ಕೆ ಒಂದು ಪ್ರಾರಂಭದ ಇಟ್ಟರು. ಅದಕ್ಕೆ ಬೇಕಾಗಿ ಸಹಕರಿಸಿದಂತಹ CH ಕುಂಜಂಬು MLA ಅವರನ್ನು, ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ವೀರಪ್ಪ ಮೊಯ್ಲಿ ಅವರನ್ನು, ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಇಲ್ಲದಿದ್ದರೂ ಅವರ ಪ್ರೀತಿ ಯಾವಾಗಲೂ ನಮ್ಮ ಜೊತೆ ಇರುತ್ತೆ DK ಚೌಟ್ರ ಅವರನ್ನು ನನಗೆ ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗಿದೆ. ಅಂತಹ ಮಹಾನ್ ವ್ಯಕ್ತಿತ್ವಗಳ, ಅದರ ಜೊತೆಗೆ ಹಲವು ವ್ಯಕ್ತಿತ್ವಗಳು ಸೇರಿಕೊಂಡು ಇಂತಹ ಒಂದು ಸಮುಚ್ಚಯಕ್ಕೆ ದೊಡ್ಡ ರೀತಿಯ ಸಹಕಾರವನ್ನು ಕೂಡಿಸಿದ್ದಾರೆ. ಅವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಇಳಿಬಿಂಡುವಿನ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆಲ್ಲ ನಮ್ಮ ಸಂತೋಷದ ಒಂದು ಶುಭಾಶಯಗಳನ್ನು ಸಹ ಈ ಸಂದರ್ಭದಲ್ಲಿ ಅವರನ್ನು ನೆನೆಸುತ್ತಾ ನಾವು ಈ ಸಂದರ್ಭವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಕೂಡ ಸ್ವಾಗತವನ್ನು ಹೇಳುತ್ತಾ ಇನ್ನು ಮುಂದೆ ಅಧ್ಯಕ್ಷರ ಭಾಷಣ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಮಿಥುನ್ ಪ್ರೇಮರಾಜ್ IAS, ಕಾಸರಗೋಡು ಸಹಾಯಕ ಜಿಲ್ಲಾಧಿಕಾರಿ ಮತ್ತು ಕಾರ್ಯದರ್ಶಿ, ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿ, ಇವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ವಿನಂತಿ. Chief guest for today, Chairman Karnataka Border Development Authority, Dr. C. Somashekara IAS, Manjeshwaram MLA Sri AKM Ashraf, വളരെ സമ്മാനിതനായ കന്നഡ കവി ശ്രീ ഡോക്ടർ K. രമാനന്ദ ബനാരി, സ്വാഗതം പറഞ്ഞ ശ്രീ ഉമേഷ് ശാലിയാൻ, അതിഥികൾ ശ്രീമതി ജീൻ ലവീന, സുന്ദരി ആർ ഷെട്ടി, ശ്രീമതി സുന്ദരി ആർ ഷെട്ടി, ശ്രീമതി സുപ്രിയ ഷെണോയ്, ഡോക്ടർ AM ശ്രീധരൻ, ശ്രീ മുഹമ്മദ് അലി, ശ്രീ KR ജയാനന്ദ, ശ്രീ ബാലകൃഷ്ണ ಶೆಟ್ಟಿಗರ್, ഇവിടെ ഇരിക്കുന്ന ഏവರಿಗೂ ನಮಸ್ಕಾರ. ನನದು കന്നഡ ಗೊತ್ತಿಲ್ಲ, അപ്പം അതിന് ഞാൻ ആദ്യമായി ക്ഷമ ചോദിക്കുന്നു. ഞാൻ മലയാളത്തിൽ പറയുകയാണ്. വളരെ സമ്മാനിതനായ കന്നഡയുടെ ആദ്യത്തെ രാഷ്ട്രകവി ശ്രീ മഞ്ചേശ്വര ഗോവിന്ദ പായ്, അദ്ദേഹത്തിൻ്റെ സ്മൃതിയിൽ ഇത്രയും വലിയൊരു സാംസ്കാരിക നിലയം കെട്ടിപ്പടുക്കുകയും അതിനെ വളരെ നന്നായി മുന്നോട്ട് കൊണ്ടുപോകുകയും ചെയ്യുന്ന ഈ ഒരു സമിതിയും ഈ ഒരു നാടിനും ആദ്യമായി എൻ്റെ ആശംസകളും അഭിനന്ദനങ്ങളും. ഇന്ന് ഇവിടെ രാഷ്ട്രകവി ഗോവിന്ദ പൈ മെമ്മോറിയലിൽ വന്ന് ഞാൻ മനസ്സിലാക്കിയത് ഇത് ഇവിടുത്തെ ആദ്യത്തെ പരിപാടിയാണ്. അത് ഇത്രയും നല്ലൊരു പരിപാടി ഇത്രയും സമുന്നതരായ ആളുകളുടെ മുമ്പിൽ നമുക്ക് ചെയ്യാൻ സാധിച്ചത് അതിൽ വളരെ സന്തോഷമുണ്ട്.
ഇനി മുന്നോട്ട് ഇവിടുത്തെ മ്യൂസിയം ഭാഗ്യവശാൽ എനിക്ക് കാണാൻ സാധിച്ചു. വളരെ മനോഹരമായി ഗോവിന്ദ പൈ എന്ന മഹാകവിയുടെ മനസ്സും അദ്ദേഹത്തിൻ്റെ കൃതികളും ഒപ്പിയെടുക്കുന്ന ഒരു അന്തരീക്ഷം ഇവിടെ വരുന്ന ആളുകൾക്ക് കിട്ടും. ഗിലിബിന്ദു എന്ന് പറയുന്ന ഈ ഒരു സമുച്ചയം അത് എല്ലാ ഉന്നതിയോടും മുന്നോട്ട് പോകണം. അതിന് ജില്ലാ ഭരണകൂടം പൂർണ്ണമായി അതിന് പിന്നിലുണ്ടാകും. ഇവിടെ വന്നെത്തിച്ചേർന്നിട്ടുള്ള മറ്റ് സമുന്നതരും ജനപ്രതിനിധികളും അതുപോലെ നമ്മുടെ നാട്ടുകാരും ഇവിടെ വന്നിരിക്കുന്ന കവികളും എല്ലാവരും ഒന്നു ചേർന്നാൽ കാസർഗോഡിൻ്റെ മാത്രമല്ല, കന്നഡയുടെ മാത്രമല്ല, നമ്മുടെ ഭാരതത്തിൻ്റെ തന്നെ ഒരു മുതൽക്കൂട്ടായ ശ്രീ ഗോവിന്ദ പൈയുടെ സ്മൃതി, അതിൻ്റെ ലെഗസി നമുക്ക് മുന്നോട്ട് കൊണ്ടുപോകാനാകും. എല്ലാ ആശംസകളും നേരുന്നു. അതോടൊപ്പം എല്ലാ ബുദ്ധിമുട്ടുകളും തരണം ചെയ്ത് നമ്മുടെ ഈ സമിതി ഈ ഒരു മഹത്തായ സംരംഭം മുന്നോട്ട് കൊണ്ടുപോകട്ടെ എന്ന് പറഞ്ഞുകൊണ്ട് ഞാനിവിടെ എൻ്റെ പ്രസംഗം ಅವಸಾನಿಪಿക്കുന്നു. ಎಲ್ಲರಿಗೂ ನನ್ನಿ. ಧನ್ಯವಾದಗಳು ಸರ್. ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಮಂಜೇಶ್ವರದ ಶಾಸಕರಾದ ಶ್ರೀಯುತ ಎ.ಕೆ.ಎಂ. ಅಶ್ರಫ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ 140ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ಭಾಷೆಗಳ, ಕಲೆಗಳ, ಸಂಸ್ಕೃತಿಗಳ ತವರೂರಾದ ಗಡಿನಾಡಿನ ಅವರು ಹುಟ್ಟಿ ಬೆಳೆದ ಈ ಒಂದು ಭವನಿಕದಲ್ಲಿ ಇವತ್ತು ನಡೀತಾ ಇದೆ. ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಗಡಿಯ ಪ್ರತಿಯೊಂದು ಆಗುಹೋಗುಗಳಲ್ಲಿ ಸಕ್ರಿಯರಾಗಿ ನಮ್ಮ ಜೊತೆಯಲ್ಲಿ ನಮ್ಮವರೇ ಆಗಿ ಸೇವೆಗೈತಾ ಇರುವ ರಿಟೈರ್ಡ್ IAS ಅಧಿಕಾರಿ ಸೋಮಶೇಖರ್ ಅವರಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈಗಳ 140ನೇ ಹುಟ್ಟು ದಿನದಂದು ಅವರ ಹೆಸರಲ್ಲಿ ಈ ಪ್ರದೇಶದಲ್ಲೇ ಗೋವಿಂದ ಪೈಗಳ ಪ್ರತಿಯೊಂದು ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಸಾಹಿತ್ಯ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ, ಯಕ್ಷಗಾನದಲ್ಲಿ, ಆರೋಗ್ಯ ವಲಯದಲ್ಲಿ ಕೂಡ ಮಾದರಿಯುತವಾದ ಕೃತಿಗಳನ್ನು ರಚಿಸಿದಂಥ ಡಾಕ್ಟರ್ ಅಮಾನತ್ ಬನಾರಿ ಅವರಿಗೆ ಇಲ್ಲಿ ಒಂದು ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಬಹುಶಃ ನಾನು ಮಂಜೇಶ್ವರದಲ್ಲಿ ಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮಂಜೇಶ್ವರದಲ್ಲಿ ಹುಟ್ಟಿ ಬೆಳೆದು ಈ ಕ್ಷೇತ್ರದ ಶಾಸಕನಾಗಲಿಕ್ಕೆ ಭಾಗ್ಯ ಸಿಕ್ಕಿದಂಥ ಊರ ವ್ಯಕ್ತಿಯಾಗಿದ್ದೇನೆ. ಅದರಲ್ಲೂ ಬಂಗ್ರಮಂಜೇಶ್ವರ ಶಾಲೆಯಲ್ಲಿ 10ನೇ ತರಗತಿ ತೇರ್ಗಡೆಯಾದ ನಂತರ ಮಂಗಳೂರಲ್ಲಿ PUC ಮುಗಿಸಿ ಡಿಗ್ರಿಗೆ ಎಲ್ಲಿ ಸೇರಬೇಕು ಎಂಬ ಒಂದು ಆಸೆ ಮನಸ್ಸಲ್ಲಿರುವಾಗ ಸಹಪಾಠಿಗಳೆಲ್ಲರೂ ಹೇಳಿದ್ದೇನಂತ ಹೇಳಿದರೆ, ನಮಗೆ ಮಂಗಳೂರಿಗೆ ಹೋಗುವ, ಒಂದು ಲೋಕವನ್ನೇ ಕಾಣುವ, ಹೊಸ ಅನುಭವಗಳು ಸಿಗ್ಬೋದು, ಹೊಸ ಪರಿಚಯಸ್ಥರು ಸಿಗ್ಬೋದು. ಮಂಗಳೂರಲ್ಲಿ ಜಾಲಿಯಾಗಿ 3 ವರ್ಷ ಡಿಗ್ರಿ ಪೂರ್ತಿ ಮಾಡುವಂಥ ಒಂದು ಚರ್ಚೆ ನಡೆಯುವ ಸಂದರ್ಭದಲ್ಲಿ ನನಗೆ ಮನಸ್ಸಲ್ಲಿ ಅನಿಸಿತು, ನನ್ನ ಕ್ಷೇತ್ರದಲ್ಲಿರುವ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿಗೆ ಹೋಗಿ ಇಲ್ಲೇ ಡಿಗ್ರಿ ಮಾಡಿದರೆ ಏನು ಎಂಬ ಒಂದು ಪ್ರಶ್ನೆಯಿಂದ ನಾನು ಆ ಕಾಲೇಜಿಗೆ ಹೋದೆ. ಬಹುಶಃ ನನ್ನ ಸಹಪಾಠಿಗಳಾದ ನನ್ನ ಸೀನಿಯರ್ ಕಾಸರಗೋಡು ಸರ್ಕಾರಿ ಕಾಲೇಜಿನ ಸುಜಾತ ಲೆಕ್ಚರ್ ಇದ್ದಾರೆ. ನನ್ನ ಆತ್ಮೀಯ ಮಿತ್ರ ಸಾಹಿತಿ ಕಾಸರಗೋಡು ಕಾಲೇಜಿನ ಲೆಕ್ಚರ್ ಆದ ಡಾಕ್ಟರ್ ರತ್ನಾಕರ್ ಮಲ್ಲಮೂಲೆ ಅವರಿದ್ದಾರೆ. ಈಗಲೂ ನೆನಪಿದೆ, ನಾನು ಡಿಗ್ರಿಗೆ ನನ್ನ ಅಪ್ಲಿಕೇಶನ್ ಪಡೀಲಿಕ್ಕೋಸ್ಕರ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ
ಅಪ್ಲಿಕೇಶನ್ ನೀಡುವ ವ್ಯಕ್ತಿ ನನ್ನಲ್ಲಿ ಕೇಳಿದ್ದೇನಂತ ಹೇಳಿದ್ರೆ, ಎಲ್ಲಿ ಮನೆ ಅಂತ ಕೇಳಿದ್ರು, ಭವಿಷ್ಯವನ್ನು ಹಾಳು ಮಾಡಬೇಕಾ, ಮಂಗಳೂರಿಗೆ ಹೋಗ್ಬಹುದಲ್ಲ, ಯಾಕೆ ಇಲ್ಲಿ ಸೇರ್ತಿ ಅಂತ ಕೇಳಿದ ಒಂದು ಪ್ರಶ್ನೆ, ಚುಚ್ಚು ಪ್ರಶ್ನೆ ಈಗಲೂ ಕೂಡ ಮನಸ್ಸಲ್ಲಿದೆ. ಆವಾಗ ಆ ಕಾಲೇಜ್ ಅಂತ ಹೇಳಿದ್ರೆ ಸಮಾಜದ ಕೆಳಸ್ತರದವರಿಗೆ ಸೇರ್ಲಿಕ್ಕಿರುವ, ಅಂದ್ರೆ ಅತಿ ಕಮ್ಮಿ ಮಾರ್ಕ್ ಸಿಕ್ಕಿದವರಿಗೆ ಸೇರ್ಲಿಕ್ಕಿರುವ ಒಂದು ಕಾಲೇಜ್ ಆಗಿತ್ತು. ಈಗ ಯಾವ ಹಂತಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ 90% ಪಡೆದವರಿಗೆ ಕೂಡ ಕೊನೆ ಸೀಟನ್ನು ಕೂಡ ಸಿಗದಂತ ಒಂದು ಪರಿಸ್ಥಿತಿ ಆ ಕಾಲೇಜ್ ಬೆಳೆದಿದೆ ಅಂತ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಗೋವಿಂದ ಪೈ ಕಾಲೇಜಿಗೆ ಹೋಗಿ 3 ವರ್ಷಗಳ ಕಾಲ ಅಲ್ಲೂ ಕೂಡ ಅವತ್ತು BA ಟ್ರಾವೆಲ್ ಅಂಡ್ ಟೂರಿಸಂ ಬಂದಂತ ಸಂದರ್ಭವಾಗಿತ್ತು. ಅದರ ಎಡೆಯಲ್ಲಿ ಕೂಡ ಅವ್ರು ಕೇಳಿದ್ರು, ಸೇರುವಾಗ ನಿನ್ಗೆ ಒಳ್ಳೆ ಮಾರ್ಕ್ ಇದೆ, BA ಟ್ರಾವೆಲ್ ಅಂಡ್ ಟೂರಿಸಂ ಮಾಡ್ಬೋದು ಅಂತ ಹೇಳಿದಾಗ ನಾನು ಹೇಳಿದೆ, ಬೇರೆ ಯಾವುದೆಲ್ಲ ಕೋರ್ಸ್ ಇರುವಾಗ ಅಂತ ಹೇಳಿದ್ರು, BA ಕನ್ನಡ ಇದೆ ಅಂತ. 3 ವರ್ಷಗಳ ಕಾಲ BA ಕನ್ನಡ ಪೂರ್ತಿ ಮಾಡಿ ವ್ಯಾಸಂಗ ಮಾಡುವಂತ ಒಂದು ಭಾಗ್ಯ ಕೂಡ ನನ್ನ ಜೀವನದಲ್ಲಿ ಸಿಕ್ಕಿದೆ. ಅದರಲ್ಲಿ ಕೂಡ ಇನ್ನೊಂದು ಕೇರಳದ ಯೂನಿವರ್ಸಿಟಿಯ ವಿದ್ಯಾರ್ಥಿ ರಾಜಕೀಯದವರಿಗೆ ಸಿಗುವ ಭಾಗ್ಯ ಅಂತ ಹೇಳಿದ್ರೆ 3 ವರ್ಷಗಳ ಕಾಲ ಪ್ರಥಮ ವರ್ಷ ವಿದ್ಯಾರ್ಥಿ ಸಂಪಾದಕನಾಗಿ ಆ ಕಾಲೇಜಲ್ಲಿ ಗೆದ್ದೆ. ದ್ವಿತೀಯ ವರ್ಷ ಜನರಲ್ ಸೆಕ್ರೆಟರಿಯಾಗಿ, ತೃತೀಯ ವರ್ಷ ಚೇರ್ಮನ್, 3 ವರ್ಷಗಳ ಕಾಲ ಯೂನಿವರ್ಸಿಟಿಯಲ್ಲಿ ಆ ಕಾಲೇಜಿನ ಕಾಲೇಜು ಚುನಾವಣೆಯಲ್ಲಿ ಗೆದ್ದು ಅಂದು ಇಂದು ಆ ಕಾಲೇಜಲ್ಲಿ ಒಂದು ದಾಖಲೆ ಮಾಡುವಂತ ಒಂದು ಭಾಗ್ಯ ಕೂಡ ನನ್ನ ಹೆಸರಲ್ಲಿದೆ. ತದನಂತರ 5 ವರ್ಷಗಳ ಕಾಲ ಬಾಂಬು ಕಾರ್ಪೊರೇಷನ್ ಡೈರೆಕ್ಟರ್ ಆಗಿದ್ದೆ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾಗಿ 42ನೇ ವಯಸ್ಸಲ್ಲಿ ಕೇರಳ ವಿಧಾನಸಭೆಗೆ ಹಾದು ಹೋದ ನಂತರ ಪ್ರಪ್ರಥಮವಾಗಿ ವಿಧಾನಸಭೆಯಲ್ಲಿ ಮಲಯಾಳದಲ್ಲಿ ಕನ್ನಿ ಭಾಷಣ ಅಂತ ಹೇಳ್ತಾರೆ, ಕನ್ನಡದಲ್ಲಿ ನನಗೆ ಚೊಚ್ಚಲ ಭಾಷಣ ಅಂತ ಹೇಳ್ಬೋದು. ನಮಗೆ ಸಿಕ್ಕುವಂಥ ಅವಕಾಶ ಅಂತ ಹೇಳಿದ್ರೆ ಕೇವಲ 6 ನಿಮಿಷ. 6 ನಿಮಿಷಗಳಲ್ಲಿ ಕ್ಷೇತ್ರದಿಂದ ಗೆದ್ದು ಬಂದ ಕ್ಷೇತ್ರದವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಕ್ಷೇತ್ರದ ಅತಿ ಅವಶ್ಯಕವಾದ ಬೇಡಿಕೆಗಳನ್ನು ಮಂಡನೆ ಮಾಡಬೇಕು, ಅದರ ಎಡೆಯಲ್ಲಿ ಆ ಕ್ಷೇತ್ರದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ವಿವರಣೆ ಮಾಡಬೇಕು. ಬಹುಶಃ ನೀವು ಕೇಳಿರ್ಬಹುದು, ನನ್ನ ಪ್ರಥಮ 6 ನಿಮಿಷಗಳ ಪ್ರಪ್ರಥಮ ಜೀವನದ ವಿಧಾನಸಭೆಯ ಭಾಷಣದಲ್ಲಿ ನಾನು ಸ್ಮರಿಸಿದ್ದು ರಾಷ್ಟ್ರಕವಿ ಗೋವಿಂದ ಪೈಗಳನ್ನು. ನಾನಲ್ಲಿ ಒಂದು ಕವನವನ್ನು ವಾಚನ ಮಾಡಿದ್ದೆ. ಸೋಮಶೇಖರ್ ಸರ್ ಗೊತ್ತಿರ್ಬೋದು, ಆವತ್ತಿನ ಕರ್ನಾಟಕದ ಪ್ರತಿ ಚಾನೆಲ್ಗಳು ಕೂಡ ಅದೊಂದು ವೈರಲ್ ಆಗಿ ಚರ್ಚೆಯಾಗಿತ್ತು. ಹೆಬ್ಬೆರಳು ನಾಟಕದ ಒಂದು ಕವನವನ್ನು ಓದಿಕೊಂಡು ಕೇರಳ ವಿಧಾನಸಭೆಯಲ್ಲಿ ಭಾಷಣ ಮಾಡುವಂತ ಒಂದು ಅವಕಾಶ ಸಿಕ್ಕಿದ ಸವಿ ನೆನಪನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹಂಚ್ತಾ ಇದ್ದೀನಿ. ಅದರ ಎಡೆಯಲ್ಲಿ ಕೂಡ ಪ್ರತಿಯೊಂದು ಭಾಷಣ ಸಿಗುವಾಗಲೂ ಕೂಡ 5-6 ನಿಮಿಷಗಳು ಮಾತ್ರ ಸಿಗುವುದು. ಆದರೂ ಕೂಡ ಸಿದ್ಧಲಿಂಗನವರ ಕವಿತೆ, ಕುವೆಂಪುರವರ ಕವಿತೆ. ಇತ್ತೀಚೆಗೆ ಸೋಮಶೇಖರ್ ಅವರು ಕೇರಳ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಿಕ್ಕೆ ತಿರುವನಂತಪುರಕ್ಕೆ ಬಂದಿದ್ರು. ಆವತ್ತಲ್ಲೊಂದು ISR ಇಸ್ರೋದಲ್ಲಿ 20,000 ಜನರು ದುಡಿತಾ ಇದ್ದಾರೆ, ಅದರಲ್ಲಿ 8,000 ಮಂದಿ ಕನ್ನಡಿಗರು. ಅವರದೊಂದು ಕನ್ನಡ ಸಂಸ್ಥೆ ಇತ್ತು. AR ಸುಬ್ಬಯ್ಯಕಟ್ಟೆಯವರ ನಮ್ಮ ಕಾಸರಗೋಡಿನ ಕಲಾ ಸಾಂಸ್ಕೃತಿಕ ಸಂಘಟನೆಯವರು ಸಂಯುಕ್ತವಾಗಿ ಅನಂತಪುರಿಯಲ್ಲಿ ರಾಜಧಾನಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಬಂದಾಗ ಸೋಮಶೇಖರ್ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕಂತ. ನಾನೇ ಅವರನ್ನು ಖುದ್ದಾಗಿ ಕರ್ಕೊಂಡು ಹೋದೆ. ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ನೇರ ನಡೆ ನುಡಿಯ ಒಂದು ವ್ಯಕ್ತಿತ್ವ. ನಾನು ಅವರನ್ನು ಕರ್ಕೊಂಡು ಹೋಗುವಾಗ ಅವರ ಕನ್ನಡ ಸಂಸ್ಕೃತಿ ಪ್ರಕಾರ ಮುಖ್ಯಮಂತ್ರಿ ಅವರನ್ನು ಪ್ರಥಮವಾಗಿ ಭೇಟಿ ಮಾಡುವಾಗ ಅವರಿಗೆ ಹಾರ, ಶಾಲು, ಅವರನ್ನು ಸನ್ಮಾನಿಸುವ ಒಂದು ಪ್ಯಾಕೆಟ್ ಅವರ ಕೈಯಲ್ಲಿತ್ತು. ನನಗೂ ನಮ್ಮ ಮುಖ್ಯಮಂತ್ರಿ ಅವರು ಮಾತಾಡುವಾಗ ಇದನ್ನು ಹೇಗೆ ಹೇಳುವುದಂತ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ಆದರೆ ಅವರು ಮಾತಾಡುವಾಗಲೇ ಮುಖ್ಯಮಂತ್ರಿ ಎದ್ದು ನಿಂತು ನಮಗೆ ಅವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಪೇಟೆ ತೊಟ್ಟು ಸನ್ಮಾನಿಸುವಂತ ಒಂದು ಸವಿನೆನಪಿನ ಒಂದು ಅನುಭವ ಕೂಡ ಸಿಕ್ಕಿದ ನೆನಪು ನನ್ನ ಮುಂದೆ ಇದೆ. ಸೋಮಶೇಖರ್ ಅವರು ಗಡಿನಾಡಿನ ಕನ್ನಡಿಗರ ಜ್ವಲಂತ ಸಮಸ್ಯೆಗಳನ್ನು ಕೂಡ ಅಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ನಾನು ಗೋವಿಂದ ಪೈಗಳವರ ವಿಷಯದ ಬಗ್ಗೆ ಯಾಕೆ ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಡಾಕ್ಟರ್ ಅಮನ್ ಬನಾರಿ ಅವರು ಸಣ್ಣ ಜೀವನದುದ್ದಕ್ಕೂ ರಾಷ್ಟ್ರಕವಿ ಗೋವಿಂದ ಪೈಗಳನ್ನು ಸಂಶೋಧನೆ ಮಾಡಿದ, ಅವರ ಕುರಿತು ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸ್ಟಡಿ ಮಾಡಿದಂಥ ಅವರ ವ್ಯಕ್ತಿತ್ವವಾಗಿದ್ದಾರೆ. ಸೋಮಶೇಖರ್ ಅವರು ಕೂಡ ಇಲ್ಲಿ ಮಾತನಾಡಲಿಕ್ಕಿದ್ದಾರೆ. ಬಹುಶಃ ನಾನು ಸಾಧಾರಣವಾಗಿ ಹೇಳೋ ಒಂದು ಮಾತಿದೆ, ರಾಷ್ಟ್ರಕವಿ ಗೋವಿಂದ ಪೈಗಳು
ಮಂಜೇಶ್ವರದಲ್ಲಿ, ಇದು ವಿಮರ್ಶೆ ಆಗ್ಲೂಬಹುದು, ಆದರೂ ಪರವಾಗಿಲ್ಲ, ಮಂಜೇಶ್ವರದಲ್ಲಿ ಹುಟ್ಟದಿದ್ರೆ ಬಹುಶಃ ಅವರು ಚಂದ್ರಗಿರಿ ತೀರದ ಆಚೆ, ಇಲ್ಲದಿದ್ರೆ ಗಡಿ ಕರ್ನಾಟಕದ ಆಚೆ ಹುಟ್ಟಿದ್ರೆ ಇವತ್ತು ಅವರ ಹೆಸರಲ್ಲಿ ಒಂದು ವಿಶ್ವವಿದ್ಯಾನಿಲಯವೇ ಬರ್ತಾ ಇತ್ತು ಅಂತ ಅನಿಸ್ತಾ ಇದೆ. ಬಹುಶಃ ಯಾಕೋ ಅದರ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಹೋದರೆ ಆ ಉತ್ತರಕ್ಕೆ ನನಗೆ ಆ ಪ್ರಶ್ನೆಗೆ ಉತ್ತರವೇ ಸಿಗ್ತಾ ಇಲ್ಲ. ಇಲ್ಲಿ ಸಾಧಾರಣ ಈ ಒಂದು ಸಂದರ್ಭದಲ್ಲಿ ಎಂ ವೀರಪ್ಪ ಮೊಯ್ಲಿ ಅವರು ಮಂಜೇಶ್ವರದವರು, ಭಾರತೀಯ ರಾಜಕೀಯ ವಲಯಕ್ಕೆ ಮಂಜೇಶ್ವರ ಸಮರ್ಪಣೆ ಮಾಡಿದಂಥ ಅವರ ವ್ಯಕ್ತಿತ್ವ. ಸಾಹಿತಿಗಳು ಕೂಡ ಆಗಿದ್ದಾರೆ, ಪುಸ್ತಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಈ ಒಂದು ಪ್ರದೇಶದ, ಈ ಒಂದು ಗೋವಿಂದ ಪೈಗಳವರ ಮನೆ ಸುತ್ತಮುತ್ತ ಇದರ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ MJ ಕಿಣಿಯವರ ಅಭಿಪ್ರಾಯದ ಮೇರೆಗೆ ಒಂದು ಒಳ್ಳೆಯ ಪದ್ಧತಿಯನ್ನು ಗಿಳಿಬಿಂಡು ಎಂಬ ಹೆಸರಲ್ಲಿ ಅವರು ರೂಪೀಕರಿಸಿದರು. ಬಹುಶಃ ಅವರು ದೇಶದ ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ಪೆಟ್ರೋಲಿಯಂ ಸಚಿವರಾದ ಸಂದರ್ಭದಲ್ಲಿ CSR ಫಂಡ್ ಮುಖಾಂತರ, MRPL INGC ಅವರ CSR ಫಂಡ್ ಮುಖಾಂತರ 5 ಕೋಟಿಗಿಂತ ಅಧಿಕ ಅನುದಾನವನ್ನು ಈ ಪ್ರದೇಶಕ್ಕೆ ತಂದುಕೊಟ್ಟರು. ಅವರ ಬಿಡುವಿಲ್ಲದ ರಾಜಕೀಯ ತರಾತುರಿಯಲ್ಲಿ KR ಜಯಾನಂದನ್ ರವರು ಅದರ ಕಾರ್ಯದರ್ಶಿಗಳಾಗಿ ದುಡಿತಾ ಇದ್ರು. ಅವರಿಲ್ಲಿಗೆ ನಿರಂತರವಾಗಿ ಭೇಟಿ ಕೊಟ್ಟು ಈ ಒಂದು ಭವನಿಕದಲ್ಲಿ ಕೂತ್ಕೊಂಡು 140ನೇ ಅವರ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡುವ ಸಂದರ್ಭದಲ್ಲಿ ಪ್ರಥಮವಾಗಿ ಮಂಜೇಶ್ವರದವರ ಕೃತಜ್ಞತೆ ಸಲ್ಲಿಸಬೇಕಿದ್ರೆ ಅದು ಎಂ ವೀರಪ್ಪ ಮೊಯ್ಲಿ ಅವರಿಗೆ ಎಂಬುದು ಬಹಳ ರಾಜಕೀಯ ಅತೀತವಾಗಿ ನಾವು ಹೇಳಬೇಕಾದ ಒಂದು ವಿಷಯ. ಇದರ ಉದ್ಘಾಟನೆ ಫೋಟೋ ಈಗಲೂ ನಮ್ಮ ಮನಸ್ಸಲ್ಲಿದೆ. ಮಂಜೇಶ್ವರದವರಿಗೆ 2 ಮುಖ್ಯಮಂತ್ರಿಗಳು ಭಾಗವಹಿಸಿದ ಕಾರ್ಯಕ್ರಮ ಎರಡೇ 2. ಒಂದು ರಾಷ್ಟ್ರಕವಿ ಗೋವಿಂದ ಪೈಗಳ ಹೆಸರಲ್ಲಿರುವ ಕಾಲೇಜಿನ ಉದ್ಘಾಟನಾ ಸಮಾರಂಭ. ಅವತ್ತು ಕೇರಳದ ಮುಖ್ಯಮಂತ್ರಿಯಾಗಿದ್ದ EK ನಾಯನಾರ್ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಗುಂಡೂರಾವ್ ರವರು ಉದ್ಘಾಟನೆ ಮಾಡುವಂಥ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದೆ. ತದನಂತರ 2 ಪ್ರಾಂತ್ಯಗಳ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಸಿದ್ದರಾಮಯ್ಯನವರು ಮತ್ತು ಪಿಣರಾಯಿ ವಿಜಯನ್ ರವರು ಈ ವೀರಪ್ಪ ಮೊಯ್ಲಿ ಅವರ ಬಹಳ ಒಂದು ಕನಸಿನ ಕೂಸಾಗಿದ್ದ ಈ ಪದ್ಧತಿಯ ಸಮರ್ಪಣೆಗೋಸ್ಕರ ಅದ್ದೂರಿ ಸಮಾರಂಭವನ್ನು ಮಾಡಿದ ನೆನಪು ಕೂಡ ಈಗಲೂ ನಮ್ಮ ಮನಸ್ಸಲ್ಲಿದೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ಡೆವಲಪ್ ಆಗಬೇಕಿದ್ರೆ ಈ ಪ್ರದೇಶದ ನಮ್ಮವರಿಂದ, ಊರ ಜನರಿಂದ ಮಾತ್ರ ಇದರ ಅಭಿವೃದ್ಧಿ ಸಾಧ್ಯ. ಈಗಲೂ ಒಂದು ನೋವಿನ ನೆನಪಿದೆ. KR ಜಯಂತ್ ಮತ್ತು ನಾನು ಕಳೆದ 5 ವರ್ಷಗಳು ನಾವು ಬ್ಲಾಕ್ ಪಂಚಾಯತ್ನಲ್ಲಿ ಒಟ್ಟಿಗೆ ಅವರ ಸದಸ್ಯರಾಗಿದ್ದು, ನಾನು ಅಧ್ಯಕ್ಷನಾಗಿದ್ದೆ. ಅವರು ಒಳ್ಳೆಯ ರೀತಿಯಲ್ಲಿ, ಯಾವುದಾದ್ರೂ ರೀತಿಯಲ್ಲಿ ಈ ಒಂದು ವೀರಪ್ಪ ಮೊಯ್ಲಿ ಅವರ ಸಪೋರ್ಟ್ ಸಿಗ್ತಾ ಇದೆ. MJ ಕಿಣಿ ಅವರಿದ್ದಾರೆ, ತೇಜಮಯ ಇದ್ದಾರೆ, ಸುಭಾಷ್ ಕಣತೀರ್ಥ ಇದ್ದಾರೆ, ಬನಾರಿ ಅವರಿದ್ದಾರೆ, ನಮ್ಮ ನಗಲಿದಂಥ ನಮ್ಮ ಅಭಿಮಾನವಾದ ಡಾಕ್ಟರ್ GK ಚೌಟ್ರ ಅವರಿದ್ದರು. ಆ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ತಂದು ಇದನ್ನು ಮೇಲೆ ಕೆತ್ತಲಿಕ್ಕೆ ಅವರು ಶ್ರಮ ಪಡ್ತಾ ಇದ್ರು. ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಚಂದ್ರೂರವರು, ನಾವೆಲ್ಲ ಕನ್ನಡ ಸಿನಿಮಾ ನೋಡುವಾಗ ಮುಖ್ಯಮಂತ್ರಿ ಚಂದ್ರು, ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಅಂತಲೂ ಇಲ್ಲ, ಈಗಿನ ಮುಖ್ಯಮಂತ್ರಿ ಅಂತಲೂ ಇಲ್ಲ, ಈ ಮುಖ್ಯಮಂತ್ರಿ ಹೇಗೆ ಅವರಿಗೆ ಬಂತು ಎಂಬ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಕಾಣ್ತಾ ಇತ್ತು. ಆವಾಗ ನಮಗೆ ಉತ್ತರ ಹೇಳಿದ್ದೇನೆ ಅಂತ ಹೇಳಿದರೆ, ಅವರು ಮಾಡಿದಂಥ ಮುಖ್ಯಮಂತ್ರಿ ಎಂಬ ಒಂದು 24 ತಾಸುಗಳ ಅಧಿಕಾರದ ಹಸ್ತಾಂತರ ಕಥೆಯನ್ನು ಹೇಳುವಂಥ ಒಂದು ನಾಟಕದ ಮುಖಾಂತರ ಅವರಿಗೆ ಮುಖ್ಯಮಂತ್ರಿ ಎಂಬ ಒಂದು ಬಿರುದು ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಅವರಿಗೆ ಮುಖ್ಯಮಂತ್ರಿ ಚಂದ್ರೂರವರು ಹೇಳಿದರು, ಅದೇ ನಾಟಕವನ್ನು ರಾಷ್ಟ್ರಕವಿ ಗೋವಿಂದ ಪೈಗಳ ಮನೆಯ ಮುಂದೆ ನಾನು ಆ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತೇನೆ ಎಂಬ ಒಂದು ಭರವಸೆಯಿಂದ ಆ ನಾಟಕವನ್ನು ಪ್ರದರ್ಶಿಸಲಿಕ್ಕೆ ಅವರು ಇಲ್ಲಿಗೆ ಬಂದರು. ನಾವೆಲ್ಲ, ನಾನು ಆವಾಗ ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಎಡೆಯಲು ಜಯನಂದನಲ್ಲಿ ಹೇಳಿದರೆ, ನಮ್ದೊಂದು ಬ್ಲಾಕ್ ಪಂಚಾಯತ್ನ ಕಾರ್ಯಕ್ರಮದ ಒಂದು ಸುಚೋನ್ ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಚ್ಛ ಮಂಜೇಶ್ವರ ನಮ್ಮ ಮಂಜೇಶ್ವರ ಎಂಬ ಒಂದು ಡಾಕ್ಯುಮೆಂಟ್ರಿಯ ಸುಚೋನಿಗೋಸ್ಕರ ನಾವು ಕೂಡ ಒಂದು ಸಮಯವನ್ನು ತೆಗೆದು ಬ್ಲಾಕ್ ಪಂಚಾಯತ್ನ ಕಾಂಪೌಂಡಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೆವು. ರಾತ್ರಿ ಆ ನಾಟಕ ನೋಡಲಿಕ್ಕೆ ನಾನು ನನ್ನ ಕುಟುಂಬ ಸಮೇತ ಬಂದಿದ್ದೆ. ನೋವಂತ ಹೇಳಿದರೆ, ಒಂದು ವೇಳೆ ಮುಖ್ಯಮಂತ್ರಿ ಚಂದ್ರೂರವರಲ್ಲಿ ಯಾವುದಾದ್ರೂ ಒಬ್ಬರು ಪತ್ರಕರ್ತರು ಅವರಲ್ಲೊಂದು ಪ್ರಶ್ನೆ ಕೇಳಿದ್ದು ಅಂತ ಇಟ್ಕೊಳ್ಳುವ, ನಿಮ್ಮ ಜೀವನದಲ್ಲಿ ಎಷ್ಟು ನಾಟಕವನ್ನು ಮುಖ್ಯಮಂತ್ರಿ ಮಾಡಿದ್ದೀರ ಅಂತ ಕೇಳಿದರೆ 1000 ಅಂತ ಹೇಳ್ಬೋದು. ನಿಮ್ಮ ನೆನಪಲ್ಲಿ ಅತಿ ಕಮ್ಮಿ ಆಡಿಯನ್ಸ್ ಬಂದ ನಾಟಕ ಯಾವುದಂತ ಕೇಳಿದರೆ ಅವರು ಬಹಳ ಬೇಸರದಿಂದ ಹೇಳಿಯಾರು, ಮುಖ್ಯಮಂತ್ರಿ ಎಂಬ ನಾಟಕವನ್ನು ಇಲ್ಲಿ ಪ್ರದರ್ಶಿಸುವಾಗ ನಮಗೆ ಅದರಲ್ಲಿ 50ರಷ್ಟು ಮಂದಿಗಳನ್ನು ಕೂಡ ಸೇರಿಸಲಿಕ್ಕೆ ಸಾಧ್ಯವಾಗದಂಥ ಒಂದು ಕೈ ನೆನಪನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸಂಘಟಕರಿಗೆ ಮ್ಯಾಕ್ಸಿಮಮ್ ನಿಮಗೆ ಅದರ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸ್ಬೋದು, ಎಲ್ರಿಗೂ ಕರೆ ಹೇಳಿ ಅವರಿಗೆ ಹೇಳ್ಬೋದು.
ಆದರೆ ಇವತ್ತು ಮಾತ್ರ ನಾನು ಎಷ್ಟು ವರ್ಷಗಳಿಂದ ಒಂದು ಸಂತೋಷ ಉಕ್ಕಿ ಬರ್ತಾ ಇರೋದು, ರಾಷ್ಟ್ರಕವಿ ಗೋವಿಂದ ಪೈಗಳ ನಡೆದಂತ ಕಾರ್ಯಕ್ರಮಗಳ ಫೋಟೋಗಳನ್ನು ನೋಡಿದ್ರೆ ಇಷ್ಟೊಂದು ಜನ ಸೇರಿರುವ ಒಂದು ಕಾರ್ಯಕ್ರಮ ಯಾವುದಂತ ಕೇಳಿದ್ರೆ ಅದು ಬಹುಶಃ ಇದೆ ಅಂತ ನಮ್ಗೆ ಅಭಿಮಾನದಿಂದ ಹೇಳ್ಬೋದು. ನಾನು MLA ಎಂಬ ನೆಲೆಯಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಮಂಜೇಶ್ವರದ MLA ಎಂಬ ನೆಲೆಯಲ್ಲಿ ವಿಧಾನಸಭೆಯಲ್ಲಿ ರಾಜಕೀಯ ಭಾಷಣಗಳನ್ನು ಕಮ್ಮಿ ಮಾಡಿ ಕೇರಳದ ತುದಿಯಲ್ಲಿ ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಇರುವ ಕ್ಷೇತ್ರದ ಪ್ರತಿಯೊಂದು ವಿಷಯ ಕೂಡ ಮಂಡನೆ ಮಾಡಿಕೊಂಡು ಸಬ್ಮಿಷನ್ ಆಗಲಿ, ಕಾಲಿಂಗ್ ಅಟೆನ್ಷನ್ ಆಗಲಿ, ಯಾವುದೇ ವಿಷಯ ಸಿಕ್ಕಿದ್ರು ಮಾತನಾಡ್ತಾ ಇದ್ದೀನಿ. ಇತ್ತೀಚೆಗೆ ಬಜೆಟ್ ವೇಳೆಯಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೆ ಯಕ್ಷಗಾನ ಅಕಾಡೆಮಿಗೆ, ಅದೇ ರೀತಿಯಲ್ಲಿ ಗೋವಿಂದ ಪೈಗಳ ಅಕಾಡೆಮಿಗೆ ಬಹುಶಃ ಫಂಡ್ ಸಿಗ್ಬೋದು ಅಂತ. ನಿರೀಕ್ಷಿಸಿದ ಒಂದು ಫಂಡ್ ನಮಗೆ ಲಭ್ಯವಾಗಲಿಲ್ಲ. ನಿನ್ನೆ ಕೂಡ KR ಜಯನಂದನ್ ರವರು ವಿಧಾನಸಭೆಗೆ ಬಂದು ಮಂತ್ರಿಗಳನ್ನು ಭೇಟಿ ಮಾಡಿ ನಿವೇದನೆಯನ್ನು ಕೊಟ್ಟಿದ್ರು. ನಾವು ಅನಿರೀಕ್ಷಿತವಾಗಿ ವಿಧಾನಸಭೆ ವಿಸರ್ಜನೆಗೊಂಡ ಕಾರಣ ಊರಿಗೆ ಬರುವಂತ ಒಂದು ಪರಿಸ್ಥಿತಿ ಆಯಿತು. ಪ್ರತಿಯೊಂದು ಈ ಒಂದು ಸಂದರ್ಭದಲ್ಲೂ ಹೇಳ್ತಾ ಇದ್ದೀನಿ, ಈ ಒಂದು ನಮ್ಮ ಸಾಂಸ್ಕೃತಿಕ ಕೇಂದ್ರದ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ಶಾಸಕ ಎಂಬ ನೆಲೆಯಲ್ಲಿ ನನ್ನ ನಿಧಿಯಿಂದಲೂ ಕೂಡ ನಾನು ನಿಧಿ ನೀಡಲಿಕ್ಕೆ ತಯಾರಾಗಿದ್ದೀನಿ ಎಂಬ ಮಾತನ್ನು ಕೂಡ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಇದರ ಮುಂದೆ ಒಂದು ಲೈಬ್ರರಿ, ಅದು ಕೂಡ MLA ಫಂಡಿಂದ ಅದರ ಕಟ್ಟಡ ಪೂರ್ತಿಯಾಗಿದೆ. ಬಹುಶಃ ಸ್ಪೀಕರ್ ಅವರ ಒಂದು ಡೇಟ್ ಸಿಕ್ಕಿದ್ರೆ ಅದರ ಉದ್ಘಾಟನೆಯನ್ನು ಉಮೇಶ್ ಆಲಿಯನ್ರವರು ನಾನು ಹೇಳಿದ್ದೆ ನಮಗೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಸುತ್ತಮುತ್ತ ಬನಾರಿ ಅವರು ಈ ಪ್ರಶಸ್ತಿ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅವರು ನಾನು ಶಾಸಕನಾಗಿ ಅಭಿನಂದನೆ ಮಾಡಿದಾಗ ಪ್ರಪ್ರಥಮವಾಗಿ ಅದೊಂದು ಕೋವಿಡ್ ಕಾಲದಲ್ಲಿ 22 ಮಂದಿ ಕಡಿಯಲ್ಲಿ ಅಸುನೀಗಿದಂಥ ಭೀಕರವಾದ ಒಂದು ನೆನಪುಗಳನ್ನು ನಾವು ಮಾಸಿ ಹೋದಂಥ ಒಂದು ಸಂದರ್ಭದಲ್ಲಿ ನಾನು ಶಾಸಕನಾಗಿ ಕೋವಿಡ್ ಕಾಲದಲ್ಲಿ ಆಯ್ಕೆಯಾಯಿತು. ಆ ಸಂದರ್ಭದಲ್ಲಿ ಡಾಕ್ಟರ್ ರಮಾನಂದ್ ಬನಾರಿ ಅವರು ನನಗೆ ಪ್ರಪ್ರಥಮವಾಗಿ ಅಭಿನಂದನೆಗಳು ಹೇಳಿದಾಗ ಒಂದು ಮಾತಿತ್ತು, ಅಶ್ರಫ್ ರವರೇ, ನಮ್ಮಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ, ಅದಕ್ಕೆ 1957ರಲ್ಲಿ ಪ್ರಥಮ ಕೇರಳದಲ್ಲಿ ಸರ್ಕಾರ ಬಂದಿದೆ, ಇಷ್ಟ ತನಕ ಯಾವುದೇ ಫಂಡ್ ಆಸ್ಪತ್ರೆಗೆ ಬರಲಿಲ್ಲ, ಏನಾದರೂ ಮಾಡಬೇಕು ಅಂತ. ಅವರು ಇವತ್ತು ರಾಷ್ಟ್ರಕವಿ ಗೋವಿಂದ ಪೈಗಳ ಪ್ರಶಸ್ತಿ ಸ್ವೀಕಾರ ಮಾಡುವ ಸಂದರ್ಭ, ನನ್ನ ಊರವರಿದ್ದಾರೆ, ಹಲವಾರು ಸಮಾಜದ ಸ್ತರಗಳಲ್ಲಿ ಮಿಂಚಿರುವ ವ್ಯಕ್ತಿತ್ವಗಳು ವೇದಿಕೆಯಲ್ಲಿದ್ದಾರೆ, ವೇದಿಕೆ ಮುಂಭಾಗದಲ್ಲಿದ್ದಾರೆ. ಆ ಒಂದೇ ಒಂದು ಹಾಸ್ಪಿಟಲಿಗೆ KDPಯಿಂದ 4 ಕೋಟಿ ಮಂಜೂರಾದ ನಂತರ ಮೊನ್ನೆ ಕೇರಳದ NHM ನ್ಯಾಷನಲ್ ಹೆಲ್ತ್ ಮಿಷನ್ನ ಡೈರೆಕ್ಟರ್ ಆಗಿದ್ದರು ಓರ್ವ IAS ಕನ್ನಡಿಗರಾದ ರತನ್ ಕೇಲ್ಕರ್ ಅಂತ ಹೇಳಿದ IAS. ನಾನು ಅವರನ್ನು ಕನ್ನಡಿಗ ಆಮೇಲೆ ಭೇಟಿ ಮಾಡಿ ನನ್ನ ಈ ಒಂದು ಆಸ್ಪತ್ರೆ ಸೂಚನೆ ಅವಸರ ಹೇಳಿದ ಸಂತರ ಅವರು ಇವಾಗ ಪುನಃ ಆಸ್ಪತ್ರೆಗೆ 400 ಲಕ್ಷ 4 ಕೋಟಿಗಳು ನೀಡಿದೆ ಎಂಬ ಒಂದು ಸಂತೋಷವನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹಂಚ್ತಾ ಇದ್ದೀನಿ. ಬಹುಶಃ ಮಾರ್ಚ್ 31 ಒಳಗಡೆ ಅಲ್ಲಿ NHM ಮತ್ತು KDP ಅವರ ಸಭೆಯನ್ನು ಕರೆದು ಇಂಜಿನಿಯರ್ಸ್ಗಳ ಸಮ್ಮುಖದಲ್ಲಿ, ಊರವರ ಸಮ್ಮುಖದಲ್ಲಿ ಒಂದು ನಕ್ಷೆಯನ್ನು ತಯಾರಿ ಮಾಡಿ ಅತ್ಯುತ್ತಮವಾದ ಕಟ್ಟಡದ ಮುಖಾಂತರ ಆಸ್ಪತ್ರೆ ನವೀಕರಣಕ್ಕೋಸ್ಕರ ಡಾಕ್ಟರ್ ರಮಾನಂದ್ ಬನಾರಿ ಅವರ ಆ ಒಂದು ಮಾತನ್ನು ಈಡೇರಿಸಿದ ಒಂದು ಸಂತೋಷವನ್ನು ಅವರು ಪ್ರಶಸ್ತಿ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಹೇಳಿಕೊಂಡು, ರಾಷ್ಟ್ರಕವಿ ಗೋವಿಂದ ಪೈಗಳಂತ ಹೇಳುವಾಗ ಅವರು 22 ಭಾಷೆಗಳಂತ ಹೇಳುವಾಗ ಇಲ್ಲಿರುವವರಲ್ಲಿ ನಾವೊಂದು ಕ್ವಿಜ್ ಕಾಂಪಿಟೇಷನ್ ಹಮ್ಮಿಕೊಳ್ಳುವ 22 ಭಾಷೆಗಳ ಹೆಸರೇಳಿ ಅಂತ ಹೇಳಿದ್ರೆ ಕೂಡ 22 ಭಾಷೆಗಳಿಗೆ ಮುಟ್ಲಿಕ್ಕೆ ಕಷ್ಟ. ಅಷ್ಟೊಂದು ಉಮರ್ ಖಯ್ಯಾಮ್ ರವರ ಕವಿತೆಗಳನ್ನು ಅನುವಾದನೆ ಮಾಡಲಿಕ್ಕೋಸ್ಕರ ಅವರು ಪರ್ಷಿಯನ್ ಭಾಷೆಯನ್ನು ಸ್ಟಡಿ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಈಗ ಒಂದೇ ಭಾಷೆ ಸಾಕು ಅಂತ ಹೇಳುವ ಸಂದರ್ಭದಲ್ಲಿ ಗೋವಿಂದ ಪೈಗಳ 22 ಭಾಷೆಗಳನ್ನು ಬಲ್ಲ ಅವರ ಒಂದು ಇತಿಹಾಸ, ಜೀವನ ಹೊಸ ತಲೆಮಾರಿಗೆ ಇನ್ನಷ್ಟು ಪರಿಚಯಿಸಿ ಕೊಡಬೇಕಾದ ಅವಶ್ಯಕತೆ ಇರುವಂತಹ ಒಂದು ಸಂದರ್ಭದಲ್ಲಿ ಅವರ 140ನೇ ಹುಟ್ಟುಹಬ್ಬ, ಅವರು ಹುಟ್ಟಿರುವ, ಅವರು ಬೆಳೆದಿರುವ, ಅವರು ನಡೆದಾಡಿರುವ ಈ ಒಂದು ವಾತಾವರಣ ನಡೀತಾ ಇದೆ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯವರು ಬಹಳ ಒಳ್ಳೆಯ ರೀತಿಯಲ್ಲಿ, ನಮ್ಮ ಉಮೇಶ್ ಆಲಿಯನ್ರವರು ಅವರು ಕಲಾವಿದರಾಗಿದ್ದಾರೆ, ನಾಟಕದಲ್ಲಿ ನಟನೆ ಮಾಡಿದವರು, ನಿರ್ದೇಶಕರಾಗಿದ್ದರು. ಅವರು ಒಳ್ಳೆ ರೀತಿಯಲ್ಲಿ ರಾಜಕೀಯ ಅತೀತವಾಗಿ ಇದನ್ನು ಮುಂದೆ ಕೊಂಡೊಯ್ತಾ ಇದ್ದಾರೆ. ಅದರಡಿಯಲ್ಲಿ ಕೂಡ ನನ್ನ ವಿಧಾನಸಭೆಯಲ್ಲಿ ಒಂದು ಭಾಷೆ, ಸಾಧಾರಣವಾಗಿ ಕೇರಳದಲ್ಲಿ ಎಷ್ಟು ಅಕಾಡೆಮಿಗಳಿವೆ, ಎಲ್ಲ ಅಕಾಡೆಮಿಗಳಿಗೂ ಚೇರ್ಮನ್ ಬರುವುದು ಯಾರು ಅಂತ ಕೇಳಿದ್ರೆ ಯಾರಾದರೂ ಒಬ್ಬರು ಬರ್ತಾರೆ, ರಾಜಕೀಯದಲ್ಲೂ ಅನುಭವಸ್ಥರು, ಜನಪದಿಗಳಾದರೂ ಬರ್ತಾರೆ. ಆದರೆ ಗೋವಿಂದ ಪೈ ಸ್ಮಾರಕ ಸಮಿತಿಯ ಚೇರ್ಮನ್ ಆಗಿ ಬರುವುದು ಕಲೆಕ್ಟರ್. ಬಹುಶಃ ನನ್ಗೆ ಅನಿಸ್ತಾ ಇದೆ, ಕಲೆಕ್ಟರ್ ಅಂತ ಹೇಳುವಾಗ 155 ಸಮಿತಿಗಳ ಅಧ್ಯಕ್ಷರಾಗಿ ಸೇವೆಗೆಯವರಾಗಿದ್ದಾರೆ ಕಲೆಕ್ಟರ್ ಅವರು. ನಾನು ಸಾಂಸ್ಕೃತಿಕ ಸಚಿವರಾದ ಸಜಿ ಚೆರಿಯನ್ ರವರಿಗೆ ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಗೋವಿಂದ ಪೈ ಸ್ಮಾರಕ ಸಮಿತಿಯ ಚೇರ್ಮನ್ ಉಮೇಶ್ ಆಲಿಯನ್ ಅವರು ಬಂದು ಸರ್ಕಾರದ
ಯಾರಾದರೂ ಉದ್ಯೋಗಿಗಳು ಅದರ ಕಾರ್ಯದರ್ಶಿಯಾಗಿ ಬಂದರೆ ಅದು ಇನ್ನಷ್ಟು ಕೂಡ ಸಕ್ರಿಯ ಆಗಲಿಕ್ಕೆ ಸಹಕಾರಿಯಾಗಬಹುದು ಎಂಬ ಒಂದು ನನ್ನ ಆಶಯವನ್ನು ಈ ಸಂದರ್ಭದಲ್ಲಿ ಮಂಡನೆ ಮಾಡಿಕೊಂಡು ರಾಷ್ಟ್ರಕವಿ ಗೋವಿಂದ ಪೈಗಳ ಹುಟ್ಟು ದಿನದ ಈ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ನಿಮ್ಮೆಲ್ಲರ ಅನುಮತಿ ಮೇರೆಗೆ ಉದ್ಘಾಟನೆಗೆ ಘೋಷಣೆ ಮಾಡಿಕೊಂಡು ನಮಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೋಸ್ಕರ ಗಾಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಸೋಮಶೇಖರ್ ಅವರಲ್ಲಿ ಇಲ್ಲಿನ ಒಂದು 3 ಕನ್ನಡಿಗ ಶಾಲೆಗಳ ಶೋಚನೀಯ ಅವಸ್ಥೆಯನ್ನು ಅವರು ತಿರುವನಂತಪುರಕ್ಕೆ ಬಂದ ಸಂದರ್ಭದಲ್ಲಿ ನಾನು ಅವರ ಗಮನಕ್ಕೆ ತಂದಿದ್ದೆ. ಅವರು ಬೆಂಗಳೂರಿಗೆ ಹೋಗಿ ನನಗೆ ದೂರವಾಣಿ ಕರೆ ಮಾಡಿ ಆ 3 ಶಾಲೆಗಳ ಹೆಸರನ್ನು ಕೇಳಿ 10 ಲಕ್ಷ ರೂಪಾಯಿಗಳನ್ನು ಆ ಶಾಲೆಗಳಿಗೆ ನೀಡಿದಂತಹ ಒಂದು ಸಂತೋಷವನ್ನು ಈ ಸಂದರ್ಭದಲ್ಲಿ ಅವರಲ್ಲಿ ಹೇಳಿಕೊಂಡು ಮಂಜೇಶ್ವರದ ಜನತೆ ಪರವಾಗಿ ಗಾಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಸೋಮಶೇಖರ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ರಾಷ್ಟ್ರಕವಿ ಗೋವಿಂದ ಪೈಗಳವರ ಈ ಒಂದು ಸಾಂಸ್ಕೃತಿಕ ಕೇಂದ್ರದ ಗಿಳಿಬೆಂಡುವಿನ ಪ್ರಯಾಣದಲ್ಲಿ ಬಾವುಟ ನೋಡದೆ ರಾಜಕೀಯಾತೀತವಾಗಿ ನಮಗೆ ಮಂಜೇಶ್ವರದಲ್ಲಿ ಹೊಸ ಒಂದು ಸಾಂಸ್ಕೃತಿಕ ಮೆರುಗನ್ನು ತರಲಿಕ್ಕೆ ನಮಗೆ ದುಡಿಯೋಣ ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೌರವಾನ್ವಿತ ಶಾಸಕರಾದ ಶ್ರೀ ಎ.ಕೆ.ಎಂ. ಅಶ್ರಫ್ ಇವರಿಗೆ ಅನಂತ ವಂದನೆಗಳು. ಇಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಇಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಿಕೊಡಲಿದ್ದಾರೆ. ಈಗ ಡಾಕ್ಟರ್ ಸಿ ಸೋಮಶೇಖರ್ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ನಡುನಾಡೇ ಇರಲಿ ಗಡಿನಾಡೇ ಇರಲಿ, ಕನ್ನಡದ ಕಳೆಯ ಕೆಚ್ಚೇವು, ಹಚ್ಚೇವು ಕನ್ನಡದ ದೀಪ. ಕನ್ನಡದ ದೀಪವನ್ನು ಗಡಿಭಾಗದಲ್ಲಿ ಹಚ್ಚಿದ ದೀಪವನ್ನು ಬೆಳಗಿಸುವ, ಬೆಳಗುತ್ತಿರುವ ದೀಪದ ಪ್ರಾಜ್ವಲ್ಯಮಾನದ ಬೆಳಕನ್ನು ಸಂರಕ್ಷಿಸುವ ಒಂದು ಮಹೋನ್ನತ ಮಹತ್ವಾಕಾಂಕ್ಷೆಯ ಸಂಸ್ಥೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. 2010ರಲ್ಲಿ ಪ್ರಾರಂಭವಾದ ನಮ್ಮ ಪ್ರಾಧಿಕಾರ ಮೂಲತಃ ಕರ್ನಾಟಕದ ಒಳಗಿನ 63 ತಾಲೂಕುಗಳು, 19 ಜಿಲ್ಲೆಗಳು ಮತ್ತು ಕರ್ನಾಟಕ ಗಡಿಭಾಗವನ್ನು ಹಂಚಿಕೊಂಡಿರುವ 6 ರಾಜ್ಯಗಳು ತಮಿಳುನಾಡು, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಮತ್ತು ಕೇರಳ ಈ 6 ರಾಜ್ಯಗಳ ಹಂಚಿನ ಕನ್ನಡ ಗಡಿಭಾಗದ ಕನ್ನಡಿಗರಲ್ಲಿ ಕನ್ನಡದ ಅಸ್ಮಿತೆಯನ್ನು, ಕನ್ನಡದ ಜಾಗೃತಿಯನ್ನು, ಕನ್ನಡ ಪ್ರಜ್ಞೆಯನ್ನು ಮೂಡಿಸುವಂತಹ ಸಾಹಸದ ಕೆಲಸವನ್ನು ಪ್ರಾಧಿಕಾರ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತಾ ಇದೆ. ಕೇರಳ ಕಾಸರಗೋಡು ಕನ್ನಡಿಗರ ಒಂದು ಅಸ್ಮಿತೆಯನ್ನು ಕಾಪಾಡಿಕೊಂಡು ಬರ್ತಾ ಇರುವಂತಹ ಭಾವನಾತ್ಮಕವಾಗಿ ಕನ್ನಡದ ನೆಲ. ಕಾಸರಗೋಡು ಕನ್ನಡಿಗರ ಹೃದಯದಲ್ಲಿದೆ, ಕನ್ನಡಿಗರು ಕಾಸರಗೋಡಿನ ಕನ್ನಡಿಗರ ಹೃದಯದಲ್ಲಿದ್ದಾರೆ. ಇದೊಂದು ಅವಿನಾಭಾವ ಸಂಬಂಧ.
ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂಬ ಆಕ್ರಂದನ, ಆಕ್ರೋಶ, ಏಕೀಕರಣದ ನಂತರ ಕಾಸರಗೋಡು ವಿಲೀನೀಕರಣ ಆಗಬೇಕು ಅನ್ನುವ ಅದಮ್ಯ ಆಕಾಂಕ್ಷೆಯನ್ನು ಹೊಂದಿದಂತಹ ಕೈಯಾರ ಕಿಣ್ಣಿನರೈ ಕನ್ನಡದ ಕಣ್ಮಣಿ, ನಾಡೋಜ ಅವರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಪ್ರಾಧಿಕಾರ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿತು. ಕಾರಣ 3-4 ಕನ್ನಡದ ಭಾಗಗಳಲ್ಲಿ, ಗಡಿ ಭಾಗಗಳಲ್ಲಿ ಈ ಮಹಾನುಭಾವರು ಕನ್ನಡದ ಬಗ್ಗೆ ಹೋರಾಟ ಮಾಡದೆ ಹೋಗಿದ್ದಿದ್ರೆ ಕನ್ನಡದ ಅಸ್ಮಿತೆ ಅಲ್ಲಿ ಉಳಿತಾ ಇರಲಿಲ್ಲ. ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರೇ ಬೇಗ ಬನ್ನಿ, ನುಡಿಕಾಯೆ ಗಡಿಕಾಯೆ ಅನ್ನುವಂತಹ ಮಾತು, ಗುಡಿಯನ್ನ ನುಡಿಯನ್ನ ಗಡಿಯನ್ನ ಕಾಯಬೇಕು ಅನ್ನುವ ಆಕ್ರಂದನವನ್ನ, ಆಕ್ರೋಶವನ್ನು ವ್ಯಕ್ತಪಡಿಸಿದ ಆ ಕೈಯಾರ ಕಿಣ್ಣಿನರಯ್ಯ ಸ್ಮಾರಕ ಭವನವನ್ನ ಕನ್ನಡ ಕೈಯಾರ ಕಿಣ್ಣಿನಯ್ಯರವರ ಸಾಂಸ್ಕೃತಿಕ ಅಧ್ಯಯನ ಕನ್ನಡ ಭವನದ ಶಿಲಾನ್ಯಾಸವನ್ನು ಬೆಳಗ್ಗೆ ಮಾಡಿದ್ದೇವೆ. ಬಹುಕಾಲದ ಕನಸು ಕೈಯಾರ ಕಿಣ್ಣಿಣ್ಯರ ಹೆಸರನ್ನ ಶಾಶ್ವತಗೊಳಿಸಬೇಕು, ಅವರ ಹೆಸರಿನಲ್ಲಿ ಅಧ್ಯಯನ ಕೇಂದ್ರವನ್ನ, ಸಾಂಸ್ಕೃತಿಕ ಕನ್ನಡ ಭವನವನ್ನು ಕಟ್ಟಬೇಕು ಅನ್ನುವ ಕಾಸರಗೋಡಿನ ಕನ್ನಡಿಗರ ಬಹು ವರ್ಷಗಳ ಕನಸು ಇವತ್ತು ನನಸಾಗುವ ದಿಸೆಯಲ್ಲಿ ಶಿಲಾನ್ಯಾಸ ನಡೆದಿದೆ. ಒಂದು ಕಡೆ ಆ ಮಹಾನುಭಾವರ ಅಧ್ಯಯನ ಕೇಂದ್ರದ ಕನ್ನಡ ಭವನದ ಶಿಲಾನ್ಯಾಸವಾದರೆ, ಮತ್ತೊಂದು ನಮ್ಮ ಪ್ರಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈರವರ 140ನೆಯ ಜನ್ಮ ದಿನಾಚರಣೆಯ ಸಂಭ್ರಮದ, ಸಂತೋಷದ ಸುಂದರ ಕ್ಷಣಗಳು. ಇಂದಿನ ಈ ಸಮಾರಂಭದಲ್ಲಿ ಸನ್ಮಾನ್ಯ ರಮಾನಂದ ಬನಾರಿಯವರಿಗೆ ಗೋವಿಂದ ಪೈರವರ ಹೆಸರಿನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ರಮಾನಂದ ಬನಾರಿಯವರು ತಮ್ಮ ಇಡೀ ಬದುಕನ್ನ ಕನ್ನಡಕ್ಕಾಗಿ ಸಮರ್ಪಿಸಿಕೊಂಡಂತಹ ಒಬ್ಬ ದಿಗ್ಗಜರು. 83 ವರ್ಷದ ಯೌವನ, ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿ ಹಲವಾರು ಕನ್ನಡದ ಕೃತಿಗಳನ್ನು ರಚನೆ ಮಾಡಿ ಗಡಿನಾಡಿನ ಕನ್ನಡಿಗರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂತಹ ದಿಸೆಯಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ ಮಹಾನುಭಾವರು ನಮ್ಮ ಸನ್ಮಾನ್ಯ ಡಾಕ್ಟರ್ ರಮಾನಂದ ಬನಾರಿಯವರು. ಅವರ ಮುಖವನ್ನು ನೋಡಿದಾಗ ಮುಖದ ಮೇಲಿನ ತೇಜಸ್ಸು, ಅವರ ಬದುಕಿನ ಜೀವನದ ವೈಖರಿಯ ಸರಳತೆ ನನ್ನ ದೃಷ್ಟಿಯಲ್ಲಿ ಅವರೊಬ್ಬ ವೈದ್ಯ ಸಂತನಾಗಿ ಕಾಣ್ತಾರೆ ಅಂತ ನನ್ನ ಪ್ರಾಮಾಣಿಕ ಅನಿಸಿಕೆ. ಸಂತ ಅಂದವನು ಯಾರು ಅಂದರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷೆ, ಭಾವದಲ್ಲಿ ದಿಗಂಬರ, ವಿಷಯದಲ್ಲಿ ಉದಾಸೀನವನ್ನು ತಳೆದಂಥವನು ಸಂತನಾಗ್ತಾನೆ. 83 ವರ್ಷದ ಈ ತಾರುಣ್ಯದಲ್ಲಿ ಇನ್ನೂ ಸಹ ಅವರ ಜೀವನೋತ್ಸಾಹ, ಅವರ ಜೀವನದ ಬಗ್ಗೆ ಇರುವಂತಹ ಅಪರಿಮಿತವಾದಂತಹ ಪ್ರೀತಿ ಮೆಚ್ಚತಕ್ಕಂಥದ್ದು. ಯಾರಿಗೆ ಜೀವನದಲ್ಲಿ ಪ್ರೀತಿ ಇರುತ್ತೆ, ಜೀವನದಲ್ಲಿ ಉತ್ಸಾಹ ಇರುತ್ತೆ, ಆ ಮನುಷ್ಯ ನಿಜವಾದ ಅರ್ಥದಲ್ಲಿ ಸಮಾಜಮುಖಿಯಾಗಿರ್ತಾನೆ. ಹೊರಗೆ ಲೋಕಾಸಕ್ತಿ, ಒಳಗೋ ಪರಮ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗದರ ಉದಾಸೀನ. ಹೊರಗೆ ಸಂಸ್ಕೃತಿಯ ಭಾರ, ಒಳಗೆ ಅದರ ತಾತ್ಸಾರ. ವರಯೋಗ ಮಾರ್ಗವಿದು ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ಒಳಗೆ ಬದುಕಿನ ಬಗ್ಗೆ ಇರಬೇಕಾದಂಥ ನಿರ್ಲಿಪ್ತತೆ, ಹೊರಗೆ ಬದುಕಿನಲ್ಲಿ ಇರಬೇಕಾದಂಥ ಆಸಕ್ತಿ, ಒಳಗಿರುವ ಅಂತರಂಗದ ಆವಿಷ್ಕಾರದಲ್ಲಿ ಮೂಡಿಬರುವಂತಹ ತಲ್ಲಣಗಳ ನಡುವೆ ಸ್ಥಿತಪ್ರಜ್ಞತೆಯನ್ನು ಕಾಪಾಡಿಕೊಂಡು ಬರತಕ್ಕಂಥದ್ದು ಒಬ್ಬ ಸಾಹಿತಿ, ಸಂತ, ಗುರುವಿನ ಲಕ್ಷಣ. ಸನ್ಮಾನ್ಯ ಬನಾರಿಯವರು ಆ ದಿಸೆಯಲ್ಲಿ ಒಬ್ಬ ಸಂತರಾಗಿದ್ದಾರೆ, ಸಾಹಿತ್ಯ ಸಂತರಾಗಿದ್ದಾರೆ.
ಅವರಿಗೆ ಇವತ್ತು ಗೋವಿಂದ ಪೈ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ನಮ್ಮ ಅಶ್ರಫ್ ಅವರ ಬಗ್ಗೆ ಹೇಳಬೇಕಾದ್ರೆ, ಅಶ್ರಫ್ ಅವರು ಒಬ್ಬ ಆಶ್ಚರ್ಯದ ವ್ಯಕ್ತಿ. ಅವರ ಕಳಕಳಿ, ಅವರ ಕಾಳಜಿ, ಅವರ ಪ್ರೀತಿ, ಅವರು ಹುಟ್ಟುತ್ತಾ ನಾಯಕರಾಗಿ ಹುಟ್ಟಿದ್ರು ಅಂತ ನನ್ನ ಭಾವನೆ. ಕಾಲೇಜಿನಲ್ಲಿ ಯುವ ನಾಯಕರಾಗಿ, ಆನಂತರ ಶಾಸಕರಾಗಿ, ಕನ್ನಡದಲ್ಲಿಯೇ ಪ್ರಮಾಣ ವಚನ ಸ್ವೀಕರಿಸಿದಂಥ ಒಬ್ಬ ಧೀಮಂತ ಕನ್ನಡಿಗ ನಮ್ಮ ಅಶ್ರಫ್ ಅವರು. ಅಶ್ರಫ್ ಅವರನ್ನ ಮೊದಲು ಪತ್ರಿಕೆಗಳ ಮೂಲಕ ಅವರ ಪರಿಚಯ ಆಯಿತು. ಅವರು ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತ ಹೇಳಿ ತಕ್ಷಣ ನಾನು ಅವರಿಗೆ ಒಂದು ಅಭಿನಂದನಾ ಪತ್ರ ಬರೆದೆ. ಆನಂತರ ಗೊತ್ತಾಯಿತು ಇವರು ಪ್ರತಿಜ್ಞಾವಧಿ ಸ್ವೀಕರಿಸಿರೋದು ಕೇವಲ ತೋರಿಕೆಗಾಗಿ ಅಲ್ಲ, ಅಂತರಂಗದ ಪ್ರೇರಣೆಯಿಂದ ಅಂತ. ಯಾರಿಗೆ ಆತ್ಮಸಾಕ್ಷಿ ಇರುತ್ತೆ, ಅಂತರಂಗದ ಪ್ರೇರಣೆ ಇರುತ್ತೆ, ಆ ವ್ಯಕ್ತಿ ಸಚ್ಚಾರಿತ್ರದ ವ್ಯಕ್ತಿ ಆಗ್ತಾನೆ. ಅಶ್ರಫ್ ಅವರ ಸಂಸದೀಯ ಪಟುತ್ವವನ್ನು ನೋಡಿ ಎಷ್ಟು ಸೊಗಸಾಗಿ ಮಾತನಾಡಿದ್ದಾರೆ. ತಮ್ಮ ಬದುಕಿನಲ್ಲಿ ಆದಂತಹ ಕನ್ನಡದ ಬಗ್ಗೆ ತಾತ್ಸಾರ ಭಾವ ಇದ್ದಂಥ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಗೋವಿಂದ ಪೈ ಅವರ ಕಾಲೇಜು, ಸರ್ಕಾರಿ ಕಾಲೇಜಿನಲ್ಲಿ ಓದಿ ಇವತ್ತೊಬ್ಬ ದೊಡ್ಡ ನಾಯಕರಾಗಿದ್ದಾರೆ. ಅಶ್ರಫ್ ಅವರ ಕನ್ನಡದ ಪ್ರೇಮ, ಪ್ರೀತಿ ಅನನ್ಯವಾದಂಥದ್ದು. ಸನ್ಮಾನ್ಯ ಕೇರಳದ ಒಬ್ಬ ಧೀಮಂತ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಬೇಕು ಅಂದಾಗ ಅವರು ನನ್ನನ್ನು ಅವರ ಬಳಿ ಕರೆದುಕೊಂಡು ಹೋಗಿ ಕೇರಳದಲ್ಲಿರ್ತಕ್ಕಂಥ ಕನ್ನಡಿಗರ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ರು ಸನ್ಮಾನ್ಯ ಅಶ್ರಫ್ ಅವರು. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ನಾನು ಕೇರಳದ ವಿಧಾನಸಭೆಯ ಅಂಗಳದಲ್ಲಿ ಎಲ್ಲ ಮಾಜಿ ಸಚಿವರು, ಪ್ರಸ್ತುತ ಸಚಿವರ ಜೊತೆಯಲ್ಲಿ ಮಾತನಾಡುವಾಗ ಎಲ್ಲರೂ ಹೇಳಿದ್ದು ಒಂದೇ ಮಾತು, ಅಶ್ರಫ್ ಬಹಳ ಪ್ರಾಮಿಸಿಂಗ್ ಪರ್ಸನ್, ಒಳ್ಳೆ ಭವಿಷ್ಯ ಇದೆ, ಮುಂದೊಮ್ಮೆ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತ ಹೇಳಿ. ಅಶ್ರಫ್ ಅವರೇ, ನೀವು ದೊಡ್ಡ ವ್ಯಕ್ತಿ ಆದಾಗ ಈ ಚಿಕ್ಕ ವ್ಯಕ್ತಿಗಳನ್ನು ದಯವಿಟ್ಟು ಮರಿಬೇಡಿ. ಅಶ್ರಫ್ ಅವರ ಕನ್ನಡದ ಪ್ರೇಮವನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಗೆಳೆಯ ಮಿಥುನ್, ಯಂಗ್ ಸ್ಮಾರ್ಟ್ ಪ್ರಾಮಿಸಿಂಗ್ IAS ಆಫೀಸರ್, 2021ನೇ ತಂಡದ ವ್ಯಕ್ತಿ. ವಾಟ್ ಎ ಗ್ರೇಟ್ ಹ್ಯೂಮಿಲಿಟಿ ಹ್ಯಾಸ್ ಗಾಟ್. ಒಬ್ಬ ಅಧಿಕಾರಿಗೆ, ರಾಜಕಾರಣಿಗಳಿಗೆ ಇರಬೇಕಾದ್ದು ವಿನಯಶೀಲತೆ, ವಿವೇಕ ಮತ್ತು ವಿನಯ. ಇವೆರಡಿದ್ರೆ ಬದುಕು ಸಾರ್ಥಕ ಆಗುತ್ತೆ. ಕವಿ ಹೇಳ್ತಾನೆ, ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತುವ ಬಿಡದಿರಲಿ, ಮಿತಿ ಇರಲಿ ಮನಸ್ಸಿನ ಉದ್ವೇಗ ಭೋಗದಲ್ಲಿ, ಅತಿಬೇಡ ಎಲ್ಲಿಯೂ ಮಂಕುತಿಮ್ಮ. ಬದುಕಿನಲ್ಲಿ ಅಧಿಕಾರ, ಹಣ ಇದಕ್ಕೆ ಅಂಟಿಕೊಂಡಂಥವ್ರಿಗೆ ನಿಜವಾದ ಅರ್ಥದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಫ್ಯೂಚರ್ ಟು ಮಿಸ್ಟರ್ ಮಿಥುನ್. ಮತ್ತು ಈ ಸಮಾರಂಭದಲ್ಲಿ ಸನ್ಮಾನ್ಯ ಜಯಾನಂದ್ ಅವರಿದ್ದಾರೆ. ಈ ಹಿಂದೆ ಈ ಸಂಸ್ಥೆಯ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸಿದಂಥ ನನ್ನ ಸಹೋದರರು. ಈಗ ಸಾಲಿಯಾನ್ರವರು ಆ ಕಾರ್ಯವನ್ನು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಈ ಸಮಾರಂಭಕ್ಕೆ ಬರಲಿಕ್ಕೆ ಅನೇಕ ಬಾರಿ ನನಗೆ ಆಹ್ವಾನ ನೀಡಿದ್ದಾರೆ. ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸುಂದರ್ ಆರ್ ಶೆಟ್ಟಿ, ಮೊಂತೇರೋ ಅವರಿಗೆ ಮತ್ತು ಶ್ರೀಧರನ್ರವರಿಗೆ, ಬಾಲಕೃಷ್ಣ ಶೆಟ್ಟಿಗಾರ್ ಅವರಿಗೆ, ಎಲ್ಲರಿಗೆ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ, ಗೆಳೆಯ ಸುಬ್ಬಯ್ಯ ಕಟ್ಟೆಯವರಿಗೆ ನಾನು ವಂದಿಸ್ತಾ, ನಮ್ಮ ಗೋವಿಂದ ಪೈರವರ ಸಾಧನೆ ಬಹಳ ದೊಡ್ಡದು. ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ ಎನ್ನುವ ಅವರ ಹಾಡು ವಿಶ್ವವಿಖ್ಯಾತ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಹಾಡುವಂತ ಹಾಡು, ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ, ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ ಅನ್ನುವಂಥ ಹಾಡಿದೆಯಲ್ಲ, ಎಷ್ಟು ಅರ್ಥಪೂರ್ಣವಾದ ಮಾತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆ ಕಾಲಘಟ್ಟದಲ್ಲಿ ಗೋವಿಂದ ಪೈರವರು ರಾಷ್ಟ್ರಕವಿ ಆಗಿದ್ದಂಥವರು, ಅದೇ ರೀತಿ ಕುವೆಂಪುರವರು, ಇವರೆಲ್ಲ ರಾಷ್ಟ್ರದ ಭಕ್ತಿಯ ಗೀತೆಗಳನ್ನು ರಚನೆ ಮಾಡಿದ್ರು. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಡಿಂಡಿಮ ಬಾರಿಸಿದ್ರು.
ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿರಿ ನಮಗೆ ಕಲ್ಪತರು ಅಂದರು. ಅಂತಹ ಸಾಲಿನ ಗೋವಿಂದ ಪೈರವರು 22 ಭಾಷೆಗಳನ್ನು ಕಲಿತು ಅತಿ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಪತ್ನಿಯ ವಿಯೋಗ ಆಯಿತು. ಇದ್ದ ಒಬ್ಬ ಸಂತಾನವು ನಷ್ಟವಾದಾಗ ಇಡೀ ತಮ್ಮ ಬದುಕನ್ನು ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿಕೊಂಡಂತಹ ಒಬ್ಬ ಮಹಾನ್ ಸಾಧಕರು. ಅವರ ಗಿಳಿವಿಂಡು, ಗೋಲ್ಗೋಥ, ಯೇಸು ಕ್ರಿಸ್ತನ ಕೊನೆಯ ಕಾಲದ ಕಥಾನಕವನ್ನು ವಿವರಣೆ ಮಾಡುವಂತಹ ಗೋಲ್ಗೋಥ, ಬುದ್ಧನ ಅಂತಿಮ ಕಾಲದ ವೈಶಾಖಿ, ಅನೇಕ ರೀತಿಯ ಚಿತ್ರಣವನ್ನ, ಕಥನವನ್ನ, ಅನುವಾದಗಳನ್ನ ನಮ್ಮ ನಾಡಿಗೆ ತಂದಿಟ್ಟಂತಹ ಒಬ್ಬ ಮಹಾನ್ ಭಾವರು. ಅವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಡುತ್ತೆ. ಸನ್ಮಾನ್ಯ ಅಶ್ರಫ್ ಒಂದು ಪ್ರಶ್ನೆ ಇತ್ತರು, ಮೊದಲ ರಾಷ್ಟ್ರಕವಿ ಕನ್ನಡದಲ್ಲಿ ಯಾರು ಅಂತಂದ್ರೆ ಯಾರನ್ನು ಹೇಳ್ತೀರಾ ಅಂತ. ನಾನಂತೂ ಮುಕ್ತ ಕಂಠದಿಂದ ಹೃದಯ ತುಂಬಿ ಹೇಳ್ತೇನೆ, ನಮ್ಮ ಗೋವಿಂದ ಪೈ ಅಂತ ಹೇಳಿ. 1949 ಅಷ್ಟರೊಳಗೆ ಕರ್ನಾಟಕದ ಉದಯ ಆಗಿರಲಿಲ್ಲ, ಏಕೀಕರಣ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇಂತಹ ಮಹಾನ್ ಪ್ರತಿಭೆಯನ್ನ ಗುರುತಿಸಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಂತಹ ಗೋವಿಂದ ಪೈ ಅವರು ಕನ್ನಡದ ಅಸ್ಮಿತೆಯ ಸಂಕೇತ, ಕನ್ನಡಿಗರ ಅಭಿಮಾನದ ಸಂಕೇತ, ಹೆಮ್ಮೆಯ ಸಂಕೇತ. ಅಂತಹ ಮಹಾನುಭಾವರ ಒಂದು ಹುಟ್ಟಿದ ದಿನವನ್ನ ಬಹಳ ಚೆನ್ನಾಗಿ ತಾವು ಆಚರಿಸ್ತಾ ಇದ್ದೀರಿ. ನಂಗೆ ಸಂತೋಷ ಆಯಿತು. ಉಮೇಶ್ ಸಾಲಿಯಾನ್ ಹೇಳಿದ್ರು, ಈ ಒಂದು ಸಭಾಂಗಣವನ್ನ ಪ್ರಪ್ರಥಮ ಬಾರಿಗೆ ತಾವು ಬಳಸ್ತಾ ಇದ್ದೀರಿ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತೇವೆ, ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟುತ್ತೇವೆ, ಆದರೆ ಮನಸ್ಸುಗಳು ಬಹಳ ಬಹಳ ಸಂಕುಚಿತವಾಗಿರುತ್ತೆ. ಇವತ್ತು ಇಂಥ ವಿಶಾಲವಾದಂತಹ ಈ ಸಭಾಂಗಣದಲ್ಲಿ ಒಬ್ಬ ಮಹಾನುಭಾವರ ಹುಟ್ಟುಹಬ್ಬದೊಂದಿಗೆ ಇದೊಂದು ರೀತಿಯಲ್ಲಿ ಅನೌಪಚಾರಿಕವಾಗಿ ಆರಂಭ ಆಗಿದೆ. ಇದಕ್ಕೆ ಒಳ್ಳೆಯ ಯಶಸ್ಸು ಸಿಗಲಿ. ನಾನು ಕೇರಳ ಸರ್ಕಾರವನ್ನು ಅಭಿನಂದಿಸ್ತೇನೆ. ಇದಕ್ಕೆ ಬೇಕಾದ ಧ್ವನಿವರ್ಧಕ, ವಿದ್ಯುತ್ ದೀಪಗಳ ಅಲಂಕರಣ ಮತ್ತು ಅನೇಕ ರಂಗಸಜ್ಜಿಕೆಗೆ ಬೇಕಾದಂತಹ ಸಾಧನಗಳು, ಪೀಠೋಪಕರಣಗಳನ್ನು ಕೊಡಲಿಕ್ಕೆ ಸುಮಾರು 50 ಲಕ್ಷ ರುಗಳನ್ನು ಕೇರಳ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥದ್ದು ಬಹಳ ಸ್ತುತ್ಯಾರ್ಹ. ಇದೇ ಸಂದರ್ಭದಲ್ಲಿ ನಮ್ಮ ನಾಡಿನ ಮತ್ತು ರಾಷ್ಟ್ರದ ಬಹುದೊಡ್ಡ ಕವಿಗಳು, ಸಾಹಿತಿಗಳು, ರಾಜಕಾರಣಿಗಳು, ನನ್ನ ಆತ್ಮೀಯರಾದ ವೀರಪ್ಪ ಮೊಯ್ಲಿಯವರು ನೋಡಿ, ಒಬ್ಬ ಹಿಂದೆ ಮಹಾರಾಜರುಗಳು ಕಲೆಯನ್ನು ಪೋಷಣೆ ಮಾಡ್ತಾ ಇದ್ರು. ಮಹಾರಾಜರ ಆಸ್ಥಾನದಲ್ಲಿ ಕಲೋಪಾಸಕರು ಇರ್ತಾ ಇದ್ರು, ನೃತ್ಯಗಾರರು ಇರ್ತಾ ಇದ್ರು, ಸಾಹಿತಿಗಳು ಇರ್ತಾ ಇದ್ರು, ಗುರುಗಳು ಇರ್ತಾ ಇದ್ರು. ಆಗ ಒಂದು ಅದ್ಭುತವಾದಂಥ ಲೋಕವೇ ಸೃಷ್ಟಿಯಾಗ್ತಾ ಇತ್ತು. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಸ್ವಭಾವತಃ ಸಾಹಿತ್ಯ ಪ್ರೇಮಿಗಳು. ಅವರ ಕಣ್ಣಿಗೆ ಈ ಗೋವಿಂದ ಪೈ ಈ ಜನ್ಮಸ್ಥಳ ಬಿದ್ದು ಇನ್ನೊಂದು ದೊಡ್ಡ ಸಭಾಂಗಣವನ್ನು ಕಟ್ಟಲಿಕ್ಕೆ ಕಾರಣಕರ್ತರಾದ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ನಮ್ಮ ಗೆಳೆಯ ಜಯಾನಂದ್ ಅವರೊಂದು ಮಾತು ಹೇಳ್ತಾ ಇದ್ರು, ಉಮೇಶ್ ಸಾಲಿಯನ್ ಹೇಳ್ತಾ ಇದ್ರು, ಪ್ರತಿ ವರ್ಷ ಈ ನಮ್ಮ ಗೋವಿಂದ ಪೈ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುದಾನವನ್ನು ಕೊಡ್ತೇವೆ. ಪ್ರಾಧಿಕಾರ ಮತ್ತು ಗೋವಿಂದ ಪೈ ಪ್ರತಿಷ್ಠಾನ ಸಂಯುಕ್ತವಾಗಿ ಪ್ರತಿ ವರ್ಷ ಈ ಮಹಾನುಭಾವರ ಒಂದು ಅದ್ಭುತವಾದಂತಹ ಹುಟ್ಟುಹಬ್ಬವನ್ನು ಆಚರಿಸೋಣ. ಏಕೆಂದರೆ ಮಹಾತ್ಮರು ಸಾಮಾನ್ಯವಾಗಿ ಬರೋದಿಲ್ಲ. ಒಂದೇ ಒಂದು ಮಾತನ್ನು ಸ್ಮರಿಸ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅನ್ನುವ ವಾಣಿಯಂತೆ ಎಲ್ಲ ಮಹಾನುಭಾವರು ಹುಟ್ಟತಕ್ಕಂಥದ್ದು ಏನೋ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಲಿಕ್ಕೆ, ನಮ್ಮಂತೆ ನಿಮ್ಮಂತ ಸ್ವಾರ್ಥಿಗಳಲ್ಲ. ಅದನ್ನೇ ವಿವೇಕಾನಂದರು ಹೇಳ್ತಾರೆ, ದ ಲೈಫ್ ಇಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ಲೈಫ್ ಆರ್ ಟ್ರಾನ್ಸಿಯಂಟ್, ದೋಸ್ ಹೂ ಲೀವ್ ಫಾರ್ ಅದರ್ಸ್ ದೇ ಓನ್ಲಿ ಲೀವ್, ದ ರೆಸ್ಟ್ ಆರ್ ಡೆಡ್ ದೆನ್ ಅಲೈವ್ ಅಂತೇಳಿ. ಯಾರು ಇತರರಿಗಾಗಿ ಬದುಕಿರ್ತಾರೆಯೋ ಅವರು ಮಾತ್ರ ಬದುಕಿರ್ತಾರೆ, ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕಿರ್ತಾರೆಯೋ ಅವರು ಬದುಕಿದ್ದಾಗಲೇ ಸತ್ತು ಹೋಗಿರ್ತಾರೆ. ನಾವು ಬದುಕಿದ್ದಾಗಲೇ ಸತ್ತು ಹೋಗಬೇಕಾ, ಸತ್ತು ನಾವು ಬದುಕಬೇಕಾ ಅನ್ನೋದನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಗೋವಿಂದ ಪೈ ಅವರ ಹೃದಯಕ್ಕೆ ನನ್ನ ಆತ್ಮ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ನಿರರ್ಗಳವಾದ ಸಾಹಿತ್ಯಮಯ ಮಾತಿನ ವಾಗ್ಛರಿಯಿಂದ ಗಡಿನಾಡಿನಲ್ಲಿ ಕನ್ನಡದ ದೀಪವನ್ನು ಹಚ್ಚುವ ಭರವಸೆಯ ಮಾತುಗಳನ್ನಾಡಿದ ಡಾಕ್ಟರ್ ಸಿ ಸೋಮಶೇಖರ್ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ.
ಈಗ ಕಾರ್ಯಕ್ರಮದ ಪ್ರಧಾನ ಭಾಗವಾದ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. ಖ್ಯಾತ ಸಾಹಿತಿ, ಕುಟುಂಬ ವೈದ್ಯ, ಯಕ್ಷಗಾನ ಅರ್ಥಧಾರಿ, ಕನ್ನಡ ಸಂಸ್ಕೃತಿ ಪರ ಹೋರಾಟಗಾರ ಡಾಕ್ಟರ್ ಕೆ ರಮಾನಂದ ಬನಾರಿ ಇವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ವನಿತಾ ಆರ್ ಶೆಟ್ಟಿ. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಡಾಕ್ಟರ್ ಸಿ ಸೋಮಶೇಖರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಸನ್ಮಾನದಲ್ಲಿ ಡಾಕ್ಟರ್ ಕೆ ರಮಾನಂದ ಬನಾರಿಯವರಿಗೆ ಪ್ರಶಸ್ತಿ ಫಲಕ ಮತ್ತು 50,000 ರೂಪಾಯಿಗಳ ನಗದು ಬಹುಮಾನವನ್ನು ನೀಡಿ ಉಳಿದೆಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿ. ಇಂದು ಇಲ್ಲಿ ಸನ್ಮಾನಿತರಾಗುತ್ತಿರುವ ಮಹೋನ್ನತ ವ್ಯಕ್ತಿ ಡಾಕ್ಟರ್ ಕೆ ರಮಾನಂದ ಬನಾರಿಯವರ ಬಗ್ಗೆ ಹಲವಾರು ವಿಷಯಗಳನ್ನು, ಅವರ ಪಾಂಡಿತ್ಯವನ್ನು, ಅವರ ಪ್ರತಿಭೆಗಳನ್ನು ಈಗಾಗಲೇ ಇಲ್ಲಿ ತಮ್ಮ ನುಡಿಮುತ್ತುಗಳನ್ನು ನಮಗೆ ನೀಡಿದ ಗಣ್ಯರ ಮೂಲಕ ನಾವೆಲ್ಲರೂ ತಿಳಿದುಕೊಂಡೆವು. ಇನ್ನೊಂದಷ್ಟು ವಿಷಯಗಳನ್ನು, ತಮಗೆ ತಿಳಿದಿರದ ಇನ್ನೊಂದಷ್ಟು ವಿಷಯಗಳನ್ನು ಅವರ ಒಂದು ಕಿರು ಪರಿಚಯದ ಮೂಲಕ ನಾನಿಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಖ್ಯಾತ ವೈದ್ಯರಾಗಿ, ಸಾಹಿತಿಯಾಗಿ, ಯಕ್ಷಗಾನ ಅರ್ಥಗಾರಿಕೆಯ ಮುಂಚೂಣಿಯ ಕಲಾವಿದರಾಗಿ, ಕನ್ನಡ ಸಂಸ್ಕೃತಿ ಪರ ಹೋರಾಟಗಾರ ಡಾಕ್ಟರ್ ಕೆ ರಮಾನಂದ ಬನಾರಿಯವರು ಕವಿ, ಯಕ್ಷಗಾನ ಗುರುಕುಲದ ರೂವಾರಿ, ಕೀರಿಕ್ಕಾಡು ವಿಷ್ಣು ಭಟ್ ಮಾಸ್ಟರ್ ಹಾಗೂ ಜಾನಪದ ಹಾಡುಗಾರ್ತಿ ಪರಮೇಶ್ವರಿ ಅಮ್ಮ ಅವರ ಸುಪುತ್ರನಾಗಿ ಜನಿಸಿದರು. ತಮ್ಮ ಶಿಕ್ಷಣವನ್ನು ದೇಲಂಪಾಡಿ, ಅಡ್ಯನಡ್ಕ, ಸುಳ್ಯ, ಮಂಗಳೂರು, ಆಲ್ವಾಳ್ ಹಾಗೂ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯಗಳಲ್ಲಿ ಪಡೆದು ದೇಶ ವಿದೇಶಗಳಲ್ಲಿ ಸುತ್ತಾಡಿದರೂ ನೆಚ್ಚಿಕೊಂಡದ್ದು ಈ ಕಾಸರಗೋಡನ್ನು. ಕಳೆದ 55 ವರ್ಷಗಳಿಂದ ಕಾಸರಗೋಡಿನ ಮಂಜೇಶ್ವರದಲ್ಲಿ ಕುಟುಂಬ ವೈದ್ಯರಾಗಿ ಜನಮನ್ನಣೆ ಗಳಿಸಿ ಶ್ರೇಷ್ಠ ಕುಟುಂಬ ವೈದ್ಯ ಪ್ರಶಸ್ತಿಗೂ ಭಾಜನರಾದವರು. ತನ್ನ ಅಮೂಲ್ಯವಾದ ವೈದ್ಯಕೀಯ ಸೇವೆಯೊಂದಿಗೆ ನಿರಂತರವಾಗಿ ಕಲಾ ಮಾತೆಯನ್ನೂ ಸೇವಿಸಿ ಎಲ್ಲ ಪ್ರಕಾರಗಳಲ್ಲಿಯೂ ಸಾಹಿತ್ಯ ರಚನೆಯನ್ನೂ ಮಾಡಿದವರು. ಇವರ ಸಮಗ್ರ ಕವಿತೆಗಳ ಸಂಕಲನವಾಗಿರುವ ಪರಾಗಸ್ಪರ್ಶವೂ ಸೇರಿದ ಹಾಗೆ 18 ಕವನ ಸಂಕಲನಗಳು ಪ್ರಕಟವಾಗಿವೆ. ಸವೆಯದ ದಾರಿ ಎನ್ನುವ ಆತ್ಮವೃತ್ತಾಂತ, ಹಾರಿ ಹೋದ ಹಕ್ಕಿಗಳು, ಆರೋಗ್ಯ ಸಂವಿಧಾನ, ರೋಗ ನಿಧಾನ ಸರಳ ವಿಧಾನ, ಭಗವದ್ಗೀತೆ ನಾನು ಕಂಡಂತೆ, ಅರ್ಥಾಯನ, ಯಕ್ಷಗಾನ ಸಂವಾದ ಭೂಮಿಕೆ ಮೊದಲಾದ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟವರು. ಹಾಗೆಯೇ 10ಕ್ಕೂ ಅಧಿಕ ಮೌಲಿಕ ಕೃತಿಗಳನ್ನು ಸಂಪಾದಿಸಿದವರು. ಕನ್ನಡ ಭಾಷೆಗೆ ಮತ್ತು ವೈದ್ಯಕೀಯ ಲೋಕಕ್ಕೆ ಇವರು ರಚಿಸಿ ಸಮರ್ಪಿಸಿದ ಕೃತಿ ಆರೋಗ್ಯ ಗೀತೆ 42 ರೋಗಗಳ ಕುರಿತಾದ ಕವನ ಸಂಕಲನವಾಗಿದ್ದು ಡಾಕ್ಟರ್ PS ಶಂಕರ ಪ್ರತಿಷ್ಠಾನದ ಪ್ರಶಸ್ತಿಯಿಂದ ಪುರಸ್ಕೃತವಾದ ಅಪೂರ್ವವಾದ ಕೃತಿಯಾಗಿದೆ. ಬನಾರಿಯವರು ರಾಜ್ಯ, ನೆರೆ ರಾಜ್ಯಗಳಲ್ಲಿ ಪ್ರತಿಷ್ಠಿತ ತಾಳಮದ್ದಳೆಗಳಲ್ಲಿ ಭಾಗವಹಿಸಿ ಕೀರ್ತಿ ಭಾಜನರಾಗಿದ್ದು ದೂರದರ್ಶನ ಹಾಗೂ ಆಕಾಶವಾಣಿ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾ ಯಕ್ಷಗಾನಕ್ಕೆ ಸಂಬಂಧಿಸಿದ ಮಹತ್ವದ ಕೃತಿಗಳನ್ನು ಹೊರತಂದವರು. ಕನ್ನಡ ಭಾಷೆ ಹಾಗೂ ಸಂಸ್ಕೃತಿ ಪರ ಹೋರಾಟಗಳಲ್ಲಿ ಸದಾ ತೊಡಗಿಕೊಂಡಿದ್ದು ಅನೇಕ ವರ್ಷಗಳ ಕಾಲ ಕರ್ನಾಟಕ ಪ್ರಾಂತೀಕರಣ ಸಮಿತಿಯ ಉಪಾಧ್ಯಕ್ಷರಾಗಿ ದುಡಿದವರು. ಇದೇ ಆಶಯದೊಂದಿಗೆ ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘ ಎನ್ನುವ ಸಂಘಟನೆಯನ್ನು ಸ್ಥಾಪಿಸಿದ್ದಾರೆ. ಕಳೆದ 72 ವರ್ಷಗಳಿಂದ ಕ್ರಿಯಾಶೀಲತೆಯೊಂದಿಗೆ ಅಸ್ತಿತ್ವದಲ್ಲಿರುವ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಸಮೃದ್ಧಿಯಲ್ಲಿ ತೊಡಗಿಕೊಳ್ಳುತ್ತಾ ಅದರ ಆಶ್ರಯದಲ್ಲಿ ಸ್ಥಾಪಿಸಲ್ಪಟ್ಟ ಕೀರಿಕ್ಕಾಡು ಸ್ಮಾರಕ ಯಕ್ಷಗಾನ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವುದಲ್ಲದೆ ಸಂಶೋಧನಾತ್ಮಕ ಕೃತಿ ರಚನೆಯನ್ನು ಕೈಗೆತ್ತಿಕೊಂಡವರು. ಆನ್ಲೈನ್ ಮೂಲಕವಾಗಿಯೂ ಉಚಿತ ವೈದ್ಯಕೀಯ ಸಲಹೆಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಹಲವಾರು ಪ್ರಶಸ್ತಿ ಗೌರವಗಳಿಗೆ ಭಾಜನರಾದ ಇವರಿಗೆ ಆಳ್ವಾಸ್ ನುಡಿಸಿರಿಯ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಎಡನೀರು ಕ್ಷೇತ್ರ ಆರಾಧನಾ ಮಹೋತ್ಸವದ ಪ್ರತಿಷ್ಠಿತ ಸನ್ಮಾನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸನ್ಮಾನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮೊದಲಾದವುಗಳು ಒದಗಿ ಬಂದಿವೆ. ಇಂದು ಇಲ್ಲಿ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ 140ನೇ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಶ್ರೀಯುತರಾದ ಡಾಕ್ಟರ್ ಕೆ ರಮಾನಂದ ಬನಾರಿಯವರು ಸನ್ಮಾನಿಸಲ್ಪಡುತ್ತಿರುವುದು ಅಭಿನಂದನೀಯವಾಗಿದೆ. ನಮಗೆಲ್ಲರಿಗೂ ಸಂತೋಷದ ಹೆಮ್ಮೆಯ ವಿಷಯವಾಗಿದೆ.
ಸರಿ ಎಲ್ಲರಿಗೆ ಈಗ ವೇದಿಕೆಯ ಮೇಲಿರುವ ಅತಿಥಿಗಳಿಗೆ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀಯುತ ಉಮೇಶ್ ಸಾಲ್ಯಾನ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಇಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸಿಕೊಟ್ಟ ಡಾಕ್ಟರ್ ಸಿ ಸೋಮಶೇಖರ್, IAS ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ AKM ಅಶ್ರಫ್ ಇವರಿಗೆ ಶಾಲು ಹೊದಿಸಿ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜೀನ್ ಲವೀನಾ ಮೊಂತೇರು, ಅಧ್ಯಕ್ಷರು, ಮಂಜೇಶ್ವರ ಗ್ರಾಮ ಪಂಚಾಯತ್. ಶ್ರೀಮತಿ ಸುಂದರಿ R ಶೆಟ್ಟಿ, ಅಧ್ಯಕ್ಷರು, ಮೀಂಜಾ ಗ್ರಾಮ ಪಂಚಾಯತ್. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಮಿಥುನ್ ಪ್ರೇಮ್ರಾಜ್, IAS ಸಹಾಯಕ ಜಿಲ್ಲಾಧಿಕಾರಿ. ಡಾಕ್ಟರ್ AM ಶ್ರೀಧರನ್, ನಿರ್ದೇಶಕರು, ಭಾಷಾ ಅಧ್ಯಯನಾಂಗ, ಕಣ್ಣೂರು ವಿಶ್ವವಿದ್ಯಾನಿಲಯ. ಶ್ರೀ ಮೊಹಮ್ಮದ್ ಅಲಿ ಕೆ, ಪ್ರಿನ್ಸಿಪಾಲ್ ಇನ್ಚಾರ್ಜ್, GPM ಸರಕಾರಿ ಕಾಲೇಜು ಮಂಜೇಶ್ವರ. ಶ್ರೀ ಜಯಾನಂದ KR, ಅಧ್ಯಕ್ಷರು, ಕೇರಳ ತುಳು ಅಕಾಡೆಮಿ. ಮೋಹನ್ ಚುಂಟಾರ್, ಕರ್ನಾಟಕ ಸಾಹಿತ್ಯ ಪರಿಷತ್ ಮಂಗಳೂರಿನ ಕಾರ್ಯದರ್ಶಿ. ಶ್ರೀಯುತ ಪ್ರಕಾಶ್ ಮತ್ತಿಹಳ್ಳಿ, ಕಾರ್ಯದರ್ಶಿ, ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರ. ಈಗ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಕೆ ರಮಾನಂದ ಬನ್ನಾರಿ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷರಾಗಿರುವ ಸಹಾಯಕ ಜಿಲ್ಲಾಧಿಕಾರಿಯವರೇ, ಸಮಾರಂಭವನ್ನು ಉದ್ಘಾಟಿಸಿದ ಆತ್ಮೀಯರಾದ ಶ್ರೀ AKM ಅಶ್ರಫ್ ಅವರೇ, ಪ್ರಶಸ್ತಿ ಪ್ರದಾನವನ್ನು ಮಾಡಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯಾತಿಗಣ್ಯ ಅತಿಥಿಗಳೇ, ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಸಹೃದಯಗಳೇ, ಕೇವಲ ಒಂದೆರಡು ಮಾತುಗಳನ್ನು ಮಾತ್ರವೇ ತಮ್ಮ ಮುಂದೆ ಪ್ರಸ್ತಾಪಿಸುವುದು ನನ್ನ ಉದ್ದೇಶ. ಒಂದು ದಿನದ ಅಂತರದಲ್ಲಿ ಎರಡು ಉತ್ಸವಗಳನ್ನು ನಾವು ಆಚರಿಸಿದ್ದೇವೆ. ಒಂದು ಯುಗಾದಿಯ ಉತ್ಸವ, ಇನ್ನೊಂದು ಮಂಜೇಶ್ವರ ಗೋವಿಂದ ಪೈಯವರ ಜನ್ಮದಿನೋತ್ಸವ. ಈ ಎರಡೂ ಕೂಡ ಒಂದರ್ಥದಲ್ಲಿ ಯುಗಾದಿಯೇ. ಯಾಕಂದರೆ ಒಂದು ಕಾಲಮಾನದ ದೃಷ್ಟಿಯಿಂದ ಯುಗಾದಿ, ಇನ್ನೊಂದು ಕಾವ್ಯಮಾನದ ದೃಷ್ಟಿಯಿಂದ ಯುಗಾದಿ. ಮಂಜೇಶ್ವರ ಗೋವಿಂದ ಪೈ ಅವರು
ನಿಜಾರ್ಥದಲ್ಲಿ ದೊಡ್ಡ ಕ್ರಾಂತಿಯನ್ನು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ, ಕಾವ್ಯ ಕ್ಷೇತ್ರದಲ್ಲಿ ಆ ಕಾಲಕ್ಕೆ ಮಾಡಿದವರು. ಹೇಳುತ್ತಾ ಹೋದರೆ ಅದೇ ಒಂದು ಉಪನ್ಯಾಸವಾಗಬಹುದು. ದ್ವಿತೀಯಾಕ್ಷರ ಪ್ರಾಸವನ್ನು ಅವರು ತ್ಯಜಿಸಿದ್ದು, ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯ, ಅದು ಗೋವಿಂದ ಪೈಯವರ ಪ್ರತಿಜ್ಞೆ. ಆ ತನಕ ನವೋದಯ ಕಾವ್ಯ ಪರಂಪರೆ ನಡೆದು ಬಂದಂತಹ ದಾರಿಯಲ್ಲಿ ದ್ವಿತೀಯಾಕ್ಷರ ಪ್ರಾಸ ಅನಿವಾರ್ಯ ಅಂತಾಗಿತ್ತು. ಅದನ್ನು ಉಲ್ಲಂಘಿಸಿ ದ್ವಿತೀಯಾಕ್ಷರ ಪ್ರಾಸವನ್ನು ತೊರೆದು ಕಾವ್ಯ ರಚನೆ ಮಾಡಿದವರಲ್ಲಿ ಕಾವ್ಯ ಕ್ಷೇತ್ರದಲ್ಲಿ ಮೊದಲಿಗೂ ನಮ್ಮ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರು. ದಯಮಾಡಿ ನಾವು ಗಮನಿಸಬೇಕು. ಸಾನೆಟ್ ಎಂಬ ಒಂದು ಹೊಸ ಪ್ರಕಾರವನ್ನು ಕನ್ನಡಕ್ಕೆ ಕೊಟ್ಟವರು. ಎಷ್ಟೋ ಹೊಸ ಶಬ್ದಗಳನ್ನು ಟಂಕಿಸಿ ಇವತ್ತು ಚಾಲನೆಯಲ್ಲಿ ಇಲ್ಲದಂತಹ ಕೆಲವು ಶಬ್ದಗಳನ್ನು ಕನ್ನಡಕ್ಕೆ ಕೊಟ್ಟವರು. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟವರು. ಮಂಜೇಶ್ವರ ಮತ್ತು ಗೋವಿಂದ ಪೈ ಈ ಎರಡು ಹೆಸರುಗಳನ್ನು ಕೇಳುವಾಗ ನನಗೆ ಒಂದು ರೀತಿಯ ರೋಮಾಂಚನ. ಕಾರಣ, ನಾನು ಸುಮಾರು 55 ವರ್ಷಗಳ ಕಾಲ ನನ್ನ ಜೀವಿತದ ಫಲವಂತಿಕೆಯ ಮುಖ್ಯವಾದಂತಹ ಕಾಲಾವಧಿಯನ್ನು ಮಂಜೇಶ್ವರದಲ್ಲಿ ಕಳೆದವನು, ಮಂಜೇಶ್ವರದ ಒಂದು ಭಾಗವಾಗಿ ಬದುಕಿದವನು. ಆದ್ದರಿಂದ ಯಾವ ಕಾರಣಕ್ಕೂ ಎಲ್ಲಿಯೇ ಇದ್ದರೂ, ಏನಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ನೀ ಕನ್ನಡಿಗ, ಹಾಗಾಗಿದೆ ನನಗೆ. ನಾನು ಎಲ್ಲಿಯೇ ಇದ್ದರೂ ಇವತ್ತೊಂದು 70-80 ಕಿಲೋಮೀಟರ್ಗಳ ಅಂತರದಲ್ಲಿದ್ದೇನೆ. ಅದು ಕಾಸರಗೋಡಿ. ಆದರೆ ಇಂದಿಗೂ ನನ್ನ ಮನಸ್ಸಿನಲ್ಲಿ ಮತ್ತೆ ಚಿತ್ತಭಿತ್ತಿಯಲ್ಲಿ ಒತ್ತಿ ಕಾಣುತ್ತಾ ಇರುವುದು ಮಂಜೇಶ್ವರದ ಚಿತ್ರ. ಹಾಗೆ ನನಗೆ ನೆನಪಾಗುವುದು, ನಾನು ಪುನರುಕ್ತಿ ದೋಷ ಇಲ್ಲದೆ ಹೇಳ್ತೇನೆ, ಕನ್ನಡದ ಆದಿಕವಿ ಪಂಪ ಹೇಳಿದನಲ್ಲ, ಆ ರಂಕುಶ ಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಎಂಥ ಮಾತು ನೋಡಿ, ಎಂಥ ಮಾತು. ನಮ್ಮೆಲ್ಲರ ಜೀವನದ ಒಂದೊಂದು ಸಂದರ್ಭದಲ್ಲೂ ಕೂಡ ಇದು ನಮ್ಮ ಹೃದಯದಲ್ಲಿ, ಅಂತರಂಗದಲ್ಲಿ ಪ್ರತಿಧ್ವನಿಸುತ್ತಾ ಇದೆ ಈ ಮಾತು. ಇದನ್ನೇ ವಾಲ್ಮೀಕಿ ಹೇಳಿದ ಬಹಳ ಹಿಂದೆ, ರಾಮಾಯಣದ ಕಾಲದಲ್ಲಿ ಶ್ರೀರಾಮನ ಬಾಯಿಂದ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನೋಡಿ, ಮಹಾಕವಿಗಳ ಚಿತ್ತ. ಒಬ್ಬ ಪ್ರಪಂಚದ ಆದಿಕವಿ ವಾಲ್ಮೀಕಿ, ಇನ್ನೊಬ್ಬ ನಮ್ಮ ಕನ್ನಡದ ಆದಿಕವಿ ಪಂಪ. ಈ ಚಿಂತನದ ದಾರಿ ಒಂದು ರೀತಿಯ ವಿಶೇಷವಾದಂತಹ ಸಮನ್ವಯವನ್ನು, ಸಾಮರಸ್ಯವನ್ನು ಸಾಧಿಸಿದೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಯವರ ವಿಚಾರವಾಗಿ ನಾನು ಮಾತಾಡುವುದಿಲ್ಲ. ಅವರು ಸಾಹಿತಿಯಾಗಿ, ಸಂಶೋಧಕರಾಗಿ, ಬಹುಭಾಷಾ ವಿದ್ವಾಂಸರಾಗಿ, ತ್ರಿವೇಣಿ ಸಂಗಮ ನೋಡಿ, ಬಹಳ ಪವಿತ್ರವಾದದ್ದು ತ್ರಿವೇಣಿ ಸಂಗಮ. ಸರಸ್ವತಿ ನದಿ ಉಂಟೋ ಇಲ್ಲೋ ಅಂತ ಗೊತ್ತಿಲ್ಲ, ಅದು ಗುಪ್ತವಾಗಿ ಉಂಟು. ಅಂತಹ ಒಂದು ವಿದ್ವತ್ತಿನ ತ್ರಿವೇಣಿ ಸಂಗಮ, ಸಾಹಿತ್ಯ ಮತ್ತು ಸಂಶೋಧನೆ, ಎರಡು ವಿರುದ್ಧವಾದಂತಹ ದಿಕ್ಕುಗಳಲ್ಲಿ ಸಂಚಲಿಸುವ ಪ್ರಕ್ರಿಯೆಗಳು. ಸಾಹಿತ್ಯ ಎನ್ನುವುದು ನಮ್ಮ ಭಾವಕೋಶಕ್ಕೆ ಸಂಬಂಧಿಸಿದ್ದು, ಸಂಶೋಧನೆ ಎನ್ನುವುದು ನಮ್ಮ ಜ್ಞಾನಕೋಶಕ್ಕೆ ಸಂಬಂಧಿಸಿದ್ದು. ಒಂದು ಇನ್ನೊಂದರಲ್ಲಿ ಒಂದು ಪ್ರಮಾಣದಲ್ಲಿ ಮೇಳೈಸಿಕೊಂಡಿರಬಹುದು. ಆದರೆ ಈ ಎರಡು ವೈರುಧ್ಯಗಳನ್ನು, ಸೀಮಿತವಾದ ಅರ್ಥದಲ್ಲಿ ಹೇಳ್ತೇನೆ, ಎರಡು ವೈರುಧ್ಯಗಳನ್ನು ತನ್ನ ಸಾಧನಾ ಕ್ಷೇತ್ರದಲ್ಲಿ ಸಾರ್ಥಕವಾಗಿ ಸಮನ್ವಯಿಸಿಕೊಂಡದ್ದು ನಮ್ಮ ಗೋವಿಂದ ಪೈಯವರ ಅತ್ಯಂತ ದೊಡ್ಡ ಹೆಗ್ಗಳಿಕೆ. ಇಂತಹ ಇನ್ನೊಬ್ಬ ಮಹಾಕವಿ ನಮ್ಮ ಕನ್ನಡದಲ್ಲಿ ಇಲ್ಲ. ಇದ್ದರೆ ತಾವು ದಯಮಾಡಿ ಉಲ್ಲೇಖಿಸ್ಬೋದು. ಹಾಗಾಗಿ ಮಂಜೇಶ್ವರ ಗೋವಿಂದ ಪೈಯವರು ನಡೆದಾಡಿದ ಈ ನೆಲ, ಉಸಿರಾಡಿದ ಗಾಳಿ, ಅವರು ನೋಡಿದ ಬೆಳಕು, ಇಲ್ಲಿರುವ ಕಡಲು, ಇಲ್ಲಿರುವ ನಿಸರ್ಗ ಇತ್ಯಾದಿ ಪೂಜ್ಯ ಶ್ರೀಮತ್ ಅನಂತೇಶ್ವರ ಸ್ವಾಮಿಯ ಸಾನ್ನಿಧ್ಯ ಇದೆ ಇಲ್ಲಿ. ಅಲ್ಲಿ ಆ ಮಹಾದೇವನ ಸಾನ್ನಿಧ್ಯ, ಇಲ್ಲಿ ಸಾಹಿತ್ಯದ ಸಾನ್ನಿಧ್ಯ. ಅಂತಹ ಈ ನೆಲದಲ್ಲಿ
ನಾನು ಬದುಕಿದ್ದೇನೆ ಎಂಬ ಒಂದೇ ಕಾರಣ ಇರಬಹುದು ಅಂತ ನನಗೆ ಬಹಳ ಬಾರಿ ಅನಿಸಿದೆ. ನಮ್ಮ ಆತ್ಮೀಯರಾದಂತಹ AKM ಅಶ್ರಫ್ ಅವರಿಗೆ ನನ್ನನ್ನು ಆಮೂಲಾಗ್ರವಾಗಿ ಗೊತ್ತಿದೆ. ಹೌದು, ಅವರು ಎಳವೆಯಿಂದಲೂ ಸಾಹಿತ್ಯದ ಮೇಲೆ ಪ್ರೇಮವನ್ನು, ಪ್ರೀತಿಯನ್ನು, ಒಲವನ್ನು ಬೆಳೆಸಿಕೊಂಡವರು. ಅವರು ನಾನು ಯಾವ ರೀತಿ ನನ್ನ ವೈದ್ಯಕೀಯ ದುಡಿಮೆಯಲ್ಲಿ ನಿರತನಾಗಿದ್ದೆ ಅಂತ ಅವರಿಗೂ ಗೊತ್ತಿದೆ, ಇಲ್ಲಿರುವ ಎಲ್ಲರಿಗೂ ಗೊತ್ತಿದೆ, ನಮ್ಮ ಡಾಕ್ಟರಿಗೆ ಚೆನ್ನಾಗಿ ಗೊತ್ತಿದೆ. ಸಾಮಾನ್ಯ ಒಂದು ದಿವಸದಲ್ಲಿ 12ರಿಂದ 16 ತಾಸುಗಳ ಕಾಲ ನಾನು ನನ್ನ ಕೆಲಸದಲ್ಲಿ ಮಗ್ನನಾಗಿರ್ತಿದ್ದೆ. ಹೌದು, ಉಳಿದಂತೆ ನನಗೆ ಸಿಕ್ಕಿದಂತಹ ಸಮಯದಲ್ಲಿ ಮಾತ್ರ ನಾನು ಸಾಹಿತ್ಯ, ಯಕ್ಷಗಾನ, ಕನ್ನಡ ಸಂಸ್ಕೃತಿ ಪರವಾದಂತಹ ಸಣ್ಣ ಹೋರಾಟ, ಅದು ಹೋರಾಟವೇ ಮತ್ತು ಬೇರೆ ಏನಲ್ಲ ಅಲ್ಲ, ಇದೆಲ್ಲದಲ್ಲಿ ನಾನು ತೊಡಗಿಸಿಕೊಳ್ಳುವುದಕ್ಕೆ ನನಗನಿಸುವುದು ಈಗ ಅಂದರೆ ರಿಟ್ರೋಸ್ಪೆಕ್ಟಿವ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಆಗ ನನಗೆ ಅನಿಸುವುದು ಪ್ರಾಯಶಃ ಈ ಮಣ್ಣಿನ ಗುಣ, ಗೋವಿಂದಪ್ಪಯ್ಯವರು ಉಸಿರಾಡಿದ ಗಾಳಿಯ ಗುಣ ನನ್ನಲ್ಲಿ ಅಂತಹ ಒಂದು ಶಕ್ತಿಯನ್ನು ಪ್ರಚೋದಿಸಿರಬೇಕು. ಇಲ್ಲದೇ ಇದ್ದರೆ ಸಾವಿರ ಪುಟಗಳ ಗದ್ಯವನ್ನು ಬರೆಯುವುದಕ್ಕೆ ನನಗೆ ಸಾಧ್ಯ ಆಯಿತು. ದಯಮಾಡಿ ಉತ್ಪ್ರೇಕ್ಷೆ ಇಲ್ಲ, ನನಗೆ ಅಗತ್ಯವೂ ಇಲ್ಲ. ಸಾವಿರ ಪುಟಗಳ ಗದ್ಯವನ್ನು ಭಗವದ್ಗೀತೆ ನಾನು ಕಂಡಂತೆ ಎಂಬಲ್ಲಿವರೆಗೆ, ಈಗ ಮೊನ್ನೆ ಪ್ರಕಟ ಆದ ರೋಗ ನಿದಾನ ಸರಳ ವಿಧಾನ ಎನ್ನುವಲ್ಲಿವರೆಗೆ ಅಷ್ಟು ಪುಟಗಳ ಗದ್ಯವನ್ನು ನಾನು ಬರೆಯುವುದಕ್ಕೆ ಸಾಧ್ಯ ಆಯಿತು. 1000ಕ್ಕೆ ಸಮೀಪ ಬಿಡಿಕವನಗಳನ್ನು ಬರೆಯುವುದಕ್ಕೆ ನನಗೆ ಸಾಧ್ಯವಾಯಿತು. ಅನೇಕ ನಿಯೋಗಗಳಲ್ಲಿ, ಅನೇಕ ಪ್ರತಿಭಟನೆಗಳಲ್ಲಿ, ಅನೇಕ ಶಿಷ್ಟಮಂಡಲಿಗಳಲ್ಲಿ ಸಹಭಾಗಿಯಾಗಿ ಅಲೆದಾಡುವುದಕ್ಕೆ ಅಧಿಕಾರಿಗಳನ್ನು, ಸರಕಾರದ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ಕನ್ನಡದ ಬಗ್ಗೆ, ಕಾಸರಗೋಡಿನ ಬಗ್ಗೆ ಪ್ರಾರ್ಥಿಸುವುದಕ್ಕೆ ನನಗೆ ಸಾಧ್ಯ ಆಯಿತು. ಈ ಶಕ್ತಿ ಖಂಡಿತವಾಗಿಯೂ ನಾನು ನಂಬಿದ ಭಗವಂತನ ಕೊಟ್ಟಂಥ ಶಕ್ತಿ. ಆ ಶಕ್ತಿಗೆ ಶಕ್ತಿಯನ್ನು ತುಂಬಿದವರು ಗೋವಿಂದ ಪೈ ಅಂಥವರು, ಇಲ್ಲಿರುವ ಮಹಾಜನ ಅವರೆಲ್ಲ. ಹಾಗಾಗಿ ದೀರ್ಘ ಭಾಷಣ ಮಾಡುವುದಿಲ್ಲ. ಗೋವಿಂದ ಪೈ ಅವರನ್ನು ಮತ್ತೆ ಸ್ಮರಿಸುತ್ತಾ, ಯಥಾರ್ಥವಾಗಿ ಆದರೆ ಇವತ್ತು ನೀವು ನನ್ನನ್ನು ಗೌರವಿಸಿದ್ದು, ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದು, ಇದು ಗೋವಿಂದ ಪೈ ಅವರಿಗೆ ಸಲ್ಲಬೇಕಾದ ಗೌರವ. ಹೌದು, ಅಲ್ಲ, ಇದು ಮಂಜೇಶ್ವರದ ಮಹಾಜನತೆಗೆ ಸಲ್ಲಬೇಕಾದಂಥ ಗೌರವ ಮಾತ್ರ ಅಲ್ಲ, ಕನ್ನಡಿಗರು ಸೇರಿದಂತೆ ಕಾಸರಗೋಡಿನ ಸಮಸ್ತ ಸಾಮಾಜಿಕರಿಗೆ ಸಲ್ಲಬೇಕಾದಂಥ ಗೌರವ. ಇದಕ್ಕೆ ಕಾರಣರಾದವರನ್ನು ನೆನಪಿಸಿಕೊಳ್ಳದೇ ಇದ್ದರೆ ನಾನು ಕೃತಜ್ಞನಾಗುತ್ತೇನೆ. ನಮ್ಮ ಕರ್ಣ ಒಂದು ಮಾತು ಹೇಳ್ತಾನೆ, ನಾನು ಈ ರೀತಿ ವರ್ತಿಸಿದೇನಾದರೆ ನಾನು ಕಿರಾತನಾಗೇನೆ. ಅದರ ಸರಿಯಾದ ನಮ್ಮ ಶ್ರೀನಾಥರಿಗೆ ಬಂದಿದ್ದದು, ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಪದ್ಯ ಉಂಟಲ್ಲ, ಬಹಳ ಚರ್ಚೆಯೊಳಗೆ ಅದು ಹೇಳ್ತಾರೆ. ನಾನು ಕೃತಜ್ಞನಾಗದೆ ಹೋದರೆ ನಾನು ಕಿರಾತನಾಗುತ್ತೇನೆ ಅಂತ ಹೇಳ್ತಾನೆ. ಹಾಗೆ ಕೃತಜ್ಞತೆ ಎನ್ನುವುದು ನಮ್ಮ ಸಂಸ್ಕೃತಿಯ ಒಂದು ಅಂಗ. ಇದನ್ನು, ಈ ಪ್ರಶಸ್ತಿಯನ್ನು ನನಗೆ ಕೊಡುವುದಕ್ಕೆ ಕಾರಣರಾದಂತಹ ಈ ಸಮಿತಿಯವರಿಗೆ, ನಮ್ಮ ಗೋವಿಂದ ಪೈ ಸ್ಮಾರಕ ಸಮಿತಿ, ಈ ಸಮಿತಿಯೊಂದಿಗೆ ಸುಮಾರು 1974ರಿಂದ ನಾನು ಸಂಪರ್ಕದಲ್ಲಿರುವ ಡಾಕ್ಟರ್ ಸುಬ್ಬರಾಯರು. ಸುಮಾರು ಉಂಟು ವಿಷಯ ಮಾತಾಡಲಿಕ್ಕೆ ಆಗುವುದಿಲ್ಲ. ಡಾಕ್ಟರ್ ಸುಬ್ಬರಾಯರ ಕಾಲದಿಂದ ನಾವು ಮನೆಗೆ ಅಲೆದಾಡಿದ್ದೇವೆ. ಗೋವಿಂದ ಪೈ ಅವರ ಸ್ಮಾರಕವಾಗಿ ಒಂದು ಕಾಲೇಜು ಬರಬೇಕು ಅಂತ. ಹಾಗಾಗಿ ಅಂತಹ ಸಮಿತಿ, ಆ ಸಮಿತಿಯ ಅಧ್ಯಕ್ಷರಾಗಿರುವಂಥ ಜಿಲ್ಲಾಧಿಕಾರಿಯವರು ಮತ್ತು ಮುಖ್ಯವಾಗಿ
ಎಲ್ಲ ಪದಾಧಿಕಾರಿಗಳು, ಅದರಲ್ಲಿಯೂ ಈಗ ಕಾರ್ಯದರ್ಶಿಯಾಗಿರುವಂಥ ನನ್ನ ಸನ್ಮಿತ್ರ ಉಮೇಶ್ ಶಾಲಿಯಾನ್ ಅವರು, ಹಾಗೆಯೇ ಮೊದಲು ಇದರ ಕಾರ್ಯದರ್ಶಿಯಾಗಿದ್ದಂಥ ಜಯಾನಂದರು ತುಂಬ ವರ್ಷದಿಂದ ನನ್ನ ಹೆಜ್ಜೆಗಳನ್ನು ಗಮನಿಸುತ್ತಾ ಇದ್ದಾರೆ, ಎಲ್ಲಿ ಏನು ಮಾಡ್ತಾರೆ ಇವರು ಅಂತ. ಅವರು ಅದರ ಬಗ್ಗೆಯೂ ನಾನು ವಿವರ ಹೇಳೋದಿಲ್ಲ, ಯಾಕಂದರೆ ಇದೆಲ್ಲ ನನ್ನ ಆತ್ಮವೃತ್ತಾಂತದಲ್ಲಿಯೂ ನಾನು ದಾಖಲಿಸಿದ್ದೇನೆ. ಶಾಲಿಯಾನವರು ಒಂದು ದೊಡ್ಡ ಸಾಹಸವನ್ನು, ಸಾಧನೆಯನ್ನು ಮಾಡಿದ್ದಾರೆ ಅಂತ ನಾನು ಮುಕ್ತ ಕಂಠದಿಂದ ಹೇಳ್ತೇನೆ. ಯಾಕಂದರೆ ಸಿಕ್ಕಿದ ಅಲ್ಪ ಸ್ವಲ್ಪ ಕಾಲಾವಧಿಯಲ್ಲಿ ಬಹುಶಃ 1 ವಾರ ಸಿಕ್ಕಿರಬೇಕು ಅವರಿಗೆ. 1 ವಾರದಲ್ಲಿ ಇಷ್ಟೆಲ್ಲ ಜನರನ್ನು ಸಂಪರ್ಕಿಸಿ ಗೋವಿಂದ ಪೈ ಅವರ ಜನ್ಮದಿನಾಚರಣೆ, ನಮ್ಮ ಶಾಸಕರು ಹೇಳಿದ ಹಾಗೆ ಅಭೂತಪೂರ್ವ ಅಂತ ಒಂದು ಶಬ್ದವನ್ನು ಪ್ರಯೋಗಿಸ್ಬೋದು. ಈ ರೀತಿಯ ಒಂದು ದೊಡ್ಡ ಸಂಭ್ರಮದಿಂದ, ಅದು ಎಲ್ಲಿ ಗಿಳಿಬೆಂಡಿನ ಒಂದು ಅಂಗವಾಗಿರುವಂತಹ ಭವ್ಯವಾದಂತಹ ಈ ಭವನಿಕದಲ್ಲಿ, ಭವ್ಯವಾದಂತಹ ಭವನಿಕದ ಪ್ರಪ್ರಥಮ ಕಾರ್ಯಕ್ರಮ ಇದು. 140ನೇ ಜನ್ಮದಿನೋತ್ಸವ. ಇದನ್ನು ಸಂಘಟಿಸಿದ ಶಾಲಿಯಾನ್ ಅವರಿಗೆ ವಂದನೆಗಳು, ಕೃತಜ್ಞತೆಗಳು. ಇಲ್ಲಿ ವೇದಿಕೆಯಲ್ಲಿರುವವರೆಲ್ಲ ನಮ್ಮ ಪಂಚಾಯತ್ ಅಧ್ಯಕ್ಷರಾಗಲಿ, ಡಾಕ್ಟರ್ ಮುರಳಿ ಮೋಹನ್ ಅವರಾಗಲಿ ಎಲ್ಲ ನನಗೆ ತುಂಬ ಆತ್ಮೀಯರು. ನಾನು ಪ್ರತ್ಯೇಕವಾಗಿ ಹೆಸರನ್ನು ಉಲ್ಲೇಖಿಸುವುದಿಲ್ಲ. ಆದ್ದರಿಂದ ಏನು ಪ್ರಶಸ್ತಿಯನ್ನು ತಾವೆಲ್ಲ ಸೇರಿ ನನಗೆ ದಯಪಾಲಿಸಿದ್ದೀರೋ ಅದನ್ನು ಹೆತ್ತವರನ್ನು ಸ್ಮರಿಸಿ ಅದು ನಾವು ಮಾಡಲೇಬೇಕು. ಗುರುಗಳು ಶ್ರೀ ಎಳನೀರು ಕ್ಷೇತ್ರದ ಬ್ರಹ್ಮೈಕ್ಯ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು, ಈಗ ಪೀಠಾಧಿಕಾರಿಯಾಗಿರುವ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿ ಅವರನ್ನು ಕೂಡ ಸ್ಮರಿಸ್ತೇನೆ. ನನ್ನ ಎಲ್ಲ ಪ್ರೀತಿ ಪಾತ್ರರನ್ನು ನಾನು ಯಾವಾಗಲೂ ಹೇಳುವುದುಂಟು, ನಮಗೆ ಶಕ್ತಿ ಬರಬೇಕು ಅಂತಾದರೆ ಒಂದು ವಿಟಮಿನ್ ತಗೊಳ್ಬೇಕು ಅಂತ. ಒಬ್ಬರು ಕೇಳಿದ ಎಂಥದ್ದು ಅಂದರೆ ಅವರಿಗೆ ಒಂದು ಕುತೂಹಲ ಆಯಿತು, ತಿಳ್ಕೊಳ್ಳುವ ಅಂತ. ಆ ವಿಟಮಿನ್ ಏನು ಅಂತ ಕೇಳಿದೆ. ನಾನು ಹೇಳಿದೆ ಅದು ವಿಟಮಿನ್ ಪಿ. ವಿಟಮಿನ್ ಪಿ ಅಂದರೆ ವಿಟಮಿನ್ ಪ್ರೀತಿ. ಈ ಪ್ರೀತಿ ಎನ್ನುವ ವಿಟಮಿನ್ ಸಿಕ್ಕಿದರೆ ನಿಮ್ಮ ಆರೋಗ್ಯ ಬಹಳ ಸುಧಾರಿಸ್ತದೆ, ಎಲ್ಲ ರೋಗಗಳು ದೂರ ಹೋಗ್ತವೆ. ಮತ್ತೊಂದು ನಮ್ಮಲ್ಲಿರುವ ವಿಟಮಿನ್ ಡಿಫಿಷಿಯನ್ಸಿ ಅಂದರೆ ವಿಟಮಿನ್ ಎಂ. ನಾವು ಕಾಲೇಜಿನಲ್ಲಿ ಪ್ರಯೋಗಿಸ್ತಾ ಇದ್ದ ಶಬ್ದ ವಿಟಮಿನ್ ಎಂ ಅಂದರೆ ಏನು? ಮನಿ, MONEY. ಆ ವಿಟಮಿನ್ ಡಿಫಿಷಿಯನ್ಸಿ ಅಂದರೆ ದಾರಿದ್ರ್ಯ, ಬಡತನ, ಬಹಳ ಬಡತನ ಉಂಟು ಕೆಲವರಲ್ಲಿ. ಅಂಥದ್ದರಿಂದಾಗಿ ಪ್ರತಿಭೆಗಳು ಹೊರಹೊಮ್ಮುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರನ್ನು ಸ್ಮರಿಸಿ, ತಮ್ಮೆಲ್ಲರ ಪ್ರೀತಿಯನ್ನು ಸ್ಮರಿಸಿ ಈ ಪ್ರಶಸ್ತಿಯನ್ನು ತುಂಬ ವಿನಯದಿಂದ ಆದರೆ ಹೆಮ್ಮೆಯಿಂದ ನಾನು ಸ್ವೀಕರಿಸ್ತೇನೆ. ಯಾಕಂದರೆ ಗೋವಿಂದ ಪೈ ಅವರ ಹೆಸರಿನಲ್ಲಿ ಹುಲ್ಲು ಕಡ್ಡಿಯನ್ನು ಕೊಟ್ಟು ಇದು ಪ್ರಶಸ್ತಿ ಅಂತ ಹೇಳಿದರೂ ನಾನು ತಲೆಬಾಗಿಸಿ ಕೈ ಜೋಡಿಸಿ ತಗೊಳ್ತೇನೆ. ಇಲ್ಲಿ ಈ ಪ್ರಶಸ್ತಿ ಮುಗಿಸುವುದಕ್ಕೆ ಮೊದಲು 2 ವಿಷಯ. ಈ ಪ್ರಶಸ್ತಿಯೊಂದಿಗೆ ಗೌರವಧನವನ್ನು ಕೊಟ್ಟಿದ್ದಾರೆ. ಅದರ ಗೌರವವನ್ನು ನಾನು ಸ್ವೀಕರಿಸ್ತೇನೆ. ಆ ಧನವನ್ನು ಗಿಳಿಬಿಂಡಿನ ಯೋಗಕ್ಷೇಮಕ್ಕಾಗಿ ವಿನಿಯೋಗಿಸಬೇಕು ಎನ್ನುವುದು ನನ್ನ ಅಂತರಾಳದ ಆಸೆ. ಹೇಗೆ, ಏನು, ಎಷ್ಟು ಮುಂದೆ ನಾವು ಯೋಚಿಸುವ. ಯಾಕಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾವೇನು ತರಲಿಲ್ಲ ಬರುವಾಗ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅಂತ ನಮ್ಮ ದಾಸರು ಹೇಳಿದ್ರಲ್ಲ. ಇದು ನಮ್ಮ ಬದುಕಿಗೆ ಅರ್ಥವನ್ನು ಕೊಡುವಂತಹ, ಉದ್ದೇಶವನ್ನು ಕೊಡುವಂತಹ ಒಂದು ದೊಡ್ಡ ಧ್ಯೇಯವಾಕ್ಯ, ಅತ್ಯಂತ ಶ್ರೇಷ್ಠವಾದಂತಹ ಒಂದು ರೂಪಕ ಅನ್ನುವುದನ್ನು ಹೇಳುತ್ತಾ, ಸನ್ಮಾನ್ಯ ನಮ್ಮ
ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಸಿ ಸೋಮಶೇಖರ್ ಅವರ ಬಗ್ಗೆ 2 ಮಾತು ನಾನು ಹೇಳದಿದ್ದರೆ ನಾನು ಅಪರಾಧಿ ಆಗ್ತೇನೆ. ನಿಜಕ್ಕಾದರೆ ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವದಲ್ಲಿ ಉಂಟು ಅಂತ ಸ್ಪಷ್ಟವಾಗಿ ನಮ್ಮ ಗಡಿನಾಡಿನಲ್ಲಿ ಗೊತ್ತಾದದ್ದು ಡಾಕ್ಟರ್ ಸಿ ಸೋಮಶೇಖರ್ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ. ಏನು ಉತ್ಪ್ರೇಕ್ಷೆ ಇಲ್ಲ, ಅತಿಶಯೋಕ್ತಿ ನಾನು ಹೇಳೋದೇ ಇಲ್ಲ. ಅವರು ಅಧಿಕಾರದ ಪೀಠಕ್ಕೆ ಒಂದು ಸಂಸ್ಕೃತಿಯ ಅಲಂಕಾರವನ್ನು ಕೊಟ್ಟವರು. ಬಹಳ ದುರ್ಲಭವಾದಂಥ ಒಂದು ಬೇರೆ ಬೇರೆ ಅಲಂಕಾರಗಳು ಉಂಟು ನಮ್ಮಲ್ಲಿ, ಆದರೆ ಸಂಸ್ಕೃತಿ ಎನ್ನುವ ಅಲಂಕಾರ. ಹಾಗೆ ಕಾರ್ಯದರ್ಶಿಯಾಗಿರುವಂತಹ ನಮ್ಮ ಪ್ರಕಾಶ್ ಮತ್ತಿಹಳ್ಳಿ ಅವರ ಒಂದು ಪ್ಲೆಸೆಂಟ್ ಪರ್ಸನಾಲಿಟಿ, ಬಹಳ ವಿಶೇಷವಾದಂಥ ಒಂದು ವ್ಯಕ್ತಿತ್ವ. ಏನು ಸಜ್ಜನಿಕೆ, ನಮ್ಮ ಭಾರತೀಯವಾದ ಸಂಸ್ಕೃತಿಯ ಒಂದು ಸಾಕಾರ ಹೇಗಿರ್ಬೋದು ಅಂತ ಕೇಳಿದರೆ ನಾನು ಅಲ್ಲಿ ತೋರಿಸ್ತೇನೆ. ಇಷ್ಟು ಅವರ ರೀತಿ ನೀತಿಗಳು. ಇಂತಹ ಇಬ್ಬರು ಮಹನೀಯರು ಗಡಿ ಪ್ರಾಧಿಕಾರದಲ್ಲಿದ್ದಾರೆ. ನಾನು ಸಾಂಸ್ಕೃತಿಕ ವಿಲೀನೀಕರಣ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ, ಪ್ರಧಾನಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೇನೆ. ನೋಡುವ, ಆದರೆ ನಮಗೆ ಸಂತೋಷ, ಆಗದಿದ್ದರೆ ದುಃಖಿಸುವುದಕ್ಕೆ ಏನೂ ಇಲ್ಲ. ನಮಸ್ಕಾರ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಪ್ರಶಸ್ತಿ ಪುರಸ್ಕೃತರಾಗಿ ಮಾತನಾಡಿದ ಡಾಕ್ಟರ್ ಕೆ ರಮಾನಂತ ಬನಾರಿ ಅವರಿಗೆ ಹೃದಯಾಂತರಾಳದ ನಮನಗಳು. ಇನ್ನು ಮುಂದೆ ಕವಿಗಳಿಗೆ ನೆನಪಿನ ಕಾಣಿಕೆ ನೀಡುವ ಕಾರ್ಯಕ್ರಮವಿದೆ. ಅದಕ್ಕಿಂತ ಮೊದಲು ಸಮಯದ ಅಭಾವವಿರುವುದರಿಂದ ನಮ್ಮೋರ್ವ ಅತಿಥಿಯಾದ ಡಾಕ್ಟರ್ ಎಂ ಶ್ರೀಧರನ್, ನಿರ್ದೇಶಕರು ಭಾಷಾ ಅಧ್ಯಯನಾಂಗ ಕಣ್ಣೂರು ವಿಶ್ವವಿದ್ಯಾನಿಲಯ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ആദരണീയരെ, രാഷ്ട്രകവി ഗോവിന്ദ പയ്യുടെ ജനിക്കുന്ന ഓർമ്മകൾക്ക് മുന്നിൽ പ്രണാമം. ഗോവിന്ദ പയ്യുടെ നാമധേയത്തിലുള്ള പുരസ്കാരം നൽകി ആദരിച്ച കർണാടക സാംസ്കാരിക ലോകത്തെ സൂര്യ തേജസ്സായ ഡോക്ടർ രമാനന്ദ ഭണ്ഡാരിക്ക് കേരള ജനതയുടെ അനുമോദനങ്ങൾ. കണ്ണൂർ സർവകലാശാലയുടെ പ്രത്യേക ആദരവും ആശംസയും അറിയിക്കുന്നു. ഈ സദസ്സിനെ സാക്ഷി നിർത്തിക്കൊണ്ട് കണ്ണൂർ സർവകലാശാലയുടെ ഒരു പ്രതിനിധി എന്ന നിലയിൽ പറയാനുള്ളത്, വരുന്ന 2 വർഷത്തിനുള്ളിൽ രാഷ്ട്രകവി ഗോവിന്ദ പയ്യുടെ സമ്പൂർണ്ണ സാഹിത്യ ഗവേഷണ സൃഷ്ടികൾ, സംഭാവനകൾ മലയാളികൾക്ക് കൂടി പ്രയോജനപ്പെടുന്ന രീതിയിൽ വിവർത്തനം ചെയ്ത് പ്രസിദ്ധീകരിക്കുന്നതാണ്. ആ കാര്യം ഇന്നത്തെ മുഖ്യാതിഥിയായിട്ടുള്ള ബോർഡർ ഡെവലപ്മെന്റ് ചെയർമാനെ രേഖാമൂലം ഞങ്ങൾ അറിയിച്ചിട്ടുണ്ട്. രാഷ്ട്രകവി മഞ്ചേശ്വരം ഗോവിന്ദ പയ്യുടെ നാമധേയത്തിലുള്ള ഈ സ്ഥാപനവും കണ്ണൂർ സർവകലാശാലയുടെ ബഹുഭാഷാ പഠന കേന്ദ്രവും സംയുക്തമായിട്ടാണ് ഈ ഉദ്യമം സാക്ഷാത്കരിക്കാൻ ഉദ്ദേശിക്കുന്നത്. ഒരു ഭാഷയിൽ ജനിക്കുകയും പല ഭാഷയിൽ ജീവിക്കുകയും ഇന്ത്യ ഒരു ബഹുസ്വര രാഷ്ട്രമാണെന്ന് നമ്മെ വീണ്ടും വീണ്ടും ഓർമ്മിപ്പിക്കുകയും ചെയ്യുന്ന മഞ്ചേശ്വരം ഗോവിന്ദ പയ്യുടെ സ്മരണയിലൂടെ മാത്രമേ വർത്തമാനകാലത്തിന് മുന്നോട്ട് പോകുവാൻ സാധിക്കുകയുള്ളൂ. ഏകസ്വരാത്മകമായിട്ടുള്ള ഒരു ലോകത്തെ സ്വപ്നം കാണുന്ന ആഗോളവൽക്കരണത്തിൻ്റെ കാലഘട്ടത്തിൽ, വിഭാഗീയതയുടെ കാലഘട്ടത്തിൽ
മർത്യൻ്റെ നിലനിൽപ്പ്, മനുഷ്യൻ്റെ നിലനിൽപ്പ്, ഈ പ്രപഞ്ചത്തിൻ്റെ നിലനിൽപ്പ് സാധ്യമാവണം എന്നുണ്ടെങ്കിൽ മനുഷ്യനും പ്രകൃതിയും തമ്മിലുള്ള, മനുഷ്യനും തിര്യജാലങ്ങളും തമ്മിലുള്ള ബന്ധം സുദൃഢമാവണം എന്നുണ്ടെങ്കിൽ ഭാരതം മുന്നോട്ട് വെച്ച, എക്കാലത്തും ലോകം കൊണ്ടാടുന്ന എത്ര വിശ്വം ഭവത്യേകനീടം എന്ന സങ്കല്പം സാക്ഷാത്കൃതമാകേണ്ടതുണ്ട്. ഗോവിന്ദപ്പൈ തൻ്റെ ജീവിതത്തിലുടനീളം തൻ്റെ കൃതികളിലൂടെ പറയാൻ ശ്രമിച്ചത് ഈ ലോകം ഒരു പക്ഷിക്കൂടാകണം എന്നും ആ പക്ഷിക്കൂട്ടിൽ ഏകോദര സഹോദരന്മാരെ പോലെ വാഴുന്ന തിര്യജാലങ്ങളും മനുഷ്യരും ചേർന്ന മൈത്രി ബന്ധം ഉറപ്പിക്കേണ്ടതുണ്ട് എന്നുമാണ്. അതിനുള്ള അവസരമായി ഈ സന്ദർഭം മാറണമേ എന്ന് പ്രാർത്ഥിച്ചുകൊണ്ട് എനിക്ക് നൽകിയ അവസരത്തിന് നന്ദി പറഞ്ഞുകൊണ്ട് പിൻവാങ്ങുന്നു. നന്ദി. ಧನ್ಯವಾದಗಳು ಸರ್. ಕವಿಗೋಷ್ಠಿಯಲ್ಲಿ ಕವನ ವಾಚಿಸಿದ ಕವಿಗಳೆಲ್ಲರೂ ಆದಷ್ಟು ಬೇಗನೆ ವೇದಿಕೆಗೆ ಬಂದು ಅತಿಥಿಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತುರ್ತು ಕೆಲಸದ ಕಾರ್ಯವಿರುವುದರಿಂದ ಡಾಕ್ಟರ್ ಎಂ ಶ್ರೀಧರನ್ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಅತಿಥಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕವಿಗಳೆಲ್ಲರೂ ಆದಷ್ಟು ಬೇಗನೆ ವೇದಿಕೆಗೆ ಬಂದು ಅತಿಥಿಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ರಾಧಾಕೃಷ್ಣ ಉಳಿಯತ್ತಡ್ಕ, ರವೀಂದ್ರನ್ ಪಾಡಿ, ರಾಘವನ್ ಬೆಳ್ಳಿಪಾಡಿ, ಸುಂದರ್ ಬಾರಡ್ಕ, ಕುಶಾಲಕ್ಷಿ ಕುಲಾಲ್, ಶ್ಯಾಮಲಾ ರವಿರಾಜ್, ಗಣೇಶ್ ಪ್ರಸಾದ್ ಮಂಜೇಶ್ವರ, ಶಶಿಕಲಾ ಕುಂಬಳೆ, ವನಿತಾ ಆರ್ ಶೆಟ್ಟಿ, ಶ್ರೀನಿವಾಸ್ ನಾಯಕ್ ಸ್ವರ್ಗ, ವನಜಾಕ್ಷಿ ಚಂದ್ರಕಾನ ಮತ್ತು ಸುಜಿತ್ ಬೇಕೂರ್. ಕವಿಗೋಷ್ಠಿಯಲ್ಲಿ ಕವನ ವಾಚಿಸಿದ ಕವಿಗಳು ರಾಧಾಕೃಷ್ಣ ಉಳಿಯತ್ತಡ್ಕ, ರವೀಂದ್ರನ್ ಪಾಡಿ, ರಾಘವನ್ ಬೆಳ್ಳಿಪಾಡಿ, ಸುಂದರ್ ಬಾರಡ್ಕ, ಕುಶಾಲಕ್ಷಿ ಕುಲಾಲ್, ಶ್ಯಾಮಲಾ ರವಿರಾಜ್, ಗಣೇಶ್ ಪ್ರಸಾದ್ ಮಂಜೇಶ್ವರ, ಶಶಿಕಲಾ ಕುಂಬಳೆ, ವನಿತಾ ಆರ್ ಶೆಟ್ಟಿ, ಶ್ರೀನಿವಾಸ್ ನಾಯಕ್ ಸ್ವರ್ಗ, ವನಜಾಕ್ಷಿ ಚಂದ್ರಕಾನ ಮತ್ತು ಸುಜಿತ್ ಬೇಕೂರ್. ರಾಧಾಕೃಷ್ಣ ಉಳಿಯತಡ್ಕ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನು ಮುಂದಿನ ಅಂಗವಾಗಿ ಕವಿಗಳಿಗೆ ಸ್ಮರಣಿಕೆಯನ್ನು ನೀಡಿದ ಅತಿಥಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶ್ರೀಮತಿ ಜೀನ್ ಲವೇನಾ ಮೊಂತೇರು, ಅಧ್ಯಕ್ಷರು, ಮಂಜೇಶ್ವರ ಗ್ರಾಮ ಪಂಚಾಯತ್, ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಸರ್ವರಿಗೂ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇಂದಿನ ಸಮಾರಂಭದ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದುಕೊಂಡಂತಹ ಶ್ರೀಮಾನ್ ಡಾಕ್ಟರ್ ರಮಾನಂದ ಭಂಡಾರಿ ಅವರೇ, ಶ್ರೀಮಾನ್ ಸೋಮಶೇಖರ್ ಅವರೇ, ಶ್ರೀಮಾನ್ ಪ್ರಕಾಶ್ ರವರೇ, ಶ್ರೀಮಾನ್ ಜಯಾನಂದ KR ಅವರೇ, ಶ್ರೀಮಾನ್ ಇವತ್ತಿನ ಸಮಾರಂಭದ ಅಧ್ಯಕ್ಷರಾದಂಥ ಸಬ್ ಕಲೆಕ್ಟರ್ ಆದಂಥ ಶ್ರೀಮಾನ್ ಮಿಥುನ್ ಪ್ರಕಾಶ್ ರಾಜ್ ಅವರೇ, ಶ್ರೀಮತಿ ಸುಂದರ ಶೆಟ್ಟಿ ಅವರೇ, ಶ್ರೀ ಡಾಕ್ಟರ್ ಮುರಳಿ ಮೋಹನ್ ರವರೇ, ಇವತ್ತಿನ ಈ
ಗೋವಿಂದ ಪೈ ಗಿಳಿವಿಂಡಿನ ಕಾರ್ಯದರ್ಶಿಯವರಾದ ಶ್ರೀಮಾನ್ ಉಮೇಶ್ ಸಾಲಿಯಾನ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕಲಾವಿದರೇ ಹಾಗೂ ಈ ಸಮಾರಂಭಕ್ಕೆ ಬಂದಂತಹ ಪ್ರೇಕ್ಷಕರೇ, ತಮಗೆಲ್ರಿಗೂ ಈ ಒಂದಿನ ದಿನ ಶುಭಮಯವಾಗಿರಲಿ ನಾನು ಹಾರೈಸ್ತಾ ಇದ್ದೇನೆ. ಈಗಾಗಲೇ ನನಗಿಂತ ಮೊದಲು ಮಾತನಾಡಿದಂಥ ಪ್ರತಿಯೊಂದು ಮಾತುಗಾರರು ಸಮೇತ ಅಷ್ಟೊಂದು ಒಳ್ಳೆಯ ತೂಕದ ವ್ಯಕ್ತಿತ್ವವನ್ನು ಹೊಂದಿರುವವರು, ಹಾಗೆ ಅವರ ಮಾತು ಸಮೇತ ಅಷ್ಟೇ ತೂಕವುಳ್ಳದ್ದಾಗಿತ್ತು. ಅವರ ಮಾತಿನ ಮುಂದೆ ನಾವು ಏನು ಮಾತಾಡಿದ್ರು ಇವತ್ತು ಸಪ್ಪೆ ಆಗ್ಬೋದು. ಆದರೆ ಒಂದು ವಿಷಯವನ್ನು ತಗೊಂಡು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಆವರಣದಲ್ಲಿ ಸಾವಿರಾರು ಕಾರ್ಯಕ್ರಮಗಳು ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ. ಆದರೆ ಪ್ರೇಕ್ಷಕರು ಅಂತ ಇದ್ದದ್ದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಇದಕ್ಕೆ ಕಾರಣ ಒಂದು, ಇಲ್ಲಿ ನಾವು ಸ್ಥಳೀಯ ಜನರು ಇಲ್ಲಿ ಸಹಕಾರ ಕೊಡದೇ ಇರುವಂಥದ್ದು ಅಥವಾ ಅವರಿಗೆ ತಿಳಿಯದೇ ಇರುವಂಥದ್ದು. ಇದನ್ನು ನಾನು ಹಲವಾರು ವರ್ಷಗಳಿಂದ ಹೇಳ್ತಾ ಬಂದಂಥದ್ದು. ಆದರೆ ಈ ಕಮಿಟಿಯ ಸದಸ್ಯರ ಆದ ನಂತರ ನನ್ನ ಸಲಹೆಯನ್ನು ಈಗಿನ ಕಾರ್ಯದರ್ಶಿಯವರಾದ ಉಮೇಶ್ ಸಾಲಿಯನ್ನು ತೆಗೆದುಕೊಂಡು ಸ್ಥಳೀಯರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈಗ ಕುಟುಂಬಶ್ರೀ ಆಗಿರ್ಬೋದು ಅಥವಾ ಸ್ಥಳೀಯಲ್ಲಿ ಇಲ್ಲಿ ಶಾಲೆಯ ಸಂಪರ್ಕಿಸಿದಾಗ ಅವರೆಲ್ಲರೂ ಪರೀಕ್ಷೆಯ ಬ್ಯುಸಿಯಲ್ಲಿ ಇರುವ ಕಾರಣ ಯಾರೂ ಬರ್ಲಿಕ್ಕಾಗಲಿಲ್ಲ. ಆದರೆ ಸ್ಥಳೀಯರಿಗೆ ನಾವು ಅವಕಾಶ ಕೊಟ್ಟ ಕಾರಣ ಇವತ್ತು ಇಷ್ಟು ಪ್ರೇಕ್ಷಕರಿದ್ದಾರೆ ಅಂತ ಹೇಳುವಂಥದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವಾಗ ನಾವು ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡ್ತೇವೋ ಆವಾಗ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮಾತ್ರ ಸಾಧ್ಯ. ಆದರೆ ಇಲ್ಲಿ ನಾವೀಗ ಇಷ್ಟರವರೆಗೆ ಕಾರ್ಯಕ್ರಮ ಮಾಡಿದಂಥವರು ತುಂಬ ಉತ್ಕೃಷ್ಟ ಕಲಾವಿದರು, ಆದರೆ ಪ್ರೇಕ್ಷಕರು ಮಾತ್ರ ಯಾರೂ ಇಲ್ಲ. ಹಾಗೇ ಆದಂಥದ್ದು. ಅಷ್ಟ ಕಲಾವಿದರನ್ನು ಇಲ್ಲಿ ಬರಮಾಡ್ಕೊಳ್ಳಿಕ್ಕೆ ಯಾರು ಬರ್ತಾ ಇರಲಿಲ್ಲ, ಅಂದರೆ ವಿಷಯ ತಿಳಿತಾ ಇರಲಿಲ್ಲ, ತಿಳಿದ್ರು ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ನಾವು ಸ್ಥಳೀಯರು ಬಂದಿದ್ದೇವಲ್ಲ, ನಮ್ಮವರು ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋ ನಿಟ್ಟಿನಲ್ಲಿ ಇಲ್ಲಿ ಬಂದಿರ್ಬೋದು. ಇಲ್ಲಿಗೆ ಬಂದಂಥ ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿ ತೋರಿಸಲಿರುವಂಥ ಪ್ರತಿಯೊಂದು ಕಲಾವಿದರಾಗಿರಲಿ, ಕವಿಗಳಾಗಿರ್ಬೋದು, ಹೆಮ್ಮೆಯಿಂದ ಇವತ್ತಿನ ದಿನವನ್ನು ನೀವು ಚಿರಸ್ಮರಣೀಯವಾಗಿ ನೆನಪಿಡುವಂಥ ದಿನ. ಯಾಕಂತ ಹೇಳಿದ್ರೆ ಇವತ್ತು ಗೋವಿಂದ ಪೈ ಅವರ 140ನೇ ಜನ್ಮ ದಿನಾಚರಣೆ. ಗೋವಿಂದ ಪೈ ಅವರನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಅವರನ್ನು ಕೇಳಿ ನೋಡಿ ಅಥವಾ ಓದಿ ಮಾತ್ರ ತಿಳ್ಕೊಂಡದ್ದು. ಆದರೆ ಅವರಷ್ಟೇ ತೂಕವುಳ್ಳಂಥ ವ್ಯಕ್ತಿ ಡಾಕ್ಟರ್ ರಮಾನಂದ ಬನಾರಿ ಅವರು. ಅವರಿಗೆ ನಾವು ಇವತ್ತು ಸನ್ಮಾನವನ್ನು ಕೊಟ್ಟು ನಾವು ಪುರಸ್ಕಾರ ಮಾಡ್ತಾ ಇರುವಂಥ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗಾಗಿ ಇವತ್ತೊಂದು ಚಿರಸ್ಮರಣೀಯವಾದಂಥ ದಿನ. ಹಾಗೂ ಈ ವೇದಿಕೆಯಲ್ಲಿ ಮೊದಲ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವಂಥದ್ದು. ಇದು ಈಗಿನ ಕಲಾವಿದರು, ಇವತ್ತು ಪರ್ಫಾರ್ಮ್ ಮಾಡುವಂಥ ಕಲಾವಿದರು ಹಾಗೂ ಇವತ್ತಿನ ಕವಿಗಳು. ಮುಂದೆ ಒಂದು ದಿನ ನಾವು ಇಲ್ಲಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದವರು ಅಂತ ಹೇಳುವಂಥದ್ದು ಹೆಮ್ಮೆಯಿಂದ ನೆನಪಿಡುವಂಥ ದಿನ. ತಾವು ಇಲ್ಲಿ ಇನ್ನೂ ಕಾರ್ಯಕ್ರಮ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಶುಭವಾಗಲಿ, ಹಾಗೂ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಸಭಾಂಗಣದಲ್ಲಿ ನಡೀಲಿ ಅಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇನ್ನು ಮುಂದಕ್ಕೆ ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಇವರಿಂದ ಒಂದೆರಡು ಮಾತು. ಇವತ್ತಿನ ಈ ಗೋವಿಂದ ಪೈ 140ನೇ ವರ್ಷದ ದಿನದ ಆಚರಣೆಯನ್ನು ಉದ್ಘಾಟನೆ ಮಾಡಿದಂಥ ನಮ್ಮವರಾದ ಎ.ಕೆ. ಮಸರಪ್ಪ ಅವರು, ಅದೇ ರೀತಿ ಅಧ್ಯಕ್ಷರಾದ ಕಲೆಕ್ಟ್ರು, ಇಲ್ಲಿ ಸೇರಿದಂಥ ವೇದಿಕೆಯಲ್ಲಿರುವ ಎಲ್ಲ ಧನ್ಯರೇ, ಹಾಗೂ ಇಲ್ಲಿ ಗೋವಿಂದ ಪೈ ಅವರ ಸ್ಮಾರಕ ಮಂದಿರ ಈ ಗಿಳಿಗುಂಡದಲ್ಲಿ ಸನ್ಮಾನ ಪಡೆದಂಥ ಹಿರಿಯರಾದ ಡಾಕ್ಟರ್ ರಮಾನಂದ ಬನಾರಿ ಅವರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಬಳಗದವರಿಗೆ, ನಾವೀಗ ಹೇಳಿದಾಗೆ ಎಲ್ಲರೂ ಮಾತನಾಡಿ ತುಂಬ ಟೈಮ್ ಹಾಳಾಯಿತು. ಈಗ ನಾವು ಹೇಳೋದು ಒಂದೇ, ಗೋವಿಂದ ಪೈ ಅವರ ಹೆಸರು ಇನ್ನಷ್ಟು ಉಳಿದು ಬರಲಿ, ಅವರ ಈ ಗಿಳಿಗುಂಡದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಗೋವಿಂದ ಪೈ ಅವರ ಹೆಸರನ್ನು ಈ ಊರ ಮಂಜೇಶ್ವರದವರ ಉಳಿಸಿಕೊಳ್ಳಲಿ. ಅದೇ ರೀತಿ ಇದೇ ಈ ಸಭಾಂಗಣದಲ್ಲಿ ಇನ್ನಷ್ಟು ಒಳ್ಳೆಯ ಸಭಾ ಕಾರ್ಯಕ್ರಮ ನಡೆಯಲಿ ಅಂತ ಹೇಳುತ್ತಾ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಕೊಂಡ್ಬಿಡಿ. ಧನ್ಯವಾದಗಳು ಮೇಡಮ್. ಇನ್ನು ಕೇರಳ ತುಳ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಜಯಾನಂದ ಕೆಆರ್ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಜಿಲ್ಲಾ ಅಧಿಕಾರಿಯ ಪ್ರತಿನಿಧಿಯಾದಂಥ ಸಚಿನ್ ಸರ್ ಅವರುಗಳೇ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯು ಡಾಕ್ಟರ್ ರಮಾನಂದ ಬನಾರಿ ಅವರು ಹೇಳಿದ ಹಾಗೆ ಒಂದು ಗಡಿ ಪ್ರಾಧಿಕಾರ ಇದೆ ಎಂಬುದನ್ನು ನಮಗೆ ತೋರಿಸಿಕೊಟ್ಟಂಥ ನಮ್ಮ ಆತ್ಮೀಯರಾದಂಥ ಈ ಗಡಿನಾಡಿನ ಆತ್ಮೀಯರಾದಂಥ ಡಾಕ್ಟರ್ ಸಿ ಸೋಮಶೇಖರ್ IAS, ಪ್ರಶಸ್ತಿ ಸ್ವೀಕಾರ ಪಡೆದಂಥ ನಮ್ಮ ಊರಿನವರಾದಂಥ ಡಾಕ್ಟರ್ ರಮಾನಂದ ಬನಾರಿ ಅವರು, ಹಾಗೂ ವೇದಿಕೆಯಲ್ಲಿರುವಂಥ ವಿಶಿಷ್ಟ ಅತಿಥಿಗಳೇ, ಆತ್ಮೀಯರೇ, ರಾಷ್ಟ್ರಕವಿ ಗೋವಿಂದ ಪೈ ಅವರ 140ನೇ ಜನ್ಮದಿನಾಚರಣೆ
ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನಡೆಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಒಂದು ವಿಷಯವನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಕಳೆದ ವರ್ಷ ಮಾರ್ಚ್ 13ನೇ ತಾರೀಕಿನಂದು ಇಲ್ಲಿಗೆ ಡಾಕ್ಟರ್ ಸಿ ಸೋಮಶೇಖರ್ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. ಅಂದು ಇಲ್ಲಿ ಕೇರಳ ವಿದ್ಯಾಭ್ಯಾಸ ಇಲಾಖೆಯ ಕನ್ನಡ ಮಕ್ಕಳ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದರ ಉದ್ಘಾಟನೆ ಮಾಡಬೇಕಾಗಿದ್ದು ಅವತ್ತು MLA ಆಗಿತ್ತು. MLA ಬರುವಾಗ ತಡವಾದ ಕಾರಣ ಮಧ್ಯಾಹ್ನವಾದಂಥ ಡಾಕ್ಟರ್ ಸೋಮಶೇಖರ್ ಸರ್ ಅವರು ಅದರ ಉದ್ಘಾಟನೆ ನಿರ್ವಹಿಸಿದಾಗ ನಾನು ಅವರ ಹತ್ರ ಆತ್ಮೀಯವಾಗಿ ಹೇಳಿದೆ, ಗೋಪಾಲ್ ಶೆಟ್ಟಿ ಅವರಲ್ಲಿದ್ದರು, ನಮಗೆ ಗೋವಿಂದಪ್ಪಯ್ಯ ಜನ್ಮದಿನ ಎಲ್ಲ ವರ್ಷವೂ ಅತ್ಯಂತ ಗಂಭೀರತೆಯಿಂದ ನಡೆಸ್ತಾ ಇದ್ದೇವೆ. ಈ ವರ್ಷ ಹಣ ಇಲ್ಲ, ಕೇರಳ ಕರ್ನಾಟಕ ಸರ್ಕಾರ ನಮಗೆ ಹಣಕಾಸು ನೆರವು ನೀಡಲಿಲ್ಲ ಅಂತ ಹೇಳಿದಾಗ ಅವರು ಹೇಳಿದರು, ನಾನು 2 ಲಕ್ಷ ರೂಪಾಯಿ ಗಡಿ ಪ್ರಾಧಿಕಾರದಿಂದ ಕೊಡ್ತೇನೆ ಅಂತ ಹೇಳಿಬಿಟ್ರು. ಅಲ್ಲಿ ನನಗೊಂದು ಆಶ್ಚರ್ಯವಾದಂಥ ಒಂದು ಕಾರ್ಯ, ಅದು ಹೇಳದೆ ಹೋಗೋದು ಸರಿಯಲ್ಲ. ಸೋಮಶೇಖರ್ ಸರ್ ಇಲ್ಲಿದ್ದಾರೆ. ನಮ್ಮ ಸಾಧಾರಣ ಈ ಉದ್ಯೋಗಸ್ಥರ ಮಂಡಳದ ಒಂದು ಎಂತ ಹೇಳೋದು, ಒಂದು ಕಪಿಮುಷ್ಟಿ ಇದೆ. ನಾನೇನು ಮನಸ್ಸಿನಲ್ಲಿ ನಿಲ್ಲಿಸಿದೆ, ಇವರು ಹೇಳಿ ಹೋದರೆ ಇದೇನೋ ಸಿಗ್ಲಿಕ್ಕಿಲ್ಲ ಎಂಬಂತ ಮನಸ್ಸಿನಲ್ಲಿತ್ತು. ಮರುದಿವಸ ಅಂದರೆ ಮಾರ್ಚ್ 15ನೇ ತಾರೀಕಿನಂದು ಸಂಜೆ 4 ಗಂಟೆ ಆಗುವಾಗ ಕಾರ್ಯದರ್ಶಿ ಅವರು ಒಂದು ಫೋನ್ ಮಾಡಿದರು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಬೇಕಂತೇಳಿ. ಆಗ ಕಲೆಕ್ಟರಿಗೆ ಕರೆದು ನಾನು ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ಗೆ ಮರ್ಜಿ ಆದಂಥ ವಿಲೀನವಾದಂಥ ಸಂದರ್ಭ, ಬ್ಯಾಂಕ್ ಅಕೌಂಟ್ ನಂಬರ್ ನೋಡುವಾಗ ಅಲ್ಲಿ ಅಕೌಂಟ್ ನಂಬರ್ ಇಲ್ಲ, ಯಾಕಂದರೆ ಹೊಸ ಅಕೌಂಟ್ ನಂಬರ್ ಬರುವಂಥ IFSC ಕೋಡ್ ಎಲ್ಲ ಚೇಂಜ್ ಆದಂಥ ಸಮಯ. ಮರುದಿವಸ ಬೆಳಿಗ್ಗೆ 16ನೇ ತಾರೀಕಿನಂದು ನಾನು ಕಳಿಸಿಕೊಟ್ಟೆ. 17ನೇ ತಾರೀಕಿನಂದು 11 ಗಂಟೆಗೆ 2 ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ, ಕಲೆಕ್ಟರ್ ಅಕೌಂಟಿಗೆ ಬಂತು. ಹಾಗೆ ಇರುವುದು 6 ದಿವಸ ಇವರ ಕಾರ್ಯಕ್ರಮ ಮಾಡಲಿಕ್ಕೆ. ನಾವು ಅತ್ಯವಸರದಿಂದ ಹಲವಾರು ಕಾರ್ಯಕ್ರಮಗಳು ನಾವು ಸಂಘಟಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಸಣ್ಣ ಒಂದು 50,000 ಅದಕ್ಕೆ ಖರ್ಚಾಯಿತು. ಆ 1.5 ಲಕ್ಷ ರೂಪಾಯಿ ಇವತ್ತು ಈ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಗಡಿ ಪ್ರಾಧಿಕಾರ. ನಾನು ಹೇಳಲಿಕ್ಕೆ ಇಚ್ಛಿಸುವುದು, ಒಂದು ಇಚ್ಛಾಸಕ್ತಿ ಇರುವಂಥ ಆಡಳಿತಾಧಿಕಾರಿ ಇದ್ದರೆ ಯಾವ ಕಾರ್ಯವು ಅತ್ಯಂತ ಸುಲಭವಾಗಿ ನಡೆಯುತ್ತದೆ ಎಂಬುದಕ್ಕಿಂತ ಉತ್ತಮ ಉದಾಹರಣೆ ಇದಾಗಿದೆ. ಅದಕ್ಕಾಗಿ ಡಾಕ್ಟರ್ ಸಿ ಸೋಮಶೇಖರ್ ಒಬ್ಬ ಕವಿಗಳು, ಬರಹಗಾರರು, ವಿದ್ವಾಂಸರು, ಅದರ ಒಟ್ಟಿಗೆ ಒಬ್ಬ ನಿಷ್ಠಾವಂತ IAS ಅಧಿಕಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತೊಡಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಸಹಕಾರಿ ರಂಗದಲ್ಲೂ ಕೈಯಾಡಿಸಿ ನಿವೃತ್ತರಾದ ನಂತರ ಈ ಗಡಿ ಪ್ರಾಧಿಕಾರ ಎಂಬಂಥ ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರಧಾನವಾದಂಥ ಒಂದು ಸಂಸ್ಥೆಯಲ್ಲಿ ಅದರ ಅಧ್ಯಕ್ಷರಾಗಿ ಈ ಗಡಿನಾಡಿನ ಜನತೆಯನ್ನು ಸಹಾಯ ಮಾಡುತ್ತಿರುವಂಥ ಒಬ್ಬ ದೇವದೂತನಾಗಿ ಗಡಿನಾಡಿಗೆ ಸಹಾಯವನ್ನು ಒದಗಿಸಿಕೊಡುವಂಥ ಸಿ ಸೋಮಶೇಖರನ್ನು ನೆನೆಸದೇ ಹೋದರೆ ಖಂಡಿತವಾಗಿಯೂ ಅದು ಸರಿಯಲ್ಲ ಎಂಬುದನ್ನು ಹೇಳಿಕೊಳ್ಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಒಂದು ಎರಡನೇದಾಗಿ ಗೋವಿಂದಪ್ಪಯ್ಯ ಈ ಸಮುಚ್ಚಯ ಡಾಕ್ಟರ್ ಬನಾರಿ ಅವರು ಹೇಳಿದಾಗೆ, ಬನಾರಿ ಅವರು ಸುಮಾರು 42 ವರ್ಷ ಇದರ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದರು. 1980ರಿಂದ ಈ ಸಮಿತಿಯ ಸದಸ್ಯರಾಗಿ, ಅದಕ್ಕಿಂತ ಮುಂಚೆ ಬೇರೆ ಹಲವರು ಇದ್ರು. ನನ್ನ ನೆನಪು 1980ರಿಂದ ಡಾಕ್ಟರ್ ರಮಾನಂದ ಬನಾರಿ ಅವರು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬನಾರಿ ಅವರು ಹಲವಾರು ವೇದಿಕೆಗಳನ್ನು ಹೇಳಿದ್ದೇನೆ. ಏನು ಅವರ ಬಗ್ಗೆ ಹೇಳುವುದಾದ್ರೆ, ಈ ಮಂಜೇಶ್ವರದ ಜನರಿಗೆ ಆರೋಗ್ಯದ ಬಗ್ಗೆ ಅಧ್ಯಾಪಕರಾಗಿ, ಯಾಕಂದರೆ ಡಾಕ್ಟರ್ಗಳಾಗಿದೆ, ಅಲ್ಲಿ ಡಾಕ್ಟರ್ ಇದ್ದಾರೆ. ಒಬ್ಬ ಪ್ರಸಿದ್ಧ ಬರಹಗಾರ ಆದಂಥ 2,000ಕ್ಕೂ ಅಧಿಕ ಬರಹಗಳನ್ನು, ವೈದ್ಯಶಾಸ್ತ್ರದ ಬರಹಗಳನ್ನು ಬರೆದು ವಿಮರ್ಶೆಗೆ ಒಳಪಟ್ಟಂಥ ಡಾಕ್ಟರ್ ಮೋಹನ್ ಚುಂಟಾರ್ ಸರ್ ಇಲ್ಲಿದ್ದಾರೆ. ಆದರೆ ಡಾಕ್ಟರ್ ರಮಾನಂದ ಬನಾರಿ ಅವರು ಒಬ್ಬ ರೋಗಿಯನ್ನು ಕಾಣೋದು ಹೇಗೆಂದರೆ, ಒಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಮಾಸ್ಟರ್ ಅಥವಾ ಹೆಡ್ ಮಾಸ್ಟರ್ ವಿಚಾರಣೆ ಮಾಡಿದ ರೀತಿಯಲ್ಲಿ ವಿಚಾರಣೆ ಮಾಡಿ ಔಷಧಿ ಕೊಡುವಂಥ ಒಬ್ಬ ಡಾಕ್ಟರ್ ಆಗಿದ್ದಾರೆ ಡಾಕ್ಟರ್ ರಮಾನಂದ ಬನಾರಿ ಅವರು. ಇಲ್ಲಿರುವ ಎಲ್ಲರಿಗೂ ಅದು ಅನುಭವ. ನಮ್ಮನ್ನು ಕೆಳಗೆ ಕೂತುಗೊಳಿಸಿ ಡಾಕ್ಟರ್ ನಿಂತು ನಮ್ಮ ಹತ್ರ ಕೇಳ್ತಾರೆ, ನಿನಗೇನಾಗಿದೆ, ಯಾವ ರೋಗ, ಎಂಥದ್ದು, ಹೇಗೆ, ಎಲ್ಲ ಕುಟುಂಬ ಹಿಸ್ಟ್ರಿ ಎಲ್ಲ ಕೇಳಿದ ನಂತರವೇ ಒಂದು ಚೀಟಿ ಅವರು ಬರೆದು ಔಷಧಿ ಕೊಡೋದು. ಮಾತ್ರ ಅಲ್ಲ, ಆ ಚೀಟಿ ಅಲ್ಲಿ ಭದ್ರವಾಗಿ ಅವರು ಇಡ್ತಾರೆ. ನಮ್ಮ ಕೈಯಲ್ಲಿ ಕೊಟ್ಟರೆ ಬಿಸಾಡಿ ಹೋಗ್ತಾರೆ ಎಂಬಂಥ ಕಾರಣದಿಂದ ಡಾಕ್ಟರ್ ಕೊಟ್ಟಂಥ ಚೀಟಿಯನ್ನು ಡಾಕ್ಟರ್ ಭದ್ರವಾಗಿ ಅಲ್ಲಿ ಇಟ್ಟು, ನಾವು ಯಾವಾಗ ಎಷ್ಟು ವರ್ಷ ಕಳೆದು ಹೋದ್ರೂ ಸಹ ಆ ಚೀಟಿಯಲ್ಲಿ ಇರ್ತದೆ ಅಂತ ಒಬ್ಬ ಕುಟುಂಬ ಡಾಕ್ಟರ್ ಆಗಿ ಈ ನಾಡಿನ ಜನತೆಗೆ ಸೇವೆ ಮಾಡಿದಂಥ ಡಾಕ್ಟರ್ ಎಡೆಯಲ್ಲಿ ಹೇಳ್ತಾ ಇದ್ದೆ, ನಾನು ದೂರದಿಂದ ಬಂದು ಇಲ್ಲಿಗೆ ಬಂದು ಕೆಲಸ ಮಾಡಲಿಕ್ಕೆ ಬಂದು ಹೋದವಂತ ಹೇಳಿ. ಅದೇನಲ್ಲ, ನಮ್ಮ ಊರಿನವರಾಗಿ
ಇಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗುವಾಗ ನಮಗೆ ತುಂಬ ನೋವುಂಟಾಗಿದೆ. ನಾನು, ಹರಿಶ್ಚಂದ್ರ, ಮತ್ತು BV ರಾಜನ್, ಹರ್ಷಾದ್ ವರ್ಕಾಡಿ, ಡಾಕ್ಟರ್ ಚುಂಟರ್ ಸರ್ ಅವರು ನಮ್ಮನ್ನೆಲ್ಲ ಕರೆದುಕೊಂಡು ಅವರ ಮನೆಗೆ ಹೋಗಿದ್ರು. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಸತ್ತ ನಂತರ ಹಲವಾರು ಅವ ಹಾಗೆ ಹೀಗೆ ಅಂತ ಹೇಳ್ತಾರೆ, ಆದರೆ ಜೀವಂತ ಇರುವಾಗ ನೆನೆಸಿ ಗೌರವಿಸಿ ಕೊಡಬೇಕಾದ್ರೆ ಆ ಅದ್ಭುತ ವ್ಯಕ್ತಿಯಾಗಿದ್ದರೆ ಮಾತ್ರವೇ ಸಾಧ್ಯ ಎಂಬುದು ನಾವು ತಿಳ್ಕೊಳ್ಬೇಕಾಗಿದೆ. ಡಾಕ್ಟರ್ ರಮಾನಂದ ಬಣೇರಿಯವರು ನಮ್ಮ ಮಂಜೇಶ್ವರದವರಿಗೆ ಒಂದು ಗೋವಿಂದ ಪೈ ಇದ್ದಾಗೆ. ನಾವು ಗೋವಿಂದ ಪೈಯನ್ನು ಕಾಣಲಿಲ್ಲ, ಆದರೆ ಈಗ ಜೀವಂತವಾಗಿರುವಂಥ ಒಂದು ಗೋವಿಂದ ಪೈಯನ್ನು ನಾವು ಕಾಣ್ತಾ ಇದ್ದೇವೆ ಡಾಕ್ಟರ್ ರಮಾನಂದ ಬಣಾರಿಯ ಮೂಲಕ ಎಂಬುದನ್ನು ಹೇಳಿಕೊಳ್ಳುತ್ತಾ, ಗೋವಿಂದ ಪೈಯವರ 140ನೇ ಜನ್ಮದಿನಾಚರಣೆ ನಮ್ಮ ದೇಶದಲ್ಲಿ ಈಗ ಡಾಕ್ಟರ್ ಶ್ರೀಧರ್ ಹೋದರು. ಅತ್ಯಂತ ಹೀನಾಯವಾದಂಥ ಮನುಷ್ಯತ್ವರಹಿತವಾದಂಥ ಒಂದು ಕಾಲಘಟ್ಟ ಇತ್ತು. ಜಾತಿ ತಾರತಮ್ಯದ ಅಸ್ಪೃಶ್ಯತೆಯ ಒಂದು ನಾಡು. 1832ರಲ್ಲಿ ಅಂದರೆ 1ನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 20 ವರ್ಷಕ್ಕಿಂತ ಮುಂಚೆ ಗೋವಿಂದ ಪೈ ಅವರ ಅಜ್ಜ ಸಾಹುಕಾರ್ ನಾರಾಯಣ್ ಪೈ ಅವರು ಮಂಗಳೂರಲ್ಲಿ ಅತ್ಯಂತ ಚರಿತ್ರ ಪ್ರಸಿದ್ಧವಾದಂಥ ಸಾಪಂಕ್ತಿ ಭೋಜನವನ್ನು ಏರ್ಪಡಿಸಿ ಬಟ್ಟೆ ಮತ್ತು ಊಟ ಎರಡನ್ನು ಮೇಲ್ಜಾತಿ ಕೀಳ್ಜಾತಿ ಎಂಬ ಭೇದವಿಲ್ಲದೆ ಮನುಷ್ಯರಾದವರಿಗೆಲ್ಲರಿಗೂ ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವದ ಎಂಥದ್ದು ಅಜ್ಜನ ನಾರಾಯಣ ಪೈ ಅವರ ಗೋವಿಂದ ಪೈ ಅವರ ಅಜ್ಜ ನಾರಾಯಣ ಪೈ ಅವರಾಗಿದ್ದಾರೆ. ಅಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ಗೋವಿಂದ ಪೈ ಅವರ ಎಲ್ಲ ಕತೆ, ಕವನಗಳು, ನಾಟಕಗಳು, ಅವರ ವಿಮರ್ಶೆ, ಸಾಹಿತ್ಯಗಳೆಲ್ಲವೂ ಒಂದು ಮತೇತೃತ್ವದ ಕೇಂದ್ರ ಬಿಂದುವಾಗಿದೆ ಎಂಬುದಕ್ಕೆ ಉದಾಹರಣೆಗಳಾಗಿದೆ. ಅವರು ಬರೆದಂಥ ಎಲ್ಲ ಕಥೆಗಳು, ಎಲ್ಲ ಕವಿತೆಗಳು, ಆ ಕವಿತೆಗಳ ಒಳಗಿರುವಂಥ ಸಾರ, ಮನುಷ್ಯನನ್ನು ಸಂರಕ್ಷಣೆ ಮಾಡುವಂಥ ಮನುಷ್ಯತ್ವವನ್ನು ತೋರಿಸಿಕೊಟ್ಟಂಥ ಕವಿತೆಗಳಾಗಿದೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು 140ನೇ ಜನ್ಮದಿನಾಚರಣೆ ಆಚರಣೆ ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರುವಂಥ ನಿಮಗೆಲ್ಲರಿಗೂ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಇನ್ನು ಮುಂದೆ ಡಾಕ್ಟರ್ ಮೋಹನ್ ಚೂಂಟಾರ್, ಕರ್ನಾಟಕ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕಿನ ಕಾರ್ಯದರ್ಶಿ, ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹೇಗೆ ಕಾಸರಗೋಡು ಅಧಿಕೃತವಾಗಿ ಕೇರಳಕ್ಕೆ ಸೇರಿದ್ದರೂ ಅನಧಿಕೃತವಾಗಿ ಕರ್ನಾಟಕಕ್ಕೆ ಸೇರಿದೆಯೋ ಹಾಗೆ ನಾನು ಇವತ್ತು ಅನಧಿಕೃತವಾಗಿ ವೇದಿಕೆಗೆ ಸೇರಿಕೊಂಡಿದ್ದೇನೆ. ನನಗೆ ಉಮೇಶ್ ಅಣ್ಣವರು ಒಂದು ವಾರದ ಹಿಂದೆ ಮೆಸೇಜ್ ಮಾಡಿ ಬರಬೇಕು ಅಂತ ಹೇಳಿದಾಗ ಬನಾರಿಯವರ ಹೆಸರು ಹಿಡಿದ ಕೂಡಲೇ ನಾನು ಬರ್ತೇನೆ ಅಂತ ಅಂದ್ಕೊಂಡಿದ್ದೆ. ನಾನು ತಪ್ಪಿ ಮುಂದಿನ ಸಾಲಲ್ಲಿ ಕೂತ್ಬಿಟ್ಟೆ. ಬಹುಶಃ ನನ್ನನ್ನು ಎಳ್ಕೊಂಡು ಬಂದು ಇಲ್ಲಿ ಕೂರಿಸಿದ್ದಾರೆ. ನನಗೆ ಒಂದು ಭಾಗ್ಯ, ಹೂವಿನ ಜೊತೆ ನೂಲು ಸಹ ಸ್ವರ್ಗಕ್ಕೆ ಹೋಯಿತು ಅಂತ ಹೇಳಿ. ರಾಮಾನಂದ ಬನಾರಿಯವರ ಜೊತೆ ವೇದಿಕೆ ಹಂಚಿಕೊಳ್ಳುವುದು ನಮ್ಮಂಥ ವೈದ್ಯರಿಗೆ ಬಹುಶಃ ಧನ್ಯತೆಯ ಕ್ಷಣಗಳು. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಹಾಗೂ ಅವರಿಗೆ ನಾನು ಗೌರವಿಸ್ತೇನೆ. ಕಳೆದ 25 ವರ್ಷಗಳಿಂದ ನನ್ನ ಜೀವನದ ಅರ್ಧ ಭಾಗವನ್ನು ಮಂಜೇಶ್ವರದಲ್ಲಿ ನಾನು ಕಳೆದಿದ್ದೇನೆ. 25 ವರ್ಷಗಳಿಂದ ಇಲ್ಲಿಯ ಜನರ ಹಲ್ಲಿನ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾ 25 ವರ್ಷ ಇಲ್ಲಿ ನಾನು ಜೀವನವನ್ನು ಸವೆಸಿದ್ದೇನೆ. ಯಾವತ್ತೂ ನನಗೆ ಈ ಮಂಜೇಶ್ವರ ಕೇರಳ ಅಂತ ಅನಿಸಲೇ ಇಲ್ಲ. ಒಬ್ಬ ಅಚ್ಚ ಕನ್ನಡಿಗನಾಗಿ ಇದು ಕನ್ನಡದ ಹೃದಯ ಭಾಗವೇ. ಭಾವನಾತ್ಮಕವಾಗಿ, ಭೌಗೋಳಿಕವಾಗಿ ಕೇರಳದಲ್ಲಿದ್ದರೂ ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಕನ್ನಡದ ಅಂಗವಾಗಿ ಇದೆ ನಮ್ಮ ಹೃದಯದಲ್ಲಿ. ಅದಕ್ಕೆ ಅವಿಭಾಜ್ಯ ಸ್ಥಾನ ಇದೆ ಅಂತ ನಾನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ ಸಂಘಟಕರಿಗೆ ಧನ್ಯವಾದ ಹೇಳುತ್ತಾ ಮಗದೊಮ್ಮೆ ಡಾಕ್ಟರ್ ಬನಾರಿ ಅವರಿಗೆ ಅಭಿಮಾನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರಿ. ಧನ್ಯವಾದಗಳು ಸರ್. ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಯುತ ಬಾಲಕೃಷ್ಣ ಶೆಟ್ಟಿಗಾರ್ ಬಿ ಇವರಿಂದ, ಕೋಶಾಧಿಕಾರಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿ. ಮಹನೀಯರೇ, ಸುಮಾರು 8 ವರ್ಷಗಳ ಹಿಂದೆ ಉದ್ಘಾಟನೆಯಾದಂತಹ ಕೇರಳದ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯವರು ಸೇರಿ ಜೊತೆಯಾಗಿ ಉದ್ಘಾಟನೆ ಮಾಡಿದಂತಹ ಸಭಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮ ಆಗಿದೆ. ಹಲವಾರು ಕಾರಣಗಳು ಅದಕ್ಕಿದೆ. ಇನ್ನೂ ಕೂಡ ಇದರ ಕೆಲಸಗಳು ಪೂರ್ತಿಯಾಗಿಲ್ಲ. ಉದಾಹರಣೆಗೆ ಫೈರ್ ಆ್ಯಂಡ್ ಸೇಫ್ಟಿ ಅಂಗೀಕಾರ ಸಿಗಲಿಲ್ಲ. ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸರ್ಕಾರವು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಸುಮಾರು 57 ಲಕ್ಷ ರೂಪಾಯಿಗಳನ್ನು
ಇದಕ್ಕಾಗಿ ಮಂಜೂರು ಮಾಡಿರ್ತದೆ. ಈ ಸಭಾಂಗಣ ಈ ಊರಿನ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಆಗಿರಬೇಕೆಂಬುದಾಗಿ ಆಗಿದೆ ನಮ್ಮ ಉದ್ದೇಶ. ಬಹುಶಃ ಬೆಂಗಳೂರಿನಲ್ಲಿರುವಂತಹ ರವೀಂದ್ರ ಕಲಾಕ್ಷೇತ್ರದ ರೀತಿಯಲ್ಲೇ ಕಾಸರಗೋಡು ಜಿಲ್ಲೆಯ ಒಂದು ಹೆಸರಾಂತ ಕಲಾಕ್ಷೇತ್ರವಾಗಿ ಇದು ಈ ಮಂಜೇಶ್ವರ ಗೋವಿಂದ ಪೈ ಅವರ ನಾಮಧೇಯದಲ್ಲಿರುವ ಈ ಸಭಾಂಗಣ ಬೆಳೆಯಬೇಕು, ಮುಂದುವರಿಯಬೇಕೆಂಬ ಗುರಿಯನ್ನು ನಾವು ಇಟ್ಟಿರ್ತೇವೆ. ನಿಮ್ಮೆಲ್ಲರ ಸಹಕಾರವನ್ನು ಅದಕ್ಕಾಗಿ ನಾವು ಕೋರ್ತೇವೆ. ಅದೇ ರೀತಿಯಲ್ಲಿ ಈ ಗಿಳಿವಿಂಡು ಸಮುಚ್ಚಯದಲ್ಲಿ ಈ ಕಾಂಪ್ಲೆಕ್ಸಿನಲ್ಲಿ ಒಂದು ಉತ್ತಮ ಲೈಬ್ರರಿ ಹಾಗೂ ವಾಚನಾಲಯ ಸ್ಥಾಪಿಸಬೇಕೆಂಬ ಉದ್ದೇಶ ನಮಗಿದೆ. ಬಹುಶಃ 1980ರ ದಶಕದಲ್ಲಿ ಒಂದು ಗ್ರಂಥಾಲಯವನ್ನು ಇಲ್ಲಿ ಆರಂಭಿಸಿದ್ರು. ಹಲವಾರು ಸದಸ್ಯರು ಅದರಲ್ಲಿ ಇದ್ದಾರೆ. ಆದರೆ ಕಾರಣಾಂತರಗಳಿಂದ ಅದು ಮುಚ್ಚಿ ಹೋಗಿದೆ, ಅದರ ಕಾರ್ಯಕ್ರಮ ನಿಂತು ಹೋಗಿದೆ. ಮಾನ್ಯ MLA ಅವರು ಈಗಾಗಲೇ ಒಂದು ಕಟ್ಟಡ ಇಲ್ಲಿ ನಿರ್ಮಿಸಿ ಕೊಟ್ಟಿರ್ತಾರೆ. ಅದರ ನಿರ್ಮಾಣ ಪೂರ್ತಿಯಾಗಿರ್ತದೆ. ಅಲ್ಲಿ ಈ ಊರಿನ ಎಲ್ಲ ವ್ಯಕ್ತಿಗಳಿಗೂ, ಹಿರಿಯರಿಗೂ, ಕಿರಿಯರಿಗೂ, ಯುವಕರಿಗೂ ಎಲ್ಲರಿಗೂ ಬೇಕಾದಂತಹ ಪುಸ್ತಕಗಳನ್ನು ತರಬೇಕು. ಅದೇ ರೀತಿಯಲ್ಲಿ ಈ ಊರಿನ ಎಲ್ಲ ಜನರು ಬಂದು ಓದುವಂತಹ ಹವ್ಯಾಸವನ್ನಲ್ಲಿ ಮುಂದುವರಿಸಬೇಕು ಎಂಬುದಾಗಿ, ಅಂತಹ ಒಂದು ಕೇಂದ್ರವಾಗಿ ಅದನ್ನು ಮುಂದುವರಿಸಬೇಕೆಂಬುದಾಗಿ, ಅದನ್ನು ಬೆಳೆಸಬೇಕೆಂಬುದಾಗಿ ಒಂದು ಉದ್ದೇಶ ನಮಗೆ ಇದೆ. ಹಾಗೆ ಗೋವಿಂದ ಪೈ ಅವರ ವಸತಿಯಲ್ಲಿ ಈಗಾಗಲೇ ಯಕ್ಷಗಾನದ ಒಂದು ಮ್ಯೂಸಿಯಂ ಇದೆ. ಇನ್ನಷ್ಟು ದೊಡ್ಡ ಒಂದು ಮ್ಯೂಸಿಯಂ ಆಗಿ ಅದನ್ನು ಬೆಳೆಸಬೇಕೆಂಬ ಉದ್ದೇಶವನ್ನು ಕೂಡ ನಾವು ಇಟ್ಕೊಂಡಿರ್ತೇವೆ. ಇದಕ್ಕೆಲ್ಲ ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರ ಇದೆ ಎಂಬುದಾಗಿ ನಮಗೆ ಖಂಡಿತ ಗೊತ್ತು. ಎಲ್ಲರೂ ಸಹಕರಿಸ್ತೀರಿ ಎಂಬುದಾಗಿ ಹೇಳಿಕೊಂಡು ನಾನು ನನ್ನ ಕರ್ತವ್ಯದತ್ತ ಹೋಗ್ತಾ ಇದ್ದೇನೆ. ಗೋವಿಂದ ಪೈ ಅವರ ಜನ್ಮದಿನೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ಈಗಾಗಲೇ ಜಯಾನಂದ್ ಅವರು ಹೇಳಿದಂತೆ ಬಹುಶಃ ಕಳೆದ ವರ್ಷ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದವರು ನೀಡಿರುವಂತಹ ಹಣ ನಮ್ಮ ಕೈಯಲ್ಲಿದ್ದ ಕಾರಣ ನಮಗೆ ಹಣಕಾಸಿನ ಇದೇನೋ ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲರನ್ನು, ಮುಖ್ಯವಾಗಿ ಅದರ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ ಅವರಿಗೆ ನಾನು ಗೋವಿಂದ ಪೈ ಸ್ಮಾರಕ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಾಸರಗೋಡು ಜಿಲ್ಲಾ ಉಪ ಕಲೆಕ್ಟರ್ ಆಗಿರುವಂತಹ ಶ್ರೀ ಮಿಥುನ್ ಪ್ರೇಮರಾಜ್ IAS ಅವರಿಗೆ ನಾನು ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ AKM ಅಶ್ರಫ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮಿತಿಯ ಪರವಾಗಿ ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮಗೊತ್ತು ಡಾಕ್ಟರ್ K. ರಮಾನಂದ ಬನಾರಿ. ಸಣ್ಣವನಿದ್ದಾಗ ನಾನು ಕೂಡ ಅವರ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೆ. ಚಿಕಿತ್ಸೆಯನ್ನು ನೀಡಿದ್ದಂತಹ ನಮ್ಮ ಕುಟುಂಬ ಡಾಕ್ಟರ್ ಅವರು ಮಂಜೇಶ್ವರದ ಜನಪ್ರಿಯ ವೈದ್ಯರು. ಅವರನ್ನು ಇಂದಿನ ಈ ಜನ್ಮದಿನೋತ್ಸವದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ, ಗೋವಿಂದ ಪೈ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲು ನಾವು ತೀರ್ಮಾನಿಸಿದೆವು. ನಮ್ಮ ಆಹ್ವಾನದ ಮೇರೆಗೆ ಅವರು ಇಲ್ಲಿ ಬಂದಿದ್ದಾರೆ, ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮ ಇಷ್ಟೊಂದು ಸುಸೂತ್ರವಾಗಿ ನಡೆಯಲಿಕ್ಕೆ ಕಾರಣ ವಾಸ್ತವವಾಗಿ
ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿಯ ಅದರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಸೋಮಶೇಖರ್ ಅವರಿಗೆ ನಾನು ತುಂಬ ಹೃದಯಂತಾಳದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮವರೇ ಆದಂತಹ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರಾದಂತಹ ಜೀನ್ ಲವಿನಾ ಮೊಂತೇರು, ಮೀಂಜ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಂದರಿ ಶೆಟ್ಟಿ, ಅದೇ ರೀತಿಯಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕದ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಮೋಹನ್ ಚಿಂಟಾರ್, ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿ, ಕಣ್ಣೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಶ್ರೀಧರ್, ಕೇರಳ ತುಳು ಇದುವರೆಗೆ ಇಲ್ಲಿಯ ಚಟುವಟಿಕೆಗಳಿಗೆ ನೇತೃತ್ವವನ್ನು ನೀಡಿ ಇದೀಗ ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀ KR ಜಯಾನಂದ್, ಇವರೆಲ್ಲರಿಗೂ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಬಂದಿರುವ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ, ಇನ್ನೂ ಕೂಡ ಇಲ್ಲಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಜಾನಪದ ನೃತ್ಯ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅನಂತರ ಒಂದು ನಾಟಕ ಪ್ರದರ್ಶನ ಕೂಡ, ಶೂದ್ರ ಶಿವ ಎಂಬ ನಾಟಕ ಪ್ರದರ್ಶನವೂ ಕೂಡ ನಡೆಯಲಿಕ್ಕಿದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇಲ್ಲಿಗೆ ಇಂದಿನ ಸಭಾ ಕಾರ್ಯಕ್ರಮವು ಮುಕ್ತಾಯಗೊಂಡಿದೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ನೃತ್ಯ ಕಾರ್ಯಕ್ರಮಕ್ಕೆ ತಯಾರಾದವರೆಲ್ಲರೂ ವೇದಿಕೆಯ ಹಿಂಭಾಗಕ್ಕೆ ಬಂದು ಕೂಡಲೇ ತಿಳಿಸಬೇಕಾಗಿ ವಿನಂತಿ. ನೃತ್ಯ ಕಾರ್ಯಕ್ರಮದ ನಂತರ ಈ ವೇದಿಕೆಯಲ್ಲಿ ವಿದ್ದು ಉಚ್ಚಿಲ್ ನಿರ್ದೇಶನದ ಶೂದ್ರ ಶಿವ ನಾಟಕ ನಡೆಯಲಿದೆ. ರುದ್ರ ಥಿಯೇಟರ್ ಮಂಗಳೂರು ಅರ್ಪಿಸುವ ಕನ್ನಡ ನಾಟಕ ಶೂದ್ರ ಶಿವ, ನಿರ್ದೇಶನ ವಿದ್ದು ಉಚ್ಚಿಲ್. ಈಗ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿದೆ.
ಗುರಿ ಇಲ್ಲ ಎಳೆ ಬಾಲೆ ತೋರಿಸುಬಾರೆ ತವರೂರ. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಾಲಕ್ಕೆ ಬಿಡು ಸೇಬೆ ಎಡಕ್ಕೆ ಬಿಡು, ಬಾಳೆ ಬಾಲಕ್ಕೆ ಬಿಡು ಸೇಬೆ ಎಡಕ್ಕೆ ಬಿಡು. ನಟ ನಡುವೆಯಲ್ಲಿ ನೀ ಹೋಗು ಬಳಿಗಾರ, ನಟ ನಡುವೆಯಲ್ಲಿ ನೀ ಹೋಗು ಬಳಿಗಾರ. ಅಲ್ಲಿ ಹುದೆನ್ನ ತವರೂರು. ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ, ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ. ಹಂಚಿನ ಮಣೆ ಕಾಣು ಕಂಚಿನ ಕದ ಕಾಣು, ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು. ಇಂಚಾಡುವೆರಡು ಗಿಳಿ ಕಾಣೋ ಬಳಿಗಾರ, ಇಂಚಾಡುವೆರಡು ಗಿಳಿ ಕಾಣೋ ಬಳಿಗಾರ. ಅಲ್ಲಿ ಹುದೆನ್ನ ತವರೂರು. ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ, ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ. ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ. ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ. ಅಲ್ಲಿ ಹುದೆನ್ನ ತವರೂರು. ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ, ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಕಿ. ನಟ ನಡುವೆಯಲ್ಲಿ ಪಗಡಿಯ ಆಡುತ್ತಾಳೆ, ನಟ ನಡುವೆಯಲ್ಲಿ ಪಗಡಿಯ ಆಡುತ್ತಾಳೆ. ಅವಳೆ ಕಣು ನನ್ನ ಹಡೆದವ್ವ. ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ, ಮುತ್ತೈದೆ ಹೇಳೆನ್ನೆ ತೋರು ಬಾ ನಿಂತವರೂರ. ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ. ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ನನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ. ಕೊಂಡೋಗೋದನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ವಕೀಲರಾಗಿದ್ದೇನೆ. ಇಲ್ಲಿಂದಲೇ ಹೋಗಿ ಬರ್ತಾ ಇದ್ದೆ. ಸಣ್ಣ ಒಂದು ಪರಿಚಯ, ತಥಾಹೋ ಅಂತ ಕರೆಸ್ಬೇಡಿ, ತನ್ನನ್ನು ತಾನೇ ಹೊಗಳಿಕೊಳ್ಳೋದು ಅಂತ ತಿಳ್ಕೊಳ್ಬೇಡಿ. ಸಣ್ಣ ಪರಿಚಯ. ನಾನು ಇಲ್ಲಿ ಡಾಕ್ಟರ್ ಸುಬ್ಬಾರಾವ್ ಅಂತೇಳಿ ಇದು ಮಂತ್ರಿಯಾಗಿದ್ದರು, ನೀರಾವರಿ ಸಚಿವರಾಗಿದ್ದರು, ಅವರ ಮಗ. ಇಲ್ಲಿಂದಲೇ ನಾನು ಬಿಸಿರೋಡಿಗೆ ಹೋಗಿ ನಾನು ಬರ್ತಾ ಇದ್ದೆ. ಕೊರೋನಾ ಆಗುವಾಗ ಇಲ್ಲಿ ಬರಲಿಕ್ಕಿಲ್ಲ ಅಂತ ಇಲಿಬೋನ್ನಾಗೆ ಆದ ಕಾರಣ ನಾನು ಮತ್ತೆ ಅಲ್ಲೇ ಮನೆ ಮಾಡಬೇಕಾಯಿತು.
ಇದು ಇವತ್ತು ಪೇಪರ್ನಲ್ಲಿ ನೋಡಿ ನಾನು ಓಡಿ ಓಡಿ ಬಂದಿದ್ದೇನೆ. ಮುಖ್ಯ ಸುಬ್ರಾಯರು, ಡಾಕ್ಟರ್ ಸುಬ್ರಾಯರು ನಿಮಗೆಲ್ಲ ಗೊತ್ತುಂಟು. ಇಲ್ಲಿ ಮುಖ್ಯ ಇದನ್ನು ಶುರು ಮಾಡಿದ್ದು ಡಾಕ್ಟರ್ ಸುಬ್ಬರಾವ್. ಇಲ್ಲಿ ಸ್ಮಾರಕ ಮತ್ತು ಕಾಲೇಜ್ ಒಟ್ಟೊಟ್ಟಿಗೆ ಮಾಡಿದ್ದು. ಗೋವಿಂದ ಪೈ ಅವರನ್ನೆಲ್ಲ ಕುಟುಂಬದವರನ್ನು ಸೇರಿಸಿ ನಮ್ಮ ಎಂ ಜೆ ಕಿಣಿ ಮತ್ತು ಡಾಕ್ಟರ್ ಸುಬ್ಬರಾವ್ ತಂದೆ ಅದನ್ನು ಸ್ಮಾರಕ ಮಾಡಿ ಆದ ನಂತರ ಸ್ವಲ್ಪ ಸಮಯದಲ್ಲಿ ಕಾಲೇಜ್ ಒಳ್ಳೆ ನಡೆಯಿತು, ಸ್ಮಾರಕ ಸ್ವಲ್ಪ ನೆನೆಗುದಿಗೆ ಬಿತ್ತು. ಆನಂತರ ವೀರಪ್ಪ ಮೊಯ್ಲಿ ಅದನ್ನು ಒಂದು ಚಂದ ಮಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಫಸ್ಟ್ ಕ್ಲಾಸ್ ಮಾಡಿದ್ದಾರೆ. ನೀವು ಕುವೆಂಪುನ ಇದನ್ನು ನೋಡಬೇಕು. ಅಲ್ಲಿ ಅವರ ಕುಪ್ಪೆಹಳ್ಳಿ ಅವರ ಕುವೆಂಪು ಇದನ್ನು ನೋಡಿದರೆ ಅಲ್ಲಿ ಅದು ಅಷ್ಟು ಖುಷಿಯಾಗ್ತದೆ ನೋಡುವಾಗ. ನಮ್ಮಲ್ಲಿ ಅಂಥದ್ದು ಇಲ್ಲ ಅಂತ ಹೇಳುವಾಗ ವೀರಪ್ಪ ಮೊಯ್ಲಿ ಅವರು ಇದನ್ನು ಭಾಳ ಚೆಂದ ಮಾಡಿದ್ದಾರೆ. ಇದನ್ನು ನೀವು ಎಲ್ಲರ ಹತ್ರ ಹೇಳಬೇಕು. ಇದು ಸಾಧಾರಣ ಇದಲ್ಲ, ಯಾವ ಇದಕ್ಕಿಂತ ಕೂಡ ಇದು ಭಾಳ ಚೆಂದ ಇದೆ. ಎಲ್ಲರ ಹತ್ರ ಹೇಳಿ ಅವರನ್ನು ತರಿಸಿ ಇಲ್ಲಿ ಈ ಸ್ಮಾರಕವನ್ನು ಕಾಲೇಜನ್ನು ತೋರಿಸ್ಬೇಕು. ಇಷ್ಟಿಷ್ಟು ಹೇಳಿ ನಾನು ಎರಡು ವಿಷಯ, ಒಂದು ಹಾಡು. ನಾನು ಕವಿಯಲ್ಲ, ನನಗೆ ಕವಿತೆ ಬರೀಲಿಕ್ಕೆ ಕವನ ಬರೀಲಿಕ್ಕೆ ಬರುವುದಿಲ್ಲ. ನಾನು ಪದ ಹಾಡ್ತೇನೆ, ನಾನೇ ರಚಿಸಿ ಹಾಡುವಂಥ ಪದ್ಯ ಇದು. ಇದರಲ್ಲಿ ರಾಗ ಸರಾಗ, ತಾಳ ಜಂಪು ತಾಳ ಅಷ್ಟೇ. ಮತ್ತು ಒಂದು ವಿಶೇಷ ಒಂದು ಕವಿತೆ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಅದರಲ್ಲಿ ಇದಕ್ಕೆ ಮೊದಲು ನಾವು ವಕೀಲರು ಡೆಫಿನಿಷನ್ ಅನಿಸಿದೆ. ಈ ತೀಡಿ ಅಂತ ಹೇಳಿದರೆ ಇದರಲ್ಲಿರುವ ಕೆಲವು ಶಬ್ದಗಳು, ತೀಡಿ ಅಂತ ಹೇಳಿದರೆ ರಫ್ ಅಂದ ಸ್ಮೂತ್ ಎಡ್ಜ್ ಅಂತ ಕೂಡ ಇದೆ, ಸ್ಮೂತ್ ಅಂದ್ರೆ ರಫ್ ರೋಪ್ ಅಂತೇಳಿ ಇದೆ. ಮತ್ತು ನೋಡಿ ಅಂತ ಹೇಳಿದರೆ ಪರಿಶೀಲಿಸು ಅಂತ ಕೂಡ ಅರ್ಥ ಇದೆ. ಮತ್ತು ಪ್ರತಿಮನ ಅಂತ ಹೇಳಿದರೆ ಎದುರ್ನ ಇರುವ ಮನ ಅಥವಾ ಪ್ರತಿಯೊಂದು ಮನ, ಹೀಗೆ ಕೂಡ ಅರ್ಥ ಇದೆ. ಈ ಅರ್ಥದಲ್ಲಿ ಇದ್ದುಕೊಂಡು ನಾನು ಈ ಪದ್ಯವನ್ನು ಹಾಡ್ತಾ ಇದ್ದೇನೆ. ಮಾತಾಡು ತಾಡದೆ ಮಾತಾಡು, ಯಾರಿಗೂ ತಾಡದೆ ಮಾತಾಡು, ಭಾವಗಳ ತೀಡಿಕೊಂಡು ಮಾತಾಡು, ಮನವನ್ನು ತೋಡಿ ಮಾತಾಡು, ಮಾತಾಡುವಾಗ ನೀನು ನನ್ನುಡಿ ತೊಡು, ಮಾತಾಡುವಾಗ ನೀನು ಮೆಲ್ಲುಡಿ ತೊಡು, ಮಾತನಾಡು ಆಡು ಮಧು ಮಧುರ ಮಾತನಾಡು, ಮೆದುವಾಗಿ ಮಾತನಾಡು, ಮುದದಿ ಮಾತನಾಡು, ಒಲವನೇ ಕೊಡು ನಲುಮೆಯ ಕೊಡು, ಮಾತನಾಡು ಆಡು. ನೆಡು 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 ಮಾತಾಡು, ತಾಡದೆ ಮಾತಾಡು, ತೀಡಿ ಮಾತಾಡು, ಮಾತನಾಡುವಾಗ ನೀನು ನನ್ನುಡಿ ತೊಡು, ಕಡು ಎನಿಸದಂತ ಮಾತಾಡು, ಕಟು ಎನಿಸದಂತ ಮಾತಾಡು, ಕಿಡಿಕಾರದಂತೆ ಮಾತಾಡು, ಕೆಡು ಕೆಣಿಸದೆ ಮಾತಾಡು, ಕುಟುಕಾಡದೆ ಮಾತಾಡು, ಕಡು ಎನಿಸದಂತೆ ಮಾತಾಡು, ಕಿಡಿಕಾರದೆ ಮಾತಾಡು, ಕುಟುಕಾಡದೆ ಮಾತಾಡು, ಕೆಡು ಕೆಣಿಸದ ಮಾತಾಡು, ಆಡು ನೀ ಆಡು, ನುಡಿ ನೋಡಿ ಮಾತನಾಡು, ನೀಡಿ ಮನಕ್ಕೆ ಮುದವ ಪ್ರತಿ ಮನದಿ ಪ್ರೀತಿಯ ನೆಡು 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 ಮಾತಾಡು, ತಾಡದೆ ಮಾತಾಡು, ಭಾವಗಳ ತೀಡಿಕೊಂಡು ಮಾತಾಡು, ಮಾತಾಡುವಾಗ ನೀನು ನನ್ನುಡಿ ತೊಡು, ಮಾತಾಡುವಾಗ ನೀನು ಮೆಲುದನಿ ತೊಡು.
వక్రతుండ మహాకాయ కోటి సూర్య సమప్రభా నిర్విఘ్నం కురు మే దేవ సర్వకార్యేషు సర్వదా. జై గణపతి బప్పా మోరియా మంగళ మూర్తి మోరియా. బోలో గణపతి బప్పా మోరియా మంగళ మూర్తి మోరియా. విఘ్ననంక బన్నగ అష్ట నష్టానగ ಸುರುತ ನಿಂಪು ನಿನ್ನ ಗಣಪ ಕಾಪುಲ ಲಗ್ನ ಗಳಿಗೆ ದೀನಗ ಕೆಲಸ ಭಗ್ನಾನಗ ಧೂಪ ದೀಪ ನಿಕ್ಕು ಬನಕ ಕಾಪುಲ ಅಚ್ಚಿ ಬೆಲ್ಲ ಇಷ್ಟನ ಮಂಜು ಮಲ್ಲಾಯಿಕೆನ ಮಾಮಲ್ಲ ಮಗಿಲೆದ ಕೀರ್ತಿ ನಿನ್ನದ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ. ಭಾದ್ರಪದ ಶುಕ್ರದ ಚೌತಿ ಪತ್ತುಂಡು ಕರಂಬು ಮೂಡೆ ಕೊಟ್ಟಿಗೆನು ನಿಕ್ಕುದೀತುಂಡು ಪಂಚ ಕಜ್ಜಾಯದ ತಿನ್ಯ ಸೇವೆಡು ಮಲ್ಲ ಮಲ್ಲ ಸಂಕಷ್ಟನು ದೂರ ಮಲ್ಪೊಡು ಕೋಟಿ ಕೋಟಿ ನಿತ್ತು ಇಷ್ಟ ದೇವೆರುಳ್ಳರು ಸುರತ ಪೂಜೆ ನಿಕ್ಕು ಪಂಡು ಶಿವನ ಪಂಡೆರು ಕೋಟಿ ಕೋಟಿ ನಿತ್ತು ಇಷ್ಟ ದೇವೆರುಳ್ಳರು ಸುರತ ಪೂಜೆ ನಿಕ್ಕು ಪಂಡು ಶಿವನ ಪಂಡೆರು. ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ. ವಿಘ್ನನಂಕ ಬನ್ನಗ ಕಷ್ಟ ನಷ್ಟನಗ ಸುರುತ ನಿಂಪು ನಿನ್ನ ಗಣಪ ಕಾಪುಲ ಲಗ್ನಗಳಿಗೆ ದೀನಗ ಕೆಲಸ ಭಗ್ನಾನಗ ಧೂಪ ದೀಪ ನಿಕ್ಕು ಗಣಕ ಕಾಪುಲ. ವಿಘ್ನನಂಕ ಬನ್ನಗ ಕಷ್ಟ ನಷ್ಟಾನಗ ಸುರುತ ನಿಂಪು ನಿನ್ನ ಗಣಪ ಕಾಪುಲ ಲಗ್ನಗಳಿಗೆ ದೀನಗ ಕೆಲಸ ಭಗ್ನಾನಗ ಧೂಪ ದೀಪ ನಿಕ್ಕು ಬನಕ ಕಾಪುಲ ಅಚ್ಚಿ ಬೆಲ್ಲ ಇಷ್ಟನ ಮಂಜು ಮಲ್ಲಾಯಿಕೆನ ಮಾಮಲ್ಲ ಮಗಿಮೆದ ಕೀರ್ತಿ ನಿನ್ನದ. ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ
जो है अलबेला मद नैनो वाला, जिसकी दीवानी ब्रिज की है बाला, वो किसना है, वो किसना है, वो किसना है, वो किसना है, किसना है। मैया यशोदा ये तेरा कन्हैया, मैया यशोदा ये तेरा कन्हैया, पनघट पे मेरी अचरे है भैया, संग मुझे करता है संग मेरे लड़ता है, राम जी की कृपा से मैं बची, राम जी की कृपा से मैं बची, राम जी की कृपा से। मधुबन में जो कन्हैया किसी गोपी से मिले, कभी मुस्काए कभी छेड़े कभी बात चले, राधा कैसे न चले, राधा कैसे न चले, आग तन मन में लगे, राधा कैसे न चले, राधा कैसे न चले। मधुबन में भले कान्हा किसी को पी से मिले, मन में तो राधा के ही प्रेम के हैं फूल खिले, किस लिए राधा जले, किस लिए राधा जले, बिना सोचे समझे, किस लिए राधा जले, किस लिए राधा जले। गोपियां तारे हैं चांद है राधा, फिर क्यों है उसको विश्वास राधा। ओ गोपियां तारे हैं चांद है राधा, फिर क्यों है उसको विश्वास राधा। कान्हा जी का जो सदा इधर उधर ध्यान रहे, राधा बेचारी को फिर अपने पे क्या मान रहे। गोपियां आनी जानी है, राधा तो मन की रानी है, गोपियां आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। ओए होए ओए होए ಧನ್ಯವಾದಗಳು. ಒಂದು ಸೂಚನೆ, ಇದೀಗ ಇಲ್ಲಿ
मुझे सल्लफरा उल्टे हटता 90 बार हॉट मुझे टाइट रजाता कंट्री वाला संतना संभाळी असता कंटी बाबले सावली चिकनी चेणी अशी जाता सिंगल तुझे पागल झाला सिंगल 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 तुझे पागल झाला सिंगल नौकरी अरे वो छोकरी मुल्तान मका पोकरी डिस्टेंस तुझा शौकरी चिपरी रोजी उस करंट फैक्टरी मुझे लगी ना नौकरी अरे वो छोकरी मुल्तान मका पोकरी डिस्टेंस तुझा शौकरी चिपरी रोजी उस करंट फैक्टरी मुझे लगी ना बैटरी ना बैटरी ना कहना काहे दोगदी अरे कपूरी I am so sorry to happy Chita Hipori Are Kapuri I am so sorry to happy Chita Hipori ಆತ್ಮೀಯ ಕಲಾಭಿಮಾನಿಗಳಿಗೆ ಈ ವೇದಿಕೆಯಲ್ಲಿ ತುಂಬ ಒಳ್ಳೆಯ ಒಂದು ನಾಟಕ ಪ್ರದರ್ಶನಗೊಳ್ಳಲಿದೆ. ಶೂದ್ರ ಶಿವ ರಂಗಾಯಣದ ತರಬೇತಿಗಾರ ವಿಧು ಚಿಲ್ ನಿರ್ದೇಶನದ ಅತ್ಯುತ್ತಮ ನಾಟಕ. ಈ ನಾಟಕದ ಮೊದಲು ನಮ್ಮ ಸ್ಥಳೀಯ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಹೆಸರು ನೋಂದಾಯಿಸಿದ ಯಾರಾದರೂ ಕಲಾವಿದರು ಪ್ರದರ್ಶನ ನೀಡುವುದಿದ್ದರೆ ಅವರು ವೇದಿಕೆಗೆ ಬೇಗ ಬರಬೇಕು. ನಮಗೆ 7:00ಗೆ ನಾಟಕ ಪ್ರಾರಂಭ ಮಾಡಬೇಕಿದೆ. ಈಗ ಅವರು ಯಾರಾದರೂ ಕಲಾವಿದರು ಇಲ್ಲಿ ಕಾರ್ಯಕ್ರಮಕ್ಕೆ ಹೆಸರು ನೋಂದಾಯಿಸಿದವರಿದ್ದರೆ ಅವರು ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರಿಯಲೇ ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಾಡದಲ್ಲಿ ಗರುಗೆ ಚಿಗುರಾವು ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಗಾಲ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಗಂಡುಳಿಯ ಕೊಳ್ಳಿರಿಸಿ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರಿಲಿ ಮಳೆ ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಆಹಾ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂನಂಗೆ ಗುಂಪಾದ ನನ್ನ ಪುರುಷೆ ಸಂಪಿಗೆ ಹೂನಂಗೆ ಗುಂಪಾದ ನನ್ನ ಪರುಸೆ ಗುಂಪಾದ ಕೌರಳ್ಳಿ ಬಯಲಲ್ಲಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಗುಂಪಾದ ಕೌರಳ್ಳಿ ಬಯಲಲ್ಲಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರಿಲಿ ಮಳೆ ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಆಹ ಚೆಲ್ಲಿದರು ಮಲ್ಲಿಗೆಯ
ನಿನ್ ಬಳಿಗೆ ಬರ್ಬೇಕು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನೇ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನೇ ಮ್ಯಾಲೆ ಅಂದಾದ ಚಂದದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಆಹ ಚೆಲ್ಲಿದರು ಮಲ್ಲಿಗೆಯ. എന്താണവിടെ ഒരാൾക്കൂട്ടം? മോളു, അവിടെ തെയ്യം തുടങ്ങാനുള്ള ഒരുക്കമാണ്. തെയ്യം? യു മീൻ ഗോഡ്? അതേ മോളു, നാട് വിട്ട് അങ്ങ് മണലാരണ്യത്തിലേക്ക് പറക്കും മുമ്പ് മമ്മി തൊഴുതു നിന്ന ദൈവങ്ങൾ. നമ്മുടെ നാടിന്റെ തുടിപ്പാണത്. ഒന്ന് തെളിച്ച് പറയൂ മമ്മി. രണ്ട് പുഴകൾക്കിടയിൽ ഒരു നാട്. ഒരു പുഴയ്ക്ക് പേര് കോരപ്പുഴ, മറ്റേതിന് ചന്ദ്രഗിരി എന്നും. ഇതിനിടയിലെ മനുഷ്യരുടെ വിശ്വാസങ്ങളെ അടിവരയിടാൻ മണ്ണിലിറങ്ങി വരുന്ന തെയ്യങ്ങൾ. എനിക്കൊന്നും മനസ്സിലാവുന്നില്ല മമ്മി. തെയ്യം നമ്മുടെ നാടിന്റെ ചിത്രമാണ്. ചരിത്രവും വിശ്വാസവും ആചാരവും അനുഷ്ഠാനവും ഇടകലരുന്ന ഈ നല്ല മണ്ണിന്റെ പ്രതീകം. മണ്ണും മനുഷ്യനും തമ്മിലുള്ള അടുത്ത ബന്ധത്തിന്റെ കഥ പറയുന്നുണ്ട് തെയ്യം. പ്രകൃതിയില്ലെങ്കിൽ നമ്മളില്ലെന്ന ബോധ്യപ്പെടുത്തലാണ് ഈ കല. ചെണ്ടക്കോലിന്റെ പെരുക്കത്തിൽ തുള്ളിയുറഞ്ഞാടുന്ന പരദൈവങ്ങളെ എന്റെ മോൾക്കിനി അടുത്ത് കാണാം. വാ, കുറച്ചുകൂടെ മുന്നോട്ട് നീങ്ങ്. ഗ്രാമീണ സംസ്കൃതിയിൽ വിരിഞ്ഞ വർണ്ണമനോഹരമായ പൂങ്കുലകളാണ് നമ്മുടെ പുരാവൃത്തങ്ങൾ. സാന്ത്വനമായി വഴികാട്ടിയായി അവ നമ്മുടെ ജീവിതത്തിന് തുണനിന്നു. പുരാവൃത്തങ്ങളിൽ നിന്നും ഉറഞ്ഞു വന്ന തെയ്യക്കോലങ്ങൾ നമ്മുടെ നാടിന്റെ ആധ്യാത്മിക ഭൗതിക തലങ്ങളിലെ ചാലകശക്തികളായത് അങ്ങനെയാണ്. അരിയെറിഞ്ഞും മഞ്ഞൾക്കുറി നൽകിയും പൈതങ്ങൾക്ക് ഗുണം വരുത്താൻ ഉറഞ്ഞാടുന്ന തെയ്യങ്ങൾ ഉത്തര കേരളത്തിന്റെ ജീവതാളങ്ങളാണ്. തെയ്യപ്പെരുമയുമായി രാഗഭാവതാള സമന്വയത്തിന്റെ നേരടയാളമായി ഒരു നർത്തന പെരുമ.
ಗರ 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 ಗಗ್ಗರ ಜರ್ಬ ಪಿರನಲ್ ಕುರಿ ನೆತ್ತರ ಪರ್ಬ ഒറ്റയടിക്ക് അവസാനിപ്പിക്കണത് കഴിയാഞ്ഞിട്ടല്ല, ഞാനൊന്ന് ആടി ഉലഞ്ഞാൽ പതിരുന്നതേയുള്ളൂ നിന്റെ കോട്ട കൊട്ടുകണ്ണ്. അമർത്തി ചവിട്ടിയാൽ തകർന്നടിയുന്നതേയുള്ളൂ നിന്റെ കവാനങ്ങളൊക്കെ. കണ്ണിൽ നിന്നെരിയുന്ന തീച്ചൂടിൽ പോകുന്നതേയുള്ളൂ നിന്റെ മണിമാളികകൾ. എന്നെ നിനക്കറിയാലോ